ಎಲ್ಲರಿಗೂ ನಮಸ್ಕಾರ. ಲಾಫ್ಟಿ ಲ್ಯಾಂಡ್ಗೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂಥ ಸಮಯ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿಗಳಿದ್ದಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ MA ಕನ್ನಡದಲ್ಲಿ 2ನೇ ರ್ಯಾಂಕ್ ಜೊತೆಗೆ 3 ಚಿನ್ನದ ಪದಕವನ್ನು ಪಡೆದಿರುವಂಥವರು. ಪ್ರಸ್ತುತವಾಗಿ ಇವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಮುಖ್ಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ತಮಿಳು ನೆಲದಲ್ಲಿ ಕನ್ನಡವನ್ನು ಪಸರಿಸುತ್ತಿರುವಂಥ ವ್ಯಕ್ತಿ. ಕನ್ನಡಕ್ಕೆ ಇವರದ್ದೇ ಆದ ಅನೇಕ ಕೊಡುಗೆಗಳಿವೆ. ಅವನ್ನ ಅವ್ರ ಜೊತೆ ಮಾತಾಡ್ತಾನೆ ತಿಳ್ಕೊಳ್ಳೋಣ. ಡಾಕ್ಟರ್ ತಮಿಳ್ಸೆಲ್ವಿ ಮೇಡಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಮ್ಯಾಮ್, ಸ್ವಾಗತ ಮ್ಯಾಮ್. ಧನ್ಯವಾದಗಳು ಸರ್. ಮ್ಯಾಮ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇವತ್ತು ನೀವು ನಮ್ಮ ಮಾತಾಡೋದಕ್ಕೆ ಸಿಕ್ಕಿರೋದು. ತುಂಬ ದಿನಗಳಿಂದ ಮಾತಾಡ್ತಾ ಇದ್ವಿ ನಾವು ಮೇಡಮ್ ಮೀಟ್ ಮಾಡಬೇಕು ಅಂತ. ಬಟ್ ನೀವಿರೋದು ಮದ್ರಾಸಲ್ಲಿ. ಸೊ ವಿಶೇಷ ಅಂದ್ರೇ ನಾವೆಲ್ಲ ತಮಿಳ್ನಾಡಲ್ಲಿ ಕನ್ನಡ ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ. ಅವ್ರದ್ದು ಅಷ್ಟು ಭಾಷಾ ಪ್ರೇಮ ಕಾಡುವಂಥ ಜಾಗ ಅವರು. ಅದನ್ನು ತುಂಬ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಅಲ್ಲಿ ಮುಸಲ್ಮಾನರಿಗೆ ಉರ್ದು ಬರುತ್ತೋ ಇಲ್ವೋ, ತಮಿಳ್ ಬರುತ್ತೆ ಅನ್ನೋ ಅಷ್ಟು ವ್ಯಾಲ್ಯೂ ಅವ್ರು ಕೊಡ್ತಾರೆ ಅವ್ರ ಭಾಷೆಗೆ. ಅಂಥ ಜಾಗದಲ್ಲಿ ನೀವು ಹೋಗಿ ಒಂದು ಮದ್ರಾಸ್ನ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರೋದು ನಮ್ಗೆ ತುಂಬ ಒಂದು ಹೆಮ್ಮೆಯ ವಿಷಯ. ಸೊ ಹಾಗಾಗಿ ನನಗೆ ಯಾವಾಗಲೂ ತಮಿಳ್ನಾಡು ಅಂತ ಅಂದಾಗಲಿ, ತಮಿಳ್ನಾಡು ಬಗ್ಗೆ ವಿಚಾರಗಳೆಲ್ಲ ನಾವು ಯೋಚನೆ ಮಾಡುವಾಗಲಿ ಅನಿಸೋದು, ನಾವೊಂದು 2 ರಾಜ್ಯ ಏನಿದ್ದೀವಿ, ಇಬ್ಬರು ಒಂದೇ ನೀರನ್ನು ಕುಡ್ಕೊಂಡು ಬೆಳೆದಿರುವಂತಹ ರಾಜ್ಯ. ಇವಾಗಲೂ ನಮಗೆ ತೀರಾ ಒಂದಷ್ಟು ಸಾಂಸ್ಕೃತಿಕ ವ್ಯತ್ಯಾಸಗಳಿದ್ರೂ ಬೇರೆ ಬೇರೆ ಸಾಮಾನ್ಯವಾಗಿ ನಮಗೆ ಭಾಷೆ ವಿಚಾರದಲ್ಲಿ ಹೋದರೆ ಎಲ್ಲದರಲ್ಲೂ ನಮಗೆ ಸುಮಾರು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಬಂದಿದೆ. ಸೊ ಇವತ್ತು ನಾವು ಕೂತಿರೋದೇ ಕನ್ನಡ ಮತ್ತು ತಮಿಳು ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಬಂಧನ ಒಂದು ಐತಿಹಾಸಿಕವಾಗಿ, ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀವಿ. ಸೊ ನೀವು ಕನ್ನಡದ ಹಳೆಗನ್ನಡದ ಕಾವ್ಯಗಳಿಂದ ಹಿಡಿದು ರನ್ನ, ಪಂಪ, ಜನ್ನನ ಕಾವ್ಯಗಳಿಂದ ಹಿಡಿದು ಎಲ್ಲ ನಮ್ಮ ವ್ಯಾಲ್ಯೂಯಬಲ್ ಅಂತ ಕೃತಿಗಳು ಅಂತ ಏನಿದ್ದಾವೆ ಅದ್ರ ಮೇಲೆ ಒಂದು ದೀರ್ಘವಾದ ಅಧ್ಯಯನ ಮಾಡಿದ್ದೀರಾ. ಒಂದು 25-30 ವರ್ಷಗಳಿಂದ ಅದನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದಿದ್ದೀರಾ. ಸೊ ಇದ್ರ ಬಗ್ಗೆನೇ ಒಂದಷ್ಟು ಮಾತಾಡೋಣ ಅನ್ನಿಸ್ತು ಮೇಡಮ್. ಮೊದಲನೇದಾಗಿ ನಮ್ಗನ್ಸೋದು, ಈಗ ನಿಮ್ಮ ಹೆಸರಿಂದ ಶುರು ಮಾಡೋದಾದರೆ, ಸೊ ನಾವು ಬರೀ ಆ ಭಾಷಾ ಪ್ರೇಮನ ನಾವು ಹೆಂಗೆ ನೋಡಿದ್ದೀವಿ, ಅದರಲ್ಲಿ ಜನರಲ್ಲಾಗಿ ಅವರು ಹೆಸರನ್ನೇ ತಮಿಳ್ ಅಂತ ಕೊಡ್ತಾರೆ. ಬಟ್ ಆ ತಮಿಳ್ ಅದು ಹುಡುಗನಿಗೂ ತಮಿಳ್ ಅಂತ ಇಡ್ತಾರೆ, ಹೆಣ್ಮಕ್ಳಿಗೂ ತಮಿಳ್ ಅಂತ ಇಡ್ತಾರೆ. ಹೆಂಗೆ ಮೇಡಮ್ ಅದು? ಈಗ ನಿಮ್ಮ ಹೆಸರಲ್ಲೇ ಈಗ ತಮಿಳ್ಸೆಲ್ವಿ ಅನ್ನೋ ಹೆಸರಿದೆ. ಹೌದು ಸರ್, ನೀವು ಹೇಳಿದ ಹಾಗೆ ಭಾರತದ ಬೇರೆ ಭಾಷಿಕರಿಗೆ ಹೋಲಿಸಿದ್ರೆ ತಮಿಳು ಜನ ಆ ಭಾಷೆ ಮೇಲೆ ವಿಪರೀತ ಅಭಿಮಾನಿಗಳು. ಅದು ಇವತ್ತಿನ ಕಾಲದಿಂದ ಇರೋದಲ್ಲ ಸರ್. ತಮಿಳಿನ ಸಾಹಿತ್ಯವನ್ನು ನೋಡಿದ್ರೆ ಕ್ರಿಸ್ತಶಕ 1ನೇ ಶತಮಾನದಲ್ಲೇ ಶುರುವಾಗುತ್ತೆ. ಅದನ್ನು ಸಂಗಮ್ ಸಾಹಿತ್ಯ ಅಂತ ಕರೀತಾರೆ. ಸಂಗಮ್ ಸಾಹಿತ್ಯದ ಕಾಲದಿಂದ ಕೂಡ ತಮ್ಮ ಭಾಷಾ ಪ್ರೇಮವನ್ನು ತಮಿಳಿನವ್ರು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಹೇಗೆ ಅಂತಂದರೆ, ಸಾಹಿತ್ಯ ಬರೆಯೋವಾಗಲೇ ನಮ್ಮ ಕನ್ನಡದ ಮೊದಲನೇ ಕೃತಿಗಳನ್ನೆಲ್ಲ ನಾವು ತೆಗೆದುಕೊಂಡು ನೋಡಿದ್ರೆ ಸಂಸ್ಕೃತದ ಪ್ರಭಾವವನ್ನು ಪಡ್ಕೊಂಡೇ ನಾವು ಕೃತಿಗಳನ್ನ ರಚನೆ ಮಾಡಿರೋದು. ನಾವು ಮೊದಲನೇ ಕೃತಿ ಅಂತ ಯಾವ ತೆಗೆದುಕೊಳ್ತೀವಿ? ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಕವಿರಾಜ ಮಾರ್ಗ ಒಂದು ವ್ಯಾಕರಣ ಅಥವಾ ಲಾಕ್ಷಣಿಕ ಗ್ರಂಥ, ಭಾಷೆಯ ಲಕ್ಷಣಗಳನ್ನು ತಿಳಿಸುವಂಥ ಗ್ರಂಥ. ಆ ಲಕ್ಷಣ ಗ್ರಂಥ ಯಾವುದರಿಂದ ಪ್ರೇರೇಪಿತವಾಗಿದೆ ಅಂದರೆ ದಂಡಿ ಬರೆದಿರೋ ಕೃತಿಯಿಂದ. ದಂಡಿ ಸಂಸ್ಕೃತದಲ್ಲಿ ಬರೆದಿರುವ ಕೃತಿಯನ್ನೇ, ಅಂದರೆ ಏನೋ ಒಂದು ಸಂಸ್ಕೃತದ ಪ್ರೇರಣೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಬರೀತಾರೆ. ಅಥವಾ ಕಾವ್ಯ ಅಂತ ನೋಡಿದ್ರು ಕೂಡ ನಮಗೆ ಪಂಪ, ರನ್ನ, ಜನ್ನ ಇವರೆಲ್ಲ ಬರೆದಿರುವಂತಹ ಕಾವ್ಯದ ವಸ್ತು ಸಂಸ್ಕೃತದ ಒಂದು ಕಥಾವಸ್ತುವನ್ನು ತೆಗೆದುಕೊಂಡು ಬರೀತಾರೆ. ಅದು ನಾವು ಸಂಪೂರ್ಣ ಅನುವಾದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಥಾವಸ್ತುವನ್ನು ಅಲ್ಲಿ ತೆಗೆದುಕೊಂಡು ಕನ್ನಡೀಕರಣ ಮಾಡಿಕೊಂಡು ಕನ್ನಡದ ಜಾಯಮಾನಕ್ಕೆ ಒಗ್ಗಿಸ್ಕೊಂಡು ಕವಿಗಳು ಬರೀತಾರೆ. ಹೌದು. ಆದರೆ ತಮಿಳಿನ ಕವಿಗಳು ಎಷ್ಟು ಮಟ್ಟಿಗೆ ಸಂಸ್ಕೃತವನ್ನು ಉದ್ದೇಶಪೂರ್ವಕವಾಗಿ ಬದಿಗಿಡ್ತಾರೆ ಅಂತಂದರೆ, ಸಂಸ್ಕೃತ ಸಾಹಿತ್ಯದ ಕಥಾವಸ್ತುವನ್ನು ಕೂಡ ಅವ್ರು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ತಮಿಳಿನ ಆರಂಭ ಕಾಲದ ಕೃತಿಗಳನ್ನು ಅಥವಾ ಕಾವ್ಯಗಳನ್ನು ನೀವು ನೋಡಿದ್ರಿ ಅಂತಂದರೆ ಸ್ವತಂತ್ರವಾದಂತಹ ವಿಷಯವನ್ನು ಇಟ್ಕೊಂಡೇ ಅವ್ರ ಕಾವ್ಯ ಬರೆದಿರೋವಂಥದ್ದು. ಅದರಲ್ಲೂ ಸಂಗಮ್ ಸಾಹಿತ್ಯ ಯಾಕೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಅಲ್ಲಿ ಅಂತಂದರೆ, ಇವತ್ತು ನಾವು 19-20ನೇ ಶತಮಾನದಲ್ಲಿ ಬರೆಯುವಂಥ ಬಿಡಿ ಕವನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಕವನಗಳು, ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು, ಸಾಮಾನ್ಯ ವಸ್ತುವನ್ನು ಕೂಡ ತೆಗೆದುಕೊಂಡು, ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಷಯವನ್ನು ತೆಗೆದುಕೊಂಡು ಕವನಗಳನ್ನು ಬರಿತೀವಲ್ಲ, ಅಂತಹ ಕವನಗಳನ್ನೇ ಸಂಗಮ್ ಸಾಹಿತ್ಯದಲ್ಲಿ ಸಿಗುವಂಥದ್ದು. 1ನೇ ಶತಮಾನದಿಂದ 4ನೇ ಶತಮಾನದವರೆಗೂ ಸುಮಾರು 400 ಜನ ಕವಿಗಳು ಬರೆದಿರುವಂಥ ಪದ್ಯಗಳು ಆ ಥರ ಸಿಕ್ಕಿದೆ. ಅದನ್ನು
ಕಾವ್ಯ ಅಂತ ಹೇಳಕ್ ಬರಲ್ಲ. ಕಾವ್ಯ ಅಂತಂದ್ರೆ ಯಾವ ಅರ್ಥದಲ್ಲಿ ಹೇಳ್ತೀನಿ ಅಂತಂದ್ರೆ ಬಿಡಿ ಬಿಡಿ ಕವನಗಳು. ಇವತ್ತು ನಾವು ಹೆಂಗೆ ಕುವೆಂಪು ಬರೆದಿರುವಂತ ಬಿಡಿ ಬಿಡಿ ಕವನಗಳು, ಜಿ ಪಿ ರಾಜರತ್ನ ಬರೆದಿರುವಂತ ಕವನಗಳಿದೆ. ಯಾವ ಫಾರ್ಮೆಟ್ ಅಲ್ಲಿ ಸಿಕ್ಕಿದೆ ಅಂತ ಅಂದ್ರೆ ಇಲ್ಲ ಸರ್, ಬರವಣಿಗೆಯ ವಸ್ತುಗೆ ತೆಗೆದುಕೊಳ್ಳೋದಾದ್ರೆ ನಮ್ಮ ಭಾರತೀಯರು ಬರೆಯೋದಿಕ್ ಬಳಸ್ತಾ ಇದ್ದ ಸಾಮಗ್ರಿಗಳೇನೆ ಮುಖ್ಯವಾಗಿ ತಾಳೆಗರಿಗಳು. ಉತ್ತರ ಭಾರತದವ್ರು ಬರಿತಾ ಇದ್ದದ್ದು ಬುರ್ಜ ಪತ್ರದ ಮೇಲೆ ಬರಿತಾ ಇದ್ರು, ದಕ್ಷಿಣ ಭಾರತದವ್ರು ಬರಿತಾ ಇದ್ದದ್ದು ತಾಳೆಗರಿಗಳ ಮೇಲೆ ಬರಿತಾ ಇದ್ರು. ಯಾಕೆಂದ್ರೆ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಸಿಗ್ತಾ ಇದ್ದದ್ದು ಬರೆಯೋದಕ್ಕೆ ತಾಳೆ ಮರಗಳು ಜಾಸ್ತಿ ಬೆಳೀತಾ ಇದ್ವು. ಉತ್ತರ ಭಾರತದಲ್ಲಿ ತಾಳೆ ಮರಗಳು ಇರ್ತಾ ಇರಲಿಲ್ಲ, ಬುರ್ಜ ವೃಕ್ಷಗಳೇ ಇರ್ತಾ ಇದ್ದಿದ್ದು, ಹಂಗೆ ಬರಿತಾ ಇದ್ರು. ಈ ತಾಳೆಗರಿಗಳ ಮೇಲೆ ಬರೆಯೋದೇ ಒಂದು ಕ್ರಮ. ಆ ತಾಳೆಗರಿಗಳನ್ನ ಅದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದದ್ದೇ ಒಂದು ಕ್ರಮ ಇತ್ತು ಅದನ್ನು. ಆದರೆ ಅಲ್ಲೂ ನಾವು ಗಮನಿಸಬೇಕಾದ್ರೆ ಏನು ಅಂದರೆ 1ನೇ ಶತಮಾನದಲ್ಲಿ ಬರೆದಿರುವಂತಹ ಅದೇ ತಾಳೆಗರಿಗಳು ಇವತ್ತು ನಮಗೆ ಸಿಗುತ್ತೆ ಅಂತಲ್ಲ. ನಮ್ಮ ಪಂಪನ ಕಾವ್ಯವನ್ನೇ ತೆಗೆದುಕೊಳ್ಳಿ, ಪಂಪ ಕೂಡ ಬರೆದಿರೋದು ತಾಳೆಗರಿಗಳ ಮೇಲೇನೆ. 9ನೇ ಶತಮಾನದಲ್ಲಿ ಬರೆದಿರುವಂತಹ ಕಾವ್ಯ ನಮ್ಗೆ ಇವತ್ತು 20ನೇ ಶತಮಾನದವರೆಗೂ ಸಿಗುತ್ತೆ ಅಂತೇನಿಲ್ಲ. ಒಬ್ಬ ಕವಿ ಬರೆದಿರುವಂಥ ಕಾವ್ಯವನ್ನ ಮುಂದಿನ ಜನರೇಷನ್ ನೋಡ್ಕೊಂಡು ಮುಂದೆ ಕಾಪಿ ಮಾಡ್ಕೊಳ್ತಾ ಇದ್ರು. ಅದೇ ತಾಳೆಗರಿಗಳ ಮೇಲೆ ಅವ್ರು ಬರ್ಕೊಳ್ತಾ ಇದ್ರು. ಅದನ್ನು ನೋಡ್ಕೊಂಡು ಇನ್ನೊಬ್ರು ಕಾಪಿ ಮಾಡ್ತಾ ಇದ್ರು, ಬೇಕಾದವರೆಲ್ಲ ಕಾಪಿ ಮಾಡ್ತಾ ಇದ್ರು. ಹಿಂಗೆ ಕಾಪಿ ಮಾಡ್ಕೊಂಡು ಬರೆಯುವಂಥ ಕೃತಿಗಳೇನೆ ನಮಗೆ ಇವಾಗ 19-20ನೇ ಶತಮಾನ ಬ್ರಿಟಿಷ್ ವಿದ್ವಾಂಸರು ಬಂದು ನಮಗೆ ನಮ್ಮ ಸಾಹಿತ್ಯನೆಲ್ಲ ಪರಿಚಯ ಮಾಡಿಕೊಟ್ರಲ್ಲ. ನಮ್ಮ ಕನ್ನಡದ ಕೃತಿಗಳಾಗ್ಬೋದು, ತೆಲುಗು ಭಾಷೆಯ ಕೃತಿಗಳಾಗ್ಬೋದು, ತಮಿಳು ಭಾಷೆಯ ಕೃತಿಗಳಾಗಲಿ, ನಾವು ಹೆಚ್ಚು ಅಧ್ಯಯನ ಮಾಡೋದಕ್ಕೆ ನಮಗೆ ಅದಕ್ಕೊಂದು ದಾರಿಯನ್ನು ತೋರಿಸ್ಕೊಟ್ಟವರು. ಇಂಥ ಅತ್ಯುತ್ತಮವಾದ ಸಾಹಿತ್ಯ ಎಲ್ಲ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಬ್ರಿಟಿಷ್ನವರು. ಆಗ ಅವರು ತಾಳೆಗರಿಗಳಲ್ಲಿದ್ದದೇ ಸಾಹಿತ್ಯಿಕವಾಗಿ ತೆಗೆದುಕೊಂಡಿದ್ದು. ಸಾಹಿತ್ಯ ಕೃತಿಗಳಲ್ಲದೆ ಶಾಸನಗಳನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ, ನಾಣ್ಯಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ, ಬೇರೆ ಬೇರೆ ವಸ್ತುಗಳ ಮೇಲೆ ಬರೆದಿರುವಂತಹ ಬರಹಗಳನ್ನೆಲ್ಲ ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ನಮಗೆ ಸಂಗಮ್ ಸಾಹಿತ್ಯದ ಆ ಕಾವ್ಯ ಕೂಡ ಸಿಗುವಂಥದ್ದು ತಾಳೆಗರಿಗಳ ಮೇಲೇ ಆಗಿದ್ರು ಕೂಡ ಎಕ್ಸಾಕ್ಟ್ 1ನೇ ಶತಮಾನದ ತಾಳೆಗರಿನೇ ಇವತ್ತು ಸಿಗುತ್ತೆ ಅಂತಲ್ಲ. ಕಾಪಿಯಾಗಿ ಬಂದಿರೋದು ಆ ರೀತಿಯಲ್ಲೇ ನಮಗೆ ಸಿಗುತ್ತೆ. ಹೇಗೆ ಅದು 1ನೇ ಶತಮಾನದ್ದು ಅಥವಾ 4ನೇ ಶತಮಾನದ್ದು ಅಂತ ಹೇಳ್ತಾರೆ ಅಂದರೆ ಆ ಕಾವ್ಯದಲ್ಲಿ ಬರುವ ಹಿನ್ನೆಲೆಯ ಕೆಲವು ಘಟನೆಗಳನ್ನೆಲ್ಲ ಆಧರಿಸ್ಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು, ಇವಾಗ ನಮಗೆ ಪಂಪ 9ನೇ ಶತಮಾನ ಅಂತ ಹೇಳೋದಕ್ಕೆ ಪಂಪ ತನ್ನ ರಾಜನ ಹೆಸರನ್ನ ಹೇಳ್ತಾನೆ ಅಂತ ವಿಷಯಗಳನ್ನೆಲ್ಲ ನಾವು ಇಟ್ಕೊಂಡೆ ಇದು 9-10ನೇ ಶತಮಾನಕ್ಕೆ ಇಂಟರ್ಲಿಂಕ್ ಮಾಡಿ ಹೇಳ್ತೀವಿ. ಆ ಥರ ಮಾಡುವಂಥದ್ದು. ಈ ಸಂಗಮ್ ಸಾಹಿತ್ಯದ ಕಾಲದಿಂದನೂ ಕೂಡ ಅವರು ಬಂದು ನಾವು ಸಂಸ್ಕೃತದ ಕಾವ್ಯ ವಸ್ತುವಿಗೆ ಪ್ರೇರಣೆ ಕೊಡೋದಿಲ್ಲ ಅಥವಾ ಅಲ್ಲಿಂದ ನಾವು ಪ್ರೇರಿತರಾಗೋದಿಲ್ಲ ಅಂತ ತಿಳ್ಕೊಂಡು ಸ್ವತಂತ್ರವಾದ ಕಾವ್ಯ ರಚನೆ ಮಾಡಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಅಂದರೆ 20ನೇ ಶತಮಾನದಲ್ಲಿ ಹಿಂದಿಯನ್ನು ಬಲವಾಗಿ ವಿರೋಧಿಸಿದವರು ತಮಿಳಿಯನ್ಸನೇ. ಸಾಹಿತ್ಯದಲ್ಲೂ ಕೂಡ ನೋಡಿ, ಶಿಲಪ್ಪದಿಕಾರಂ ಮಣಿಮೇಕಲೆ ಅಂತ ತಮಿಳಿನ ಆರಂಭ ಕಾಲದ ಮಹಾಕಾವ್ಯಗಳು. ಆ ಶಿಲಪ್ಪದಿಕಾರಂ ಮತ್ತು ಮಣಿಮೇಕಲೆ ಕಾವ್ಯದ ಕಥಾವಸ್ತು ಕೂಡ ತಮಿಳುನಾಡಿನ ಜನರಿಂದ ಪ್ರೇರಿತವಾಗಿ ಬಂದಿರುವ ಕಥಾವಸ್ತು. ಮತ್ತು ಅದರಲ್ಲಿ ಬರುವಂಥ ಕಥಾನಾಯಕರು ಕೂಡ ನಮಗೆ ಪುರಾಣ ಪುರುಷರು ಅಥವಾ ಐತಿಹಾಸಿಕ ಪುರುಷರು ಅಲ್ಲ, ಜನಸಾಮಾನ್ಯರು, ಒಬ್ಬ ವ್ಯಾಪಾರಿ ಅಷ್ಟೇ. ಅದು ಒಂದು ಸ್ಥಳೀಯ ಕಥೆ, ಅಲ್ಲಿಯ ಒಂದು ಜಿಯೋಗ್ರಫಿ ಅಥವಾ ಅಲ್ಲಿಯ ಒಂದು ಜನಜೀವನದ ಕಥೆ. ಮತ್ತು ನಾವು ದೇವರ ಬಗ್ಗೆನೇ ಬರೀಬೇಕು ಅಥವಾ ಪುರಾಣದ ಕಥಾವಸ್ತುವನ್ನೇ, ಅದು ಸಂಸ್ಕೃತದಿಂದ ಬಂದಿರೋದು. ಪುರಾಣದ ಕಥಾವಸ್ತುವನ್ನೇ ಇಟ್ಕೊಂಡು ಬರೀಬೇಕು, ಅಷ್ಟಾದಶ ವರ್ಣನೆಗಳಿರಬೇಕು, ಪ್ರಾಸ ಇರಬೇಕು, ಇದನ್ನೆಲ್ಲ ಅಂದ್ಕೊಳ್ತಾರೆ. ಇದನ್ನ ಇವರು ಶಿಲಪ್ಪದಿಕಾರಂನ ಕಾಲ 4ನೇ ಶತಮಾನ, 4 ಅಥವಾ 5ನೇ ಶತಮಾನ ಅಂತ ಹೇಳ್ತಾರೆ. ಆವತ್ತಿನ ಕಾಲದಲ್ಲೇ ಸಂಸ್ಕೃತವನ್ನು ವಿರೋಧಿಸ್ತಾ ಬಂದವಂಥವ್ರು ನಮ್ಮ ಸ್ಥಳೀಯ ಭಾಷೆಯಾದ ತಮಿಳನ್ನ ಮಾತ್ರನೇ ನಾವು ಯೂಸ್ ಮಾಡಬೇಕು ಅನ್ನುವ ಭಾವನೆ ಇದ್ದಂಥವ್ರು. ಇದು ನಾವು ಹಂಗೆ ಮುಂದುವರಿತಾ ಬಂದು 20ನೇ ಶತಮಾನದಲ್ಲೂ ಕೂಡ ಅದು ಹಂಗೇನೆ ಕಾಣಿಸ್ಕೊಳ್ಳುತ್ತೆ. ಅದರ ಅರ್ಥ ತಮಿಳಿನವರು ಸಂಪೂರ್ಣವಾಗಿ ಸಂಸ್ಕೃತವನ್ನು ತಿರಸ್ಕರಿಸಿದ್ರು ಅಂತನೂ ಅಲ್ಲ. ಮುಂದಿನ ಕಾಲಘಟ್ಟಗಳಲ್ಲಿ 7, 8, 10ನೇ ಶತಮಾನದ ಕಾಲಘಟ್ಟದಲ್ಲಿ ವೈಷ್ಣವ ಸಾಹಿತ್ಯ, ಶೈವ ಸಾಹಿತ್ಯ ಎಲ್ಲ ಬಂದ ಸಂದರ್ಭದಲ್ಲಿ ಸಂಸ್ಕೃತದ ಸಾಹಿತ್ಯವನ್ನು ಕೂಡ ಕೆಲವು ಪ್ರದೇಶಗಳಲ್ಲಿ ಕೆಲವು ವರ್ಗದವರು ಸ್ವೀಕಾರ ಮಾಡಿ ಸಂಸ್ಕೃತವನ್ನು ಕೂಡ ತೆಗೆದುಕೊಂಡಿರೋದು ಉಂಟು. ಆದರೆ ವ್ಯಾಪಕವಾಗಿ ಚಿಂತನೆ ಮಾಡಿದಾಗ ಸಂಸ್ಕೃತವನ್ನು ಪಕ್ಕಕ್ಕಿಡುವ ಒಂದು ಜಾಯಮಾನನೇ ತಮಿಳಿನವರಲ್ಲಿ ಕಂಡು ಬರುವಂಥದ್ದು. ಎಷ್ಟು ಮಟ್ಟಿಗೆ ಭಾಷಾ ಪ್ರೇಮಿಗಳು ತಮಿಳಿನವರು ಅಂತಂದರೆ ತಮ್ಮ ಹೆಸರಿನಲ್ಲೂ ಕೂಡ ತಮ್ಮ ಭಾಷೆ ಪ್ರಕಟವಾಗಬೇಕು ಅನ್ನುವ ಉದ್ದೇಶದಿಂದ ತಮಿಳು ಅಂತ ಅನ್ನೋದನ್ನ ಇಟ್ಕೊಳ್ಳುವಂಥದ್ದು ಒಂದು ಪದ್ಧತಿಯಾಗಿ ತೆಗೆದುಕೊಂಡು ಬಂದರು. ಆದರೆ ಇದು ತಮಿಳು ಅನ್ನುವಂಥ ಹೆಸರಿಡುವಂಥದ್ದು ನಮ್ಮ ಸಂಗಮ ಕಾಲದಲ್ಲೋ ಅಥವಾ 10-15ನೇ ಶತಮಾನದಲ್ಲೋ ಕಾಣಿಸೋದಿಲ್ಲ. ಸಂಪೂರ್ಣವಾಗಿ ತಮಿಳು ಎನ್ನುವ ಹೆಸರನ್ನು ವ್ಯಕ್ತಿನಾಮದಲ್ಲಿ ತೆಗೆದುಕೊಂಡು ಬಂದವರು ಕೇವಲ ಪೆರಿಯಾರ್ ಅವರು. ಪೆರಿಯಾರು ಸ್ವಾಭಿಮಾನಿ ಚಳುವಳಿಯನ್ನು ಮಾಡ್ತಾರಲ್ವಾ, ಈ ಸ್ವಾಭಿಮಾನಿ ಚಳುವಳಿಯ ಸಂದರ್ಭದಲ್ಲಿ ಹಿಂದಿ ವಿರೋಧವನ್ನು ಕೂಡ ಅವ್ರು ಮಾಡ್ತಾನೆ ಬರ್ತಾರೆ. ಹಿಂದಿ ವಿರೋಧ ಮತ್ತು ಸ್ವಾಭಿಮಾನಿ ಚಳುವಳಿ ಎರಡರ ಕಾರಣದಿಂದ ತಮಿಳು ಹೆಸರು ವಿಶ್ವವ್ಯಾಪಕವಾಗಬೇಕು, ತಮಿಳಿನ ಹೆಸರು ವಿಶ್ವವ್ಯಾಪಕವಾಗಬೇಕು.
ಮತ್ತು ಆ ತಮಿಳು ಜನ ತಮ್ಮ ಭಾಷೆಯನ್ನು ಕೂಡ ಹೆಸರಿನಲ್ಲಿ ಇಟ್ಕೊಳ್ಬೇಕು ಎನ್ನುವಂಥ ಒಂದು ಕಲ್ಪನೆಯನ್ನು ತಮಿಳ್ನವರು ಕೊಟ್ಟಿದ್ದು ಪೆರಿಯಾರ್ ಅವರೇ. ಪೆರಿಯಾರ್ ಅವ್ರಿಗಿಂತ ಹಿಂದೆ ಅದಿರಲಿಲ್ಲ. ಇವತ್ತು ಯಾವ ಥರ ಹೆಸರು ಬೇಕಾದರೂ ಆಗಿರಲಿ, ಆ ಹೆಸರಿನ ಹಿಂದೆ ತಮಿಳು ಅನ್ನೋದನ್ನ ಸೇರಿಸ್ಕೊಂಡು ಅದನ್ನು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರೂ ಹೆಸರಿಡುವಂಥ ಪದ್ಧತಿ ಬಂತು. ತಮಿಳಿನ ಮೇಲೆ ವಿಪರೀತ ಅಭಿಮಾನ ಇರುವಂಥವ್ರು ಇರ್ತಾರೆ. ಇವಾಗ ಸುಮಾರು ಒಂದು 10-20 ವರ್ಷದಿಂದ ಸಂಸ್ಕೃತ ಹೆಸರುಗಳನ್ನು ಇಡುವಂಥ ಪದ್ಧತಿ ಮತ್ತೆ ಬರ್ತಾ ಇದೆ. ಅದೇ 40-50 ವರ್ಷಗಳ ಹಿಂದೆ ಆ ಪೆರಿಯಾರ್ ಅವರ ಮೂವ್ಮೆಂಟ್ ಇನ್ನೂ ಚಾಲನೆಯಲ್ಲಿರುವ ಕಾಲಘಟ್ಟದಲ್ಲಿ ತಮಿಳು ಹೆಸರನ್ನು ಇಟ್ಕೊಳ್ತಾ ಇದ್ರು. ಏನು ಮೇಡಮ್ ಎಕ್ಸಾಕ್ಟ್ಲಿ ಪೆರಿಯಾರ್ ಮೂವ್ಮೆಂಟ್ ಏನಾಗುತ್ತೆ, ಏನು ಮಾಡ್ತಾರೆ, ಏನು ಯಾವ ಥರದ ಕಾಲಘಟ್ಟ ಮೇಡಮ್? ಸರ್, ಪೆರಿಯಾರ್ ಅವರು ಮಾಡಿದ್ದು ತುಂಬ ವೈಚಾರಿಕವಾದ ಕ್ರಾಂತಿ ಸರ್. ಅದು ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ ಮತ್ತು ಮಹಿಳೆಯರಿಗೆ ಸ್ಥಾನಮಾನ ಕೊಡೋದಕ್ಕೆ ಬೇಕಾದಂಥ ಎಲ್ಲ ಇದನ್ನು ಮಾಡ್ತಾರೆ. ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ದಲಿತರು ಕೂಡ ಪ್ರವೇಶ ಮಾಡಬಹುದು. ಇವತ್ತೆಲ್ಲ ದೇವಸ್ಥಾನಗಳಲ್ಲೂ ಯಾರು ಬೇಕಾದರೂ ಪೂಜೆ ಮಾಡಬಹುದು ಅನ್ನುವಂಥ ಒಂದು ಸ್ಥಿತಿ ಬಂದಿದೆ ಅಂತಂದರೆ ಬರೀ ತಮಿಳ್ನಾಡಲ್ಲಿ ಮಾತ್ರನೇ ಇಲ್ಲ, ಇಡೀ ಭಾರತಕ್ಕೆ ಅಂಥದ್ದೊಂದು ಕಾನ್ಸೆಪ್ಟನ್ನು ಕೊಟ್ಟು ಅದನ್ನು ಆಗು ಮಾಡಿಸಿದಂಥವ್ರು ಪೆರಿಯಾರ್ ಅವರು ಸರ್. ಪೆರಿಯಾರು ನಮ್ಮ ಭಾರತ ದೇಶ ಕಂಡಂತಹ ಅತ್ಯಂತ ದೊಡ್ಡ ವೈಚಾರಿಕ ಚಿಂತನೆಯುಳ್ಳಂತಹ ಒಬ್ಬ ವ್ಯಕ್ತಿ. ಸ್ವಾಭಿಮಾನಿ ಚಳವಳಿ ಅಂತಾನೆ ಅವ್ರು ಮಾಡ್ತಾರೆ. ಈ ಸ್ವಾಭಿಮಾನಿ ಚಳವಳಿ ರಾಜಕೀಯವಾಗಿಯೂ ಕೂಡ ನಾವು ಕಾಂಗ್ರೆಸ್ನವರಿಂದ ದೂರ ಇರಬೇಕು ಅಂತ. ಕಾಂಗ್ರೆಸ್ ಅಂತಂದ್ರೆ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಭಾರತದಲ್ಲಿದ್ದಂಥ ಒಂದು ದೊಡ್ಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿನೇ ಆಗಿತ್ತು. ಹಾಗಾಗಿ ಅದು ನ್ಯಾಷನಲ್ ಅಥವಾ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿದ್ದು. ಆ ಪಾರ್ಟಿಯನ್ನ ಬಿಟ್ಟು ನಾವು ತಮಿಳರಿಗೆ ಆದಂಥ ಸಪರೇಟ್ ಆದಂಥ ಒಂದು ಪಕ್ಷವನ್ನು ಕಟ್ಟಬೇಕು ಅಂತಂದ್ಬಿಟ್ಟು ಅವರು ಜಸ್ಟಿಸ್ ಪಾರ್ಟಿ ಅಥವಾ ನ್ಯಾಯವಾದಿ ಪಕ್ಷ ಅಂತ ಅದನ್ನು ತೆಗೆದುಕೊಂಡು ಬರ್ತಾರೆ. ಈ ಸ್ವಾಭಿಮಾನಿ ಚಳವಳಿಯನ್ನು ಕೂಡ ಹಿಂದಿ ಮತ್ತು ಸಂಸ್ಕೃತದಿಂದ ನಾವು ದೂರ ಇದ್ದು ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂತನೂ ಅದಕ್ಕೆ ಮಾಡಿದ ಕ್ರಾಂತಿನೇ ಅದು ಸ್ವಾಭಿಮಾನಿ ಚಳವಳಿಯ ಕ್ರಾಂತಿ. ಇಡೀ ತಮಿಳುನಾಡಿನ ಪೂರ್ತಿ ಸಂಚಾರ ಮಾಡಿ ಅವರು ಮಕ್ಕಳಲ್ಲಿ ಈ ಸ್ವಾಭಿಮಾನದ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ವೈಚಾರಿಕ ಪ್ರಜ್ಞೆಯನ್ನು ಕೂಡ ಆಳವಾಗಿ ಬಿತ್ತುವಂಥ ಒಂದು ಕೆಲಸವನ್ನು ಮಾಡ್ತಾ ಬರ್ತಾರೆ ಸರ್. ಹಾಗಾಗಿ ನಾವು ಪೆರಿಯಾರನ್ನ ಇಡೀ ಭಾರತದ ಅಂಬೇಡ್ಕರ್ ಹೇಗೆ ನಮ್ಮ ಭಾರತದ ಒಬ್ಬ ಕ್ರಾಂತಿ ಪುರುಷ ಅಂತ ಹೇಳ್ತೀವೋ, ತಮಿಳುನಾಡಿನ ಕ್ರಾಂತಿ ಪುರುಷ ಪೆರಿಯಾರ್ ಅವರು ಅಂತ ಹೇಳ್ಬೋದು. ಪೆರಿಯಾರ್ ಅವರ ನಿಜವಾದ ಹೆಸರು ಒಂದು ದೇಶಕ್ಕೆ ಹೆಂಗೆ ಒಂದು ಸಮಗ್ರತೆಯನ್ನು ಅಂಬೇಡ್ಕರ್ ಅವ್ರು ಕಟ್ಕೊಟ್ರು, ಹಂಗೆ ತಮಿಳುನಾಡಲ್ಲಿ ಒಂದು ಗ್ರೇಟ್ ಎಷ್ಟು ಸಮಗ್ರತೆಯನ್ನು ತಂದು ಇವತ್ತು ಅವರಲ್ಲಿ ಏನೋ ಇವತ್ತು ತಮಿಳುನಾಡಿನ ಮುಖ್ಯವಾದ ಪಕ್ಷಗಳು ಇಷ್ಟು ವರ್ಷಗಳ ಕಾಲ ಇದ್ದಿದ್ದು DMK ADMK ಎಲ್ಲ ಇದೆಯಲ್ಲ, ಈ ADMK ಹಿಂದೆ ಅದು DMK ಆಗಿದ್ದು, DMKಗೆ ಹಿಂದೆ ಪಕ್ಷವನ್ನು ಅಣ್ಣಾದೊರೆಯವರೆಲ್ಲ ಮಾಡಿದ ಸಂದರ್ಭದಲ್ಲಿ ಪೆರಿಯಾರ್ ಅವರ ಕಾನ್ಸೆಪ್ಟ್ನಲ್ಲೇ ಕಾಡೋ ಸರ್ ಅವರು ಹೊಸ ಪಕ್ಷಗಳನ್ನು ತಮಿಳುನಾಡು ಮಾಡ್ಕೊಳ್ತಾ ಬಂದಿದ್ದು. ಸೊ ಅವ್ರ ನೆರವಲ್ಲಿ ಬಂದವರೆಲ್ಲ ಒಂದು ಸ್ಟ್ರಾಂಗ್ ಆಗಿ ನಿಲ್ತಾರೆ, ಜನದ ಬೆಂಬಲ ಜಾಸ್ತಿ ಸಿಗುತ್ತೆ ಅನ್ನೋ ಹಾಗೆ. ಆದರೂ ಹಾಗೆ ನಮ್ಮ ತಂದೆನೂ ಕೂಡ ಆ ಥರ ಪೆರಿಯಾರ್ ಅವರ ಒಬ್ಬ ಅಭಿಮಾನಿ ಆಗಿದ್ದರಿಂದ ಮತ್ತು ನಮ್ಮ ತಂದೆಗೆ ತಮಿಳುನಾಡಿನ ಕೃಷ್ಣಗಿರಿ ಪ್ರಾಂತ್ಯದಿಂದ ಬೆಂಗಳೂರಿಗೆ ಬಂದು ಸೆಟ್ಲ್ ಆದಂಥವರು ನಮ್ಮ ತಂದೆ. ಆಗಷ್ಟೇ ಅವರು ತಮಿಳುನಾಡಿನಲ್ಲಿ ಬಂದವರಾದ್ರಿಂದ ಅವರಿಗೆ ತಮಿಳಿನ ಬಗ್ಗೆ ಒಂದು ವ್ಯಾಮೋಹನೂ ಕೂಡ ಇತ್ತು. ಪೆರಿಯಾರ್ ಬಗ್ಗೆನೂ ಕೂಡ ಒಂದು ಅಭಿಮಾನ ಇದ್ದಿದ್ದರಿಂದ ನಮ್ಮ ಮನೆಗೆ ಮೊದಲನೇ ಮಗಳ ಹುಟ್ಟಿದ ನನಗೆ ತಮಿಳ್ ಸೆಲ್ವಿ ಅಂತ ಹೆಸರಿಟ್ರು. ಸೆಲ್ವಿ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ. ತಮಿಳಿನಲ್ಲಿ ಸೆಲ್ವಿ ಎನ್ನುವ ಪದಕ್ಕೆ 3 ಅರ್ಥಗಳಿದೆ ಸರ್. ಸೆಲ್ವಿ ಸೆಲ್ವಕುಮಾರಿ ಅಂತಂದ್ರೆ ಲಕ್ಷ್ಮೀ ಕುಮಾರಿ ಅಂತಾನೆ ಅರ್ಥ. ಇನ್ನೊಂದು ಸೆಲ್ವಿ ಅಂದ್ರೆ ಕುಮಾರಿ, ಬರೀ ಕುಮಾರಿ, ಮದುವೆ ಆಗದೆ ಹೆಣ್ಮಕ್ಳು ಕರೀತಾ ನೋಡಿ ನೀವು. ಜಯಲಲಿತಾನೆಲ್ಲ ಟಿವಿ ಇಂಟರ್ವ್ಯೂಗಳಲ್ಲಿ ನೋಡಿದಾಗ ಸೆಲ್ವಿ ಜಯಲಲಿತಾ ಅಂತನವರು ಅಂದ್ರೆ ಕುಮಾರಿ ಎನ್ನುವ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಸೆಲ್ವಿ ಪದಕ್ಕೆ ಚೆಲ್ವಿ, ಕನ್ನಡದ ಚೆಲ್ವಿ ಎನ್ನುವ ಅರ್ಥ. ಹೀಗೆ 3 ಅರ್ಥಗಳು ಅದರೊಳಗಡೆ ಬರುತ್ತೆ ಸರ್. ಆಮೇಲೆ ನೀವು ಇನ್ನೂ ಒಂದನ್ನು ಹೇಳಿದ್ರಿ, ನಮಗೆ ತಮಿಳು ಮತ್ತು ಕನ್ನಡ ಭಾಷೆಗಳ ನಡುವೆ ಪ್ರಾಚೀನ ಕಾಲದಿಂದಲೂ ನೀರಿನ ಸಂಬಂಧ ಇದೆ. ಹಲವಾರು ಪದಗಳು ನಮಗೆ ಒಂದೇ ಪದಗಳೇ ಇದಾವೆ ಕನ್ನಡ ತಮಿಳಲ್ಲಿ. ಕನ್ನಡ ತಮಿಳು ಭಾಷೆಗಳಲ್ಲಿ ಎಷ್ಟೋ ಪದಗಳನ್ನು ನೋಡುವಾಗ ತಮಿಳವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳುವಾಗ ಒಂದೇ ತರ ಪದ ಅನ್ಸುತ್ತೆ. ಅದರಲ್ಲೂ ಇನ್ನೂ ಹಳಗನ್ನಡ ಕಾವ್ಯಗಳನ್ನು ಓದುವಾಗ, ನಾನು ಚಿಕ್ಕವಳಾಗಿದ್ದಾಗ ಈ ಹಳಗನ್ನಡ ಪದ್ಯ ಪಂಪಂದವ್ರು ಅದನ್ನೊಂದು ಹೈಸ್ಕೂಲ್ ಎಲ್ಲ ಓದೋ ಸಂದರ್ಭ ಸ್ವಲ್ಪ ಬಾಯಿ ಬಿಟ್ಟು ಜೋರಾಗಿ ಓದ್ತಾ ಇದ್ರೆ ನಮ್ಮ ತಂದೆನೇ ಕೇಳೋರು, ಏನು ನೀನು ತಮಿಳು ಓದ್ತಾ ಇದೆಯಲ್ಲ ನೀನು ಅಂತ. ಅಂದ್ರೆ ಅವರಿಗೆ ನಾನು ಕನ್ನಡ ಓದ್ತಾ ಇದ್ರು ಕೂಡ ತಮಿಳ್ ಪದಗಳು ಎಲ್ಲೋ ಕಿವಿಗೆ ಬೀಳೋ ರೀತಿನಲ್ಲಿ ಕೇಳಿಸಿತ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಇವೆಲ್ಲ ಕೂಡ ಒಂದೇ ಮೂಲದಿಂದ ಬಂದಿರುವ ಭಾಷೆಗಳು. ನಾವು ಅದನ್ನ ಮರಿಲೇಬಾರದು. ದ್ರಾವಿಡ ಮೂಲದಿಂದ ಬಂದಿರುವ ಭಾಷೆಗಳು. ಅದು ಹೇಗಿದ್ ಬಂತು ಅನ್ನೋದು ಒಂಚೂರು ಚಿಕ್ಕದಾಗಿ ನಾನು ಹೇಳಬೇಕು ಅಂತ ಅನ್ಸುತ್ತೆ. ನೋಡಿ, ಇಡೀ ದಕ್ಷಿಣ ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಜನ ಮಾತಾಡ್ತಾ ಇದ್ದ ಭಾಷೆ ಒಂದೇ ಭಾಷೆ ಆಗಿತ್ತು, ಅದು ದ್ರಾವಿಡ ಭಾಷೆನೇ. ಆ ದ್ರಾವಿಡ ಭಾಷೆನೇ ಕ್ರಮೇಣ ಸ್ವಲ್ಪ ವ್ಯತ್ಯಾಸ ಆಗ್ತಾ ಬೇರೆ ಬೇರೆ ಭಾಷೆಯ ಸ್ವರೂಪವನ್ನು ಪಡ್ಕೊಂಡಿದ್ದು. ಅದು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ, ಇವತ್ತು ಇಡೀ ಕರ್ನಾಟಕದ ಪೂರ್ತಿ ನಾವು ಮಾತಾಡ್ತಾ ಇರೋದು ಕನ್ನಡ ಭಾಷೆ ಅಂತ ಹೇಳ್ಬಿಡ್ತೀವಿ. ಆದರೆ ಕರ್ನಾಟಕದ ಆದ್ಯಂತ
ಉತ್ತರದಿಂದ ಹಿಡ್ಕೊಂಡು ದಕ್ಷಿಣದವರೆಗೂ ಮಾತಾಡುವಂಥ ಕನ್ನಡ ಒಂದೇ ಥರ ಇದೆಯಾ ಅಂತಂದರೆ ಇಲ್ಲ. ಸಾಧ್ಯನೇ ಇಲ್ಲ. ಧಾರವಾಡದಲ್ಲಿ ಮಾತಾಡುವ ಕನ್ನಡನೇ ಬೇರೆ ರೂಪದಲ್ಲಿರುತ್ತೆ, ಮಂಗಳೂರಿನವ್ರು ಮಾತಾಡೋ ಕನ್ನಡನೇ ಬೇರೆ ಇರುತ್ತೆ, ಮೈಸೂರಿನವ್ರು ಮಾತಾಡೋ ಕನ್ನಡ ಬೇರೆ ಇರುತ್ತೆ, ಮಂಡ್ಯದವ್ರ ಬೇರೆ. ಅದರಲ್ಲೂ ಮಂಡ್ಯದಲ್ಲಿನೇ ನಾವು ತೆಗೆದುಕೊಂಡು ನೋಡಿದ್ರೆ ಮಳವಳ್ಳಿದ್ ಬೇರೆ ಬರುತ್ತೆ, ಚಾಮರಾಜನಗರ. ಮತ್ತು ಜನಾಂಗಿಕವಾಗಿಯೂ ಕೂಡ ಅಲ್ಲಿ ಮಾತಾಡುವ ಗೌಡರು ಮಾತಾಡುವ ಕನ್ನಡ ಬೇರೆ ಇರುತ್ತೆ, ಬ್ರಾಹ್ಮಣರು ಮಾತಾಡೋ ಕನ್ನಡ ಬೇರೆ ಇರುತ್ತೆ, ದಲಿತರು ಮಾತಾಡೋ ಕನ್ನಡ ಬೇರೆ ಇರುತ್ತೆ. ದೇವರ ಮಹಾದೇವರ ಕುಸುಮಬಾಲೆ ಎಲ್ಲ ಎಲ್ಲರೂ ಕೈನಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವೆಲ್ಲ MA ಮಾಡುವ ಸಂದರ್ಭದಲ್ಲಿ ತಮಾಷೆ ಮಾಡ್ತಿದ್ರು, ಕುಸುಮಬಾಲೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನ ಗದ್ಯಾನುವಾದ ಮಾಡಬೇಕು, ಮತ್ತೆ ಇನ್ನೊಂದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅಂತ ಎಲ್ಲ ಹೇಳಿ ತಮಾಷೆ ಮಾಡ್ತಾ ಇದ್ರು. ಹಾಗೇನೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಹೀಗೆ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಂಡಿದೆಯಲ್ಲ, ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋದರೆ ಒಂದು ಪ್ರಾಂತ್ಯದಲ್ಲಿರೋರಿಗೆ ಇನ್ನೊಂದು ಪ್ರಾಂತ್ಯದವ್ರು ಮಾತಾಡೋ ಕನ್ನಡ ಅರ್ಥವಾಗದೆ ಹೋಗೋ ಇದಕ್ಕೊಂದು ಕಲ್ಪನೆ ಅಂತ ಇಟ್ಕೊಳ್ಳಿ. ಇದೇ ಥರನೇ ದ್ರಾವಿಡ ಭಾಷೆ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಪೂರ್ತಿ ಮಾತಾಡ್ತಾ ಇದ್ದ ಭಾಷೆ ದ್ರಾವಿಡ ಭಾಷೆ ಆಗಿದ್ದು ಕ್ರಮೇಣ ಒಂದೊಂದು ಭಾಗದಲ್ಲಿರೋರು ಕೂಡ ತಮ್ಮ ಭಾಷೆಯಲ್ಲಿ ಇಂಥ ಚೇಂಜಸ್ಗಳನ್ನ ತೆಗೆದುಕೊಳ್ತಾ ಬಂದರು. ಈ ವ್ಯತ್ಯಾಸಗಳು ಕಾಲಕ್ರಮೇಣ ಜಾಸ್ತಿ ಆಗ್ತಾ ಬಂತು. ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಬಂದಾಗ ಅದು ಬೇರೆ ಭಾಷೆ ಏನು ಅಂತ ಅನ್ನಿಸ್ತಾ ಬಂತು. ಹಾಗಾಗಿನೇ ನಮಗೆ ತಮಿಳು ಬೇರೆ, ಕನ್ನಡ ಬೇರೆ, ಮಲಯಾಳಂ ಬೇರೆ ಅಥವಾ ತುಳು ಭಾಷೆ ಬೇರೆ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಇವೆಲ್ಲ ಬೇರೆ ಮೂಲದಿಂದ ಬಂದಿರುವ ಭಾಷೆಗಳಲ್ಲೇ ಅಲ್ಲವೇ ಅಲ್ಲ. ಮತ್ತು ನಮಗಂತ ಗೊತ್ತಿರೋ ಹಾಗೆ ಈ ಪಂಚದ್ರಾವಿಡ ಭಾಷೆಗಳು ಮಾತ್ರನೇ ದ್ರಾವಿಡ ಭಾಷೆಗಳಲ್ಲ. ಈ ಪಂಚದ್ರಾವಿಡ ಭಾಷೆಗಳಲ್ಲದೆ ಸುಮಾರು ಭಾಷೆಗಳು, ಹೆಚ್ಚು ಕಡಿಮೆ 100ರಷ್ಟು ಭಾಷೆಗಳು ದ್ರಾವಿಡದಿಂದ ಬಂದಿದೆ ಸರ್. ನಾವೇ ನೋಡುವ ಹಾಗೆ ಹಕ್ಕಿ ಪಿಕ್ಕಿಗಳು ಮಾತಾಡುವಂಥ ಭಾಷೆ, ಲಂಬಾಣಿಗರು ಮಾತಾಡುವ ಭಾಷೆ, ಸೋಲಿಗರು ಮಾತಾಡುವಂತಹ ಭಾಷೆ, ಮತ್ತು ಇದು ತುಳು, ಮಂಗಳೂರಿನ ಕಡೆ ಹೋದರೆ ತುಳುವನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ. ಕೊಡಗು ಭಾಷೆಯನ್ನು ಅವರು ಮಾತಾಡ್ತಾರೆ. ನೀಲಗಿರಿ ಪ್ರಾಂತ್ಯದಲ್ಲಿ ಮಾತಾಡುವಂತಹ ನೀಲಗಿರಿ ಬೆಟ್ಟದ ಕಡೆಯಲ್ಲಿ ಬರುವಂತಹ ಕನ್ನಡ ಭಾಷೆ ಬೇರೆ ಇರುತ್ತೆ. ಇವೆಲ್ಲ ದ್ರಾವಿಡ ಮೂಲದಿಂದ ಹೌದು. ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಾವು ಮೇಲ್ನೋಟಕ್ಕೆ ಒಂದು ಭಾಷೆ ಹೆಸರನ್ನು ಹೇಳಿದ್ರು ಕೂಡ ಆ ಭಾಷೆನಲ್ಲಿ ಇಂಥ ಸ್ಥಳೀಯವಾದ ಅಥವಾ ಪ್ರಾಂತೀಯವಾದ ವ್ಯತ್ಯಾಸಗಳನ್ನು ಗುರುತಿಸ್ತೀವಿ. ದ್ರಾವಿಡ ಭಾಷೆನಲ್ಲೂ ಕೂಡ ಇಂಥ ಸ್ಥಳೀಯವಾದ ವ್ಯತ್ಯಾಸಗಳು ಅಥವಾ ಪ್ರಾಂತೀಯವಾದ ವ್ಯತ್ಯಾಸಗಳು ಹೆಚ್ಚು ಆದ್ರಿಂದ ಅದು ಬೇರೆ ಭಾಷೆ ಅನ್ನುವಂಥ ಒಂದು ಸ್ವರೂಪವನ್ನು ಪಡ್ಕೊಂಡ್ಬಿಡ್ತು. ಇವತ್ತಿಗೂ ನಾವು ಮೂಲವಾಗಿ ನೋಡಿದ್ರೆ, ಮೂಲವಾಗಿ ಅಂತಂದರೆ ನಾಮಪದಗಳನ್ನು ಇಟ್ಕೊಂಡು ನೋಡಿದ್ರೆ ನಾಮಪದಗಳ ಮೂಲ ರೂಪ, ಅದರಲ್ಲೂ ಸರ್ವನಾಮಗಳಿದೆಯಲ್ಲ, ಸರ್ವನಾಮಗಳು, ಆಮೇಲೆ ಕ್ರಿಯಾಪದಗಳ ಮೂಲ ರೂಪವನ್ನು ಧಾತುಗಳು ಅಂತ ಹೇಳ್ತೀವಿ. ಈ ಧಾತುಗಳು ಇವನ್ನೆಲ್ಲ ಕಂಪೇರ್ ಮಾಡಿ ನೋಡಿ, ತಮಿಳಿನಲ್ಲಿ, ತೆಲುಗಲ್ಲಿ, ಮಲಯಾಳಂನಲ್ಲಿ, ತುಳುನಲ್ಲೆಲ್ಲ ಒಂದೇ ಥರ ಇರುತ್ತೆ. ಎಕ್ಸಾಂಪಲ್, ನಾನು ಒಂದು ಉದಾಹರಣೆ ಹೇಳೋದಾದರೆ ತಿನ್ನು ಅನ್ನುವಂಥ ಪದವನ್ನೇ ಇಟ್ಕೊಳ್ಳೋಣ. ಕನ್ನಡದಲ್ಲಿ ತಿನ್ನು ಅಂತ ಹೇಳ್ತೀವಿ, ತಮಿಳಿನಲ್ಲಿ ತಿನ್, ತೆಲುಗುನಲ್ಲೂ ಕೂಡ ಅಷ್ಟೇ ತಿನ್ನವಾ ಅಂತಾನೆ ಕೇಳೋದು. ತುಳುನಲ್ಲೂ ಕೂಡ ಅದೇ ರೀತಿನಲ್ಲೇ ಬರುವಂಥದ್ದು. ಆಮೇಲೆ ಕಣ್ಣು ಒಂದು ನಾಮಪದ ಅಂತ ಇಟ್ಕೊಳ್ಳಿ, ಅಂಗಾಂಗವನ್ನು ಸೂಚಿಸುವ ಪದ ಕಣ್ಣು. ಕಣ್ಣನ್ನು ಕೂಡ ತಮಿಳಲ್ಲಿ ಕಣ್ಣು, ಕನ್ನಡದಲ್ಲೂ ಕಣ್ಣೇನೆ, ತೆಲುಗಿನಲ್ಲಿ ಕಣ್ಣು ಅಂತ ಕರೀತಾರೆ. ಇಷ್ಟು ಮಾತ್ರ ಅಲ್ಲ, ಸಂಬಂಧವಾಚಿ ಪದಗಳನ್ನು ಕೂಡ ಇಟ್ಕೊಂಡು ನೋಡಿ, ಅಪ್ಪ, ಅಣ್ಣ, ಅಕ್ಕ, ಇವೆಲ್ಲ ಕೂಡ ತಮಿಳು, ತೆಲುಗು, ಮಲಯಾಳಂ ಎಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ಇದೆಲ್ಲ ನಮ್ಗೆ ಏನನ್ನು ಸೂಚಿಸುತ್ತೆ ಅಂತಂದರೆ ಈ ಭಾಷೆಗಳೆಲ್ಲ ಒಂದೇ ಮೂಲದಿಂದ ಬಂದಿದ್ದು ಕಾಲಕ್ರಮೇಣ ಡಿವೈಡ್ ಆಗಿಬಿಟ್ಟು ಬೇರೆ ರೀತಿಯ ರಾಜಕೀಯವಾಗಿ ನಿಜ, ನೀವು ಹೇಳಿದ್ದು ತುಂಬ ಕರೆಕ್ಟು. ಆಡಳಿತ ಮಾಡಿದಂತಹ ಈ ರಾಜರಿದ್ದಾರಲ್ಲ, ರಾಜರ ಕಾರಣ ಮತ್ತು ವ್ಯಾಪಾರದ ಕಾರಣದಿಂದ ಸಂಪರ್ಕ ಜಾಸ್ತಿ ಆಗ್ತಾ ಬಂದಾಗ ಈ ಸ್ಥಳೀಯವಾದ ವ್ಯತ್ಯಾಸಗಳು ನಮಗೆ ಹಾಗೆ ಬೇರೆ ಬೇರೆ ಭಾಷೆಗಳ ರೂಪವನ್ನು. ಈಗ ನೀವು ಹೇಳಿದಾಗೆ ನೋಡೋದಾದ್ರೆ ಉತ್ತರ ಕರ್ನಾಟಕದಾಗ್ಲಿ ಇಲ್ಲಿದಾಗ್ಲಿ ನಾವು ಒಂದೇ ಕನ್ನಡ ಅಂತಲೇ ನಾವು ಕರೆದ್ರು ಸುಮಾರು ಹಣ್ಣುಗಳಿಗೆ ಅವರೇ ಬೇರೆ ಕರೀತಾರೆ, ಸುಮಾರು ಪದಾರ್ಥಗಳಿಗೆ ನಾವೇ ಬೇರೆ ಕರಿತೀವಿ. ಆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಸಿನಿಮಾ ಕೂಡ ಬರುತ್ತಲ್ಲ, ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ಒಂದು ಹಾಡಲ್ಲಿ ಹೇಳ್ತಾರಲ್ಲ, ನಿಮ್ ಕಡೆ ಸಿರಾ ಅಂತಂದ್ರೆ ಕೇಸರಿ ಬಾತ್ ಅಂತಾರೆ, ನಮ್ ಕಡೆ ಸಿರಾ ಅಂದ್ರೆ ತಲೆ ಅಂತ ಹಂಗೆ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ಇರ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂತಂದ್ರೆ ಏನು ಗೊತ್ತಾ, ಎಷ್ಟೋ ಸಂದರ್ಭದಲ್ಲಿ ಈ ಮೂಲ ಪದಗಳು ಒಂದು ಭಾಷೆನಲ್ಲಿ ಬಳಸ್ತಾ ಇದ್ದಿದ್ದು ಇವತ್ತಿಗೂ ಕೂಡ ಬಳಕೆನಲ್ಲಿರುತ್ತೆ. ಇನ್ನೊಂದು ಭಾಷೆನಲ್ಲಿ ನಮಗೆ ಕಾವ್ಯಕೃತಿಗಳಲ್ಲಿ ಮಾತ್ರ ಸಿಗಬಹುದು, ಇವತ್ತಿನ ಬಳಕೆನಲ್ಲಿ ತಪ್ಪು ಹೋಗ್ಬಿಟ್ಟಿರ್ಬೋದು. ಪಂಪ ತನ್ನ ಕಾವ್ಯದಲ್ಲಿ ಒಂದು ಕಡೆ ಬರೀತಾನೆ, ಸಂದರ್ಭ ಏನು ಅಂತಂದರೆ ಕೃಷ್ಣನ ಮನೆಗೆ ದ್ವಾರಕೆಗೆ ಅರ್ಜುನ ಬರ್ತಾನೆ ಸರ್. ಪಂಪನ ಕಾವ್ಯದಲ್ಲಿ ಬರುವಂತ ಪ್ರಸಂಗ ಇದು. ಕೃಷ್ಣನ ಮನೆಗೆ ದ್ವಾರಕೆಗೆ ಅರ್ಜುನ ಬಂದಿದ್ದಾನೆ. ಆಗ ಪಂಪ ಒಂದು ಮಾತನ್ನು ಬರೀತಾನೆ, ಸೆರಪುಗೈದ ಅನಂತಂ, ಸೆರಪುಗೈದ ಅನಂತಂ. ಅನಂತ ಅಂದರೆ ಕೃಷ್ಣ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಅವನೇನೋ ಮಾಡಿದ್ದಾನೆ, ಸೆರಪುಗೈದ ಅನಂತಂ ಅಂದರೆ ಗೊತ್ತಿಲ್ಲ. ಇದು ಬಹಳ ವರ್ಷಗಳ ಕಾಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಪಂಪನ
ಪಂಪನಲ್ಲಿ ಬಳಸುವಂಥ ಎಲ್ಲ ಪದಗಳನ್ನು ನಾವು ಇವತ್ತಿಗೂ ಕೂಡ Exactly ಇದೆ ಅಂತ ಹೇಳಿ. ಅರ್ಥವನ್ನು ನಾವು ತಿಳ್ಕೊಳ್ತೀವಿ ಅಂತ ಹೇಳೋದಕ್ಕಾಗಲ್ಲ ಸರ್. Okay. ಪಂಪ, ರನ್ನ, ಹಳಗನ್ನಡ ಕಾವ್ಯಗಳಲ್ಲಿ ಏನೋ ಕೆಲವು ಪದಗಳು ಮೇಲ್ನೋಟಕ್ಕೆ ಏನೋ ಕೆಲವು ಅರ್ಥಗಳನ್ನು ನಮಗೆ ಕೊಡುತ್ತೆ. ಎಕ್ಸಾಕ್ಟ್ ಅರ್ಥವನ್ನು ಎಲ್ಲ ಪದಗಳಿಗೂ ನಾವು ಕಲ್ಪನೆ ಮಾಡ್ಕೊಳ್ತೀವಿ ಯಾಕಂದ್ರೆ ಅದು ಬಳಕೆನಲ್ಲಿಲ್ಲ. ಬಳಕೆನಲ್ಲಿಲ್ಲದೆ ಇರುವ ಪದಕ್ಕೆ ನಾವು ಮತ್ತೆ ಅರ್ಥ ಅದನ್ನ ಕಲ್ಪನೆ ಕಲ್ಪನೆ ಮಾಡ್ಕೊಳ್ಬೋದೇ ಮಾಡಿ ಹೊರತು ಸೃಷ್ಟಿ ಇದು ಮಾಡೋಕ್ಕಾಗಲ್ಲ. ಈ ಸೆರಪು ಅನ್ನುವ ಪದಕ್ಕೂ ಕೂಡ ತಮಿಳು ಮೂಲದಿಂದ ಸರಿಯಾದ ಅರ್ಥವನ್ನು ಬಿ ಎಂ ಶ್ರೀ ಅವರು ಕಂಡುಹಿಡಿತಾರೆ. ಯಾಕೆ ಅಂತಂದರೆ ಬಿ ಎಂ ಶ್ರೀ ಅವರವರು ತಮಿಳ್ನಾಡಲ್ಲಿ ಓದಿ ಬಂದವರು. ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಮಾಡೋಣ, ಯಾಕೆ ಅವರಲ್ಲಿ ಓದಿ ಬಂದರು ಅನ್ನೋದನ್ನು. ಅವರು ತಮಿಳು ಭಾಷೆಯ ಪರಿಚಯ ಕೂಡ ಇದ್ದದ್ರಿಂದ ಸೆರಪು ಅನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು, ಅದು ತುಂಬ ಚರ್ಚೆಗಳಾದ ನಂತರ ಅವ್ರು ಸರಿಯಾದ ಒಂದು ವಿಮರ್ಶೆಯನ್ನು ಕೊಡ್ತಾರೆ. ಇವತ್ತಿಗೂ ನೀವು ತಮಿಳಿನ ಒಂದು ಟಿ ವಿ ನ್ಯೂಸ್ಗಳಲ್ಲಿ ನೋಡುವಾಗ ಅಥವಾ ಜನ ಆಡು ಮಾತಿನಲ್ಲಿ ನೋಡುವಾಗ ரொம்ப ಸಿರಪ್ಪ ಇರಕು ಅಂತ ಹೇಳ್ತಾರೆ. ಚೆನ್ನಾಗಿದೆ, ವಿಶೇಷವಾಗಿದೆ ಅಥವಾ ಬಹಳ ಚೆನ್ನಾಗಿದೆ ಎನ್ನುವ ಅರ್ಥದಲ್ಲಿ ಸಿರಪ್ಪು ಅಂತ ಹೇಳ್ತಾರೆ. ಸಿರಪ್ಪು ಅನ್ನುವ ಪದಕ್ಕೆ ಚೆನ್ನಾಗಿದೆ ಅನ್ನೋದು ಮಾತ್ರ ಅಲ್ಲ, ವಿಶೇಷ ಅಂತ ಅನ್ನೋದನ್ನು ಇದೆ. ಆ ಮೂಲದಲ್ಲಿ ಬಿ ಎಂ ಶ್ರೀ ಇದನ್ನ ಅರ್ಥವನ್ನು ಹೇಳ್ತಾರೆ. ಅರ್ಜುನ ತನ್ನ ಮನೆಗೆ ಬಂದಾಗ ಕೃಷ್ಣಗೆ ಭಾಳ ಖುಷಿ ಆಗುತ್ತೆ. ಏನಕ್ಕೆ ಖುಷಿ ಆಗುತ್ತೆ ಅಂತಂದರೆ ಅರ್ಜುನನ ತನ್ನ ಸ್ನೇಹಿತನನ್ನಾಗಿ ನೋಡ್ತಾ ಇದ್ದಂತ ಒಂದು ಕೃಷ್ಣ. ಅದಕ್ಕಿಂತ ಹಿಂದೆ ಬೇರೊಂದು ಸಂದರ್ಭದಲ್ಲಿ ಪಂಪ ಭಾರತದಲ್ಲೇ ಒಂದು ಘಟನೆ ಬರುತ್ತೆ. ಕೃಷ್ಣ ಪಾಂಡವರನ್ನು ನೋಡೋಕೆ ಬಂದಿರ್ತಾನೆ. ಪಾಂಡವರನ್ನು ನೋಡೋಕೆ ಬರುವಾಗ ಕೃಷ್ಣನ ನೋಡಿದ ತಕ್ಷಣವೇ ನಕುಲ ಸಹದೇವರು ಹೋಗಿ ಕೃಷ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಕೃಷ್ಣ ಭೀಮ ಮತ್ತು ಧರ್ಮರಾಯನ ಕಾಲಗಳು, ಕೃಷ್ಣನೇ ಭೀಮ ಮತ್ತು ಧರ್ಮರಾಯನಿಗೆ ಅಂದರೆ ಕೃಷ್ಣನಿಗಿಂತ ಹಿರಿಯರು ಭೀಮ ಮತ್ತು ಧರ್ಮರಾಯ ಆದದಿಂದ ಅವನು ಅವರಿಗೆ ನಮಸ್ಕಾರ ಮಾಡ್ತಾನೆ. ನಕುಲ ಸಹದೇವರು ಚಿಕ್ಕವರಾದ್ರಿಂದ ಮಾಡ್ತಾರೆ. ಆದರೆ ಅರ್ಜುನ ಕೃಷ್ಣನ ಹೋಗಿ ಅಪ್ಕೊಳ್ತಾನೆ. ಇವರು ಸಮಾನ ವಯಸ್ಕರಾದ್ದರಿಂದ, ಸ್ನೇಹಿತರು ಕೂಡ ಆದದ್ರಿಂದ ಹೀಗೆ ತನ್ನ ಆತ್ಮೀಯ ಸ್ನೇಹಿತನಾದಂಥ ಅರ್ಜುನ ತನ್ನ ಮನೆಗೆ ಬಂದಿದ್ದರಿಂದ ಕೃಷ್ಣ ಒಂದು ವಿಶೇಷವಾದ ಔತಣಕೂಟವನ್ನು ಏರ್ಪಾಡು ಮಾಡ್ತಾನೆ. ಅದನ್ನೇ ಪಂಪ ಇಲ್ಲಿ ಹೇಳೋದು ಸೆರಪುಗೆ ಇದ ನನ್ನಂತಮ್ಮ ಅಂತ. ಈ ಸೆರಪು ಎನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ತಮಿಳಲ್ಲೂ ಆ ಪದ ಇವತ್ತಿಗೂ ಮೂಲದಲ್ಲಿ ಬಳಸ್ತಾನೆ ಬಂದಿರೋದ್ರಿಂದ ಹೀಗೆ ಭಾಷಿಕವಾಗಿ ಕೂಡ ಕೆಲವು ಸಂದರ್ಭಗಳಲ್ಲಿ ಕನ್ನಡ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತಮಿಳು ನಮಗೆ ನೆರವಾಗುತ್ತೆ. ಇನ್ನೊಂದು ಉದಾಹರಣೆಯನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಅನ್ನೋ ಹೆಸರಿದೆ, ಎಲ್ಲರಿಗೂ ಕರ್ನಾಟಕ ಗೊತ್ತು. ಏನಕ್ಕೆ ಹೆಸರು ಬಂತು ಅಂತ ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕರುನಾಡು ಪ್ಲಸ್ ಅಗಮ್ ಅಂತ ಅದನ್ನು ಬಿಡಿಸ್ತೀವಿ. ಕರುನಾಡು ಅನ್ನೋ ಪದ ನಾವು ಎಲ್ಲರಿಗೂ ಗೊತ್ತು. ಕರುನಾಡು ಅಂತಂದ್ರೆ ಕಪ್ಪು ಮಣ್ಣಿನ ಪ್ರದೇಶ, ಫಲವತ್ತಾದ ಪ್ರದೇಶ, ಎತ್ತರವಾದಂಥ ಪ್ರದೇಶ, ಈ ಥರ ಹಲವು ಅರ್ಥಗಳು ಕೊಡ್ತಾರೆ. ಆದರೆ ಅಗಮ್ ಅಂತ ನೆಕ್ಸ್ಟ್ ಬರುತ್ತಲ್ಲ, ಕರುನಾಡು ಪ್ಲಸ್ ಅಕಮ್, ಕರ್ನಾಟಕದಲ್ಲಿ ಲಾಸ್ಟಲ್ಲಿ ಉಳ್ಕೊಳ್ಳುತ್ತಲ್ಲ, ಅದನ್ನ ಹೆಂಗೆ ಬಿಡಿಸ್ತೀವಿ ಅಂದರೆ ಕರುನಾಡು ಪ್ಲಸ್ ಅಕಮ್. ಅಕಮ್ ಕ ಗ ಆಗುವಂಥದ್ದು ದ್ರಾವಿಡ ಭಾಷೆಗಳಲ್ಲಿ ಸಹಜ, ಕಚಡತ ಪದಗಳು ಆಗೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಈ ಅಗಮ್ ಅನ್ನೋದು ಏನು ಅರ್ಥವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ. ಕರುನಾಡು ಎನ್ನುವ ಪದದ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೀವಿ, ಅಗಮ್ ಎನ್ನುವ ಪದದ ಬಗ್ಗೆ ಚರ್ಚೆನೇ ಮಾಡಿಲ್ಲ. ಈ ಅಗಮ್ ಅನ್ನೋದು ಅದರ ಅರ್ಥ ಕೂಡ ನಮಗೆ ತಮಿಳು ಮೂಲದಿಂದ ತಿಳ್ಕೊಳ್ಳೋದಿಕ್ಕೆ ಸುಲಭ ಆಗುತ್ತೆ. ಅಗಮ್ ಅಂತಂದ್ರೆ ಏನು ಅಂತಂದ್ರೆ ಒಳಗೊಂಡಿದ್ದು, ಅಂಗೈ ಅಂತ ಹೇಳ್ತೀವಿ ನೋಡಿ, ಅಂಗೈ, ಅಂಗಾಲ್. ಅಲ್ಲೂ ಕೂಡ ವ್ಯಾಕರಣದ ಹಿನ್ನೆಲೆ ನಾವು ನೋಡಬೇಕು. ಸಮಾಸಗಳನ್ನೆಲ್ಲ ನೋಡುವಂಥ ಸಂದರ್ಭದಲ್ಲಿ ನಾವು ಕರ್ಮಧಾರಯ ಸಮಾಸ, ಅದು ಇದು ಸಮಾಸಗಳನ್ನೆಲ್ಲ ನೋಡ್ತೀವಲ್ಲ, ಅಲ್ಲಿ ಅಂಶ ಸಮಾಸ ಅಂತ ಒಂದು ಬರುತ್ತೆ. ಅಂಶ ಸಮಾಸದಲ್ಲಿ ಅಂಗೈ ಪದವನ್ನು ಬಿಡಿಸಿ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಹೆಂಗೆ ಹೇಳ್ಕೊಡ್ತೀವಿ ಅಂದರೆ ಕೈನ ಒಳಭಾಗ ಅಥವಾ ಕಾಲಿನ ಒಳಭಾಗ ಅಂತ ಹೇಳ್ಕೊಡ್ತೀವಿ. ಯಾಕೆಂದರೆ ನಾವು ಅಂಶ ಸಮಾಸವನ್ನು ಬಿಡಿಸುವ ಸ್ವರೂಪವನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ಅಗಮ್ ಎನ್ನುವ ಪದವನ್ನು ಬರ್ತೋಗ್ಬಿಟ್ಟಿದ್ದೀವಿ ಕನ್ನಡಿಗರು. ಆದರೆ ಆ ಪದ ಹೆಂಗೆ ಬಿಡಿಸ್ಬೇಕು ಅಂತಂದರೆ ಅಂಗೈ ಅಂದರೆ ಅಗಮ್ ಪ್ಲಸ್ ಕೈ ಅಂತ ಬಿಡಿಸ್ಬೇಕು. ಅಂಗಾಲ್ ಅಂದರೆ ಅಗಮ್ ಪ್ಲಸ್ ಕಾಲ್ ಅಂತ ಬಿಡಿಸ್ಬೇಕು. ನಾವು ಇವತ್ತಿಗೂ ಕೂಡ ಶಾಲೆಗಳಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ ಅಂಗೈ ಬಿಡಿಸೋದಕ್ಕೆ? ಕೈನ ಒಳಭಾಗ ಅಂತಲೇ ಹೇಳ್ಕೊಡೋದು. ಅದನ್ನು ಹಂಗೆಲ್ಲ ಹೇಳ್ಕೊಡ್ಬೇಕಾದ್ರೆ ಅಗಮ್ ಅಂತಂದ್ರೆ ಏನನ್ನ ಸೂಚಿಸುತ್ತೆ ಅಂದರೆ ಒಳಭಾಗ ಅನ್ನೋದನ್ನ. ಕರ್ನಾಟಕದಲ್ಲಿ ಬರುವ ಅಗಮ್ ಕೂಡ ಅಷ್ಟೇ. ಈ ಕರುನಾಡಿನ ಎಲ್ಲೇ ಏನಿದೆಯೋ, ಈ ಕಪ್ಪು ಮಣ್ಣಿನ ಪ್ರದೇಶ ಅಥವಾ ಫಲವತ್ತಾದ ಪ್ರದೇಶ ಅಂತ ಹೇಳ್ತೀವಲ್ಲ, ಈ ಪ್ರಾಂತ್ಯವನ್ನು ಒಳಗೊಂಡ ಒಂದು ಪ್ರಾದೇಶಿಕತೆಯನ್ನು ಸೂಚಿಸುವ ಪದನೇ ಅಗಮ್. ಈ ಪ್ರದೇಶವನ್ನು ಒಳಗೊಂಡ ಭೂಮಿ ಅಂತ ಹೇಳುವಂಥದ್ದು. ಅಂದರೆ ಇಲ್ಲೆಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಒಂದು ಭಾಷೆನಲ್ಲಿ ನಾವು ಮರ್ತೋಗಿರುವ ಪದಗಳನ್ನು ಇನ್ನೊಂದು ಭಾಷೆಯನ್ನು ಅಧ್ಯಯನ ಮಾಡುವ ಮೂಲಕ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ, ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಆ ಭಾಷೆಯ ಮೂಲ ಅರ್ಥವನ್ನು ಗ್ರಹಿಸೋದಕ್ಕೆ ಸಾಧ್ಯ ಅಂತ. ಹಾಗಾದರೆ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ತಮಿಳಿನಿಂದ ನಮಗೆ ನೆರವಾಗುತ್ತಾ ಅಂದರೆ ಹಾಗೇನಿಲ್ಲ. ತಮಿಳು ಭಾಷೆಯ ಕೆಲವು ಪದಗಳನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನ್ನಡ ಸಾಹಿತ್ಯವನ್ನು ಅಥವಾ ಕನ್ನಡದ ಭಾಷಿಕ ಪ್ರಯೋಗಗಳನ್ನು ಕೂಡ ಅವ್ರು ನೋಡಬೇಕಾಗುತ್ತೆ. ಉದಾಹರಣೆಗೆ ತಮಿಳಿನ ಒಂದು ಪ್ರಸಿದ್ಧವಾದ ಕೃತಿ ತಿರುಕ್ಕುರಳ್ ನಮಗೆಲ್ಲ ಗೊತ್ತು. ತಿರುವಳ್ಳುವರು ರಚನೆ ಮಾಡಿರುವಂತಹ ಕೃತಿ ಅದು ತಿರುಕ್ಕುರಳ್.
ತಿರುಕುರಳಲ್ಲಿ ಒಂದು ಅಧ್ಯಾಯದ ಹೆಸರು ಮನೆ ಮಾಟ್ಚಿ ಅಂತ ಬರುತ್ತೆ. ಮನೆ ಮಾಟ್ಚಿ, ಮನೆ ಅಂತಂದರೆ ತಮಿಳ್ನವ್ರಿಗೆ ಇವತ್ತು ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಮನೆ ಅನ್ನೋದನ್ನ ಯಾವ ಅರ್ಥದಲ್ಲಿ ಬಳಸ್ತಾರೆ ಅಂತಂದ್ರೆ ಖಾಲಿ ಜಾಗ, ನಿವೇಶನ ಇದೆಯಲ್ಲ, ಖಾಲಿ ಜಾಗ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ನಾವು ಮನೆ ಎನ್ನುವ ಪದವನ್ನ ಗೃಹ, ಹೋಮ್, ಹೌಸ್ ಈ ಅರ್ಥದಲ್ಲೂ ಕೂಡ ಬಳಸ್ತೀವಿ. ಈ ಅರ್ಥ ತಮಿಳ್ನವ್ರಿಗೆ ಗೊತ್ತಿಲ್ಲ. ಮನೆ ಅನ್ನೋದು ಹೋಮ್ ಎನ್ನುವ ಒಂದು ಅರ್ಥ ಕೂಡ ಇದೆ, ಗೃಹ ಎನ್ನುವ ಅರ್ಥ ಇದೆ ಅನ್ನೋದು ಗೊತ್ತಿಲ್ಲ. ತಿರುವಳ್ಳುವರ್ ಆ ಕಾಲಕ್ಕೆ 7ನೇ ಶತಮಾನದಲ್ಲಿ ಆ ಕೃತಿಯನ್ನು ಬಳಸುವ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾವು ಯಾವ ಅರ್ಥದಲ್ಲಿ ಮನೆ ಎನ್ನುವ ಪದವನ್ನು ಬಳಸ್ತೀವೋ ಅದೇ ಅರ್ಥದಲ್ಲಿ ಬಳಸ್ತಾರೆ. ಅವರಿಗೆ ಅರ್ಥ ಆಗೋದಿಲ್ಲ. ಅದು ಯಾಕೆ ಅರ್ಥ ಆಗಲ್ಲ ಅಂದ್ರೆ ಖಾಲಿ ಜಾಗ, ಮನೆ ಮಾಡ್ಸಿ ಅಂತ ಏನಿದು. ಇವತ್ತಿಗೆ ತಮಿಳ್ನಾಡಲ್ಲಿ ಮನೆ ಅಂದ್ರೆ ಸೈಟು, ಖಾಲಿ ಸೈಟು. ಮನೆ ಅಂದ್ರೆ ಖಾಲಿ ಸೈಟ್ ಅಷ್ಟೇನೆ. ಮನೆ ಅಂತಂದ್ರೆ ಒಂದು ವಾಸ ಮಾಡುವಂತಹ ಮನೆ ಅನ್ನುವ. ಲೇಟರ್ ಡೇಸ್ ಅಲ್ಲಿ 2 ಪದ ಬಂದಿದಾವಲ್ಲಿ. ನಮ್ಮಲ್ಲಿ ಮನೆ ನಾವು ಇನ್ನೊಂದು ಮಾಡ್ಕೊಂಡಿದೀವಿ, ಅವರು ಅದಕ್ಕೆ ಬೇರೆದು ಒಂದು ಮಾಡ್ಕೊಂಡಿರ್ತಾರೆ. ಹೌದು, ಎಷ್ಟೋ ಪದಗಳು ಎರಡೂ ಭಾಷೆಗಳಲ್ಲೂ ಕೂಡ ನಮ್ಮ ಅರ್ಥ ಹೋಗಿರುವ ಅರ್ಥವನ್ನ ನಮಗೆ ಕೊಡುತ್ತೆ ಸರ್. ನಮಗೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ನಿಮಗೆ ಹೇಳೋಣ ಅನ್ಸುತ್ತೆ. ಮೈಸೂರು ಹೆಸರು ಇದೆ ಅಲ್ವಾ, ಮೈಸೂರು ಹೆಸರು ನಮಗೆಲ್ಲ ಗೊತ್ತು. ಮೈಸೂರು ಹೆಸರು ಹೆಂಗೆ ಬಂದಿದೆ ಅಂತಂದರೆ, ಮೈಸೂರಿನ ಹೆಸರನ್ನ ತಮಿಳಿನ ಶಿಲಪ್ಪದಿಕಾರಂ ಕಾವ್ಯದಲ್ಲಿ ಅಂದರೆ 4-5ನೇ ಶತಮಾನದ ಕಾಲದಲ್ಲಿ ಎರುಮೈನಾಡು ಅಂತ ಕರಿತಾ ಇದ್ರು ಮೈಸೂರನ್ನ. ಎರುಮೈನಾಡು, ಎರುಮೈ ಅಂದರೆ ಎಮ್ಮೆ, ಎರ್ಮೆ. ನಾವು ಮಂಗಳೂರು ಕಡೆ ಹೋದರೆ ಇವತ್ತು ಕೂಡ ಎಮ್ಮೆನ ಎರ್ಮೆ ಅಂತ ತುಳು ಭಾಷೆನಲ್ಲಿ ಹೇಳೋದನ್ನ ಕೇಳಿದ್ದೀವಿ. ಹಳಗನ್ನಡದಲ್ಲೂ ಕೂಡ ಎಮ್ಮೆನ ಎರ್ಮೆ ಅಂತಾನೆ ಕರಿತಾ ಇದ್ದಿದ್ದು. ತಮಿಳಿನಲ್ಲಿ ಇವತ್ತು ಎರುಮೈ ಅಂತ ಕರೀತಾರೆ. ಶಿಲಪ್ಪದಿಕಾರಂ ಕಾವ್ಯದಲ್ಲಿ ಕರ್ನಾಟಕದ ಮೈಸೂರಿನ ಪ್ರಾಂತ್ಯವನ್ನು ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಎರುಮೈನಾಡು ಅಂತ ಕರೀತಾರೆ ಅವರು ಮೈಸೂರನ್ನ. ಏನಕ್ಕೆ ಹಂಗೆ ಕರೀತಾರೆ ಅಂತಂದ್ರೆ, ಮೈಸೂರಿನ ಪ್ರಾಂತ್ಯದಲ್ಲಿ ಜಾಸ್ತಿ ಇದ್ದಂಥ ಪ್ರಾಣಿಗಳು ಅಂದ್ರೆ ಎಮ್ಮೆಗಳು. ಎಮ್ಮೆಗಳು ಅಂದ್ರೆ ನಾವು ತಮಾಷೆ ನಗುವಂಥ ವಿಷಯ ಏನೂ ಅಲ್ಲ. ಅದು ಆ ಕಾಲದ ಜನರ ಅತ್ಯಂತ ಒಂದು ಸಂಪತ್ತಿನ ಒಂದು ಭಾಗ. ನೈಸರ್ಗಿಕ ಸಂಪತ್ತು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಮಟ್ಟಿಗೆ ಎಮ್ಮೆಗಳು ಹಸುಗಳಿದೆಯೋ ಅವನನ್ನು ಅಷ್ಟು ಶ್ರೀಮಂತ ಅಂತ ಅನ್ಕೋತಾ ಇದ್ರು. ಮಹಾಭಾರತದ ಗೋಗ್ರಹಣ ಪ್ರಸಂಗನ ನಾವು ನೆನಪಿಸ್ಕೊಳ್ಳಿ. ಗೋಗ್ರಹಣ ಏನಕ್ಕೆ ನಡೆಯುತ್ತೆ? ಕೌರವ ವಿರಾಟನ ಅರಮನೆಯಲ್ಲಿರುವ ಗೋವುಗಳನ್ನೆಲ್ಲ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಇದು ನಮಗೆ ಕರ್ನಾಟಕದಲ್ಲಿ ಸುಮಾರು 18-19 ಶತಮಾನದವರೆಗೂ ಕೂಡ ಈ ಗೋಗ್ರಹಣದ ಉಲ್ಲೇಖಗಳು ಸಿಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಬಹಳ ಶಾಸನಗಳು ಹಾಕಿದ್ದಾರೆ. ಆ ಶಾಸನಗಳನ್ನ ತುರುಗೋಳ್ ಶಾಸನಗಳು, ಗೋಗ್ರಹಣದ ಶಾಸನಗಳು ಅಂತ ಕರೀತೀವಿ. ನಮ್ಮಲ್ಲಿ ಪಶುಗಳಿಗೆ ತುಂಬಾ ವ್ಯಾಲ್ಯೂನ ಇತ್ತೀಚಿನವರೆಗೂ ಸಿಗ್ತಾವಲ್ಲ. ಹೌದು, ಇತ್ತೀಚಿನವರೆಗೂ ಸಿಗುತ್ತೆ. ಅಂದ್ರೆ ಆ ಹಸುಗಳು ಅಥವಾ ಎಮ್ಮೆಗಳು ಒಂದು ಸಂಪತ್ತಿನ ಭಾಗವಾಗಿದ್ದು, ಸಂಪತ್ತಿನ ಪ್ರತೀಕವಾಗಿದ್ದು. ತುಂಬಾ ಸಿಗ್ತವೆ. ಹೌದು, ಹಂಗಾಗಿ ಅದನ್ನ ಎಮ್ಮೆಗಳ ನಾಡು ಅಂತ ಬೇರೆಯವರು ಕರೀತಾ ಇದ್ರು. ನಮ್ಮ ಜನ ಕೂಡ ಮೋಸ್ಟ್ಲಿ ಹಂಗೆ ಕರೀತಾ ಇದ್ದಿದ್ರು. ಆದರೆ ಕಾಲಕ್ರಮೇಣ ಏನಾಗೋಗುತ್ತೆ ಗೊತ್ತಾ, ನಮಗೆ ಕನ್ನಡ ಭಾಷೆಯ ಪದಗಳು ಕಡಿಮೆ ಅಂತ ಅನ್ಸುತ್ತೆ, ಸಂಸ್ಕೃತದ ಪದಗಳೇ ಗ್ರೇಟ್ ಅಂತ ಅನ್ಸುತ್ತೆ. ಮಕ್ಕಳುಗಳ ಹೆಸರು ಇಡೋವಾಗ್ಲೂ ಕೂಡ ನೋಡಿ, ಇವಾಗ ಅಚ್ಚ ಕನ್ನಡದ ಪದಗಳನ್ನು ಇಟ್ಟರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸಂಸ್ಕೃತದ ಮೂಲದಿಂದ ಬಂದಿರೋ ಹೆಸರುಗಳಾದ್ರೆ ಇಷ್ಟ ಆಗ್ತಾ ಹೋಗುತ್ತೆ. ನಗರಗಳ ಅಥವಾ ಪ್ರದೇಶಗಳ ಹೆಸರು ಕೂಡ ಹಾಗೆ ಸಂಸ್ಕೃತದ ಹಿನ್ನೆಲೆಯಲ್ಲಿ ಇಡುವಂಥದ್ದು ಒಂದು ಕಾಣ್ತಾ ಇದೆ. ಮಂಡ್ಯದ ಹತ್ರ ಅರೆತಿಪ್ಪೂರು ಅಂತ ಒಂದು ಊರಿದೆ ಸರ್, ಜೈನರ ತುಂಬಾ ಪ್ರಸಿದ್ಧ ಕ್ಷೇತ್ರ ಅದು. ಅರೆತಿಪ್ಪೂರನ್ನ ಇವತ್ತು ಆರತಿಪುರ ಅಂತ ಇಟ್ಕೊಂಡಿದ್ದಾರೆ ಅವರು. ಇಲ್ಲೂ ಕೂಡ ಎರುಮೈ ನಾಡನ್ನ ಸಂಸ್ಕೃತೀಕರಣ ಮಾಡಿ ಆಮೇಲೆ ಏನ್ ಮಾಡ್ತಾರೆ, ಮಹಿಷಪುರ ಅಂತ ಮಾಡ್ತಾರೆ. ಎರುಮೈ ಮಹಿಷ, ಎರುಮೈ ಅನ್ನೋದು ಮೊನ್ನೆ ರೀಸೆಂಟ್ ಆಗಿ ಅದೊಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಮಹಿಷಪುರ ಅವ್ರದ್ದೇನೇನೋ ಎತ್ಕೊಂಡು. ಹೌದು, ಮಹಿಷಪುರ ಆಡ್ ಮಾತಿನಲ್ಲಿ ಆಮೇಲೆ ಮಹಿಷ ಊರು ಆಗುತ್ತೆ. ಮಹಿಷ ಊರು, ಮಹಿಷೂರು, ಮಹಿಸೂರು, ಮೈಸೂರು, ಬ್ರಿಟಿಷರು ಬರೋ ಹೊತ್ತಿಗೆ ಮೈಸೂರು. ಬ್ರಿಟಿಷ್ ಕಾಲದಲ್ಲಿ ಅದು ಮೈ ಆಗಿರ್ಲಿಲ್ಲ, ಐಕಾರ ಇರ್ಲಿಲ್ಲ. ಮಾ ಬರೆದು ಪಕ್ಕದಲ್ಲಿ ಈ ಬರಿತಾ ಇದ್ರು, ಮೈಸೂರು. ಮೈಸೂರಿನ ಹಳೆ ದಾಖಲೆಗಳೆಲ್ಲ ಕೂಡ ಮೈಸೂರು ನಮಗೆ ಸಿಗುವಂಥದ್ದು. ಅಲ್ಲಿನ ರೆಕಾರ್ಡ್ಗಳಲ್ಲಿ ಐ ಅಕ್ಷರ ಐಕಾರ ಇರೋದಿಲ್ಲ. ಮಹಿಸೂರು ಅಂತ ಇರುತ್ತೆ, ಅಥವಾ ಮೈಸೂರು ಅಂತ ಇರುತ್ತೆ. ನಾವು ಅದನ್ನ 5 ಒತ್ತಕ್ಷರವನ್ನಾಗಿ ಮಾಡ್ಕೊಂಡು ಮೈಸೂರು ಅಂತ ಬಳಸ್ತಾ ಇದೀವಿ. ಮೈಸೂರಿನ ಹಳೆ ರೆಕಾರ್ಡ್ಗಳೆಲ್ಲ ಆ ಥರ ಇಲ್ಲ ಸರ್. ಅಂದ್ರೆ ಕರ್ನಾಟಕದ ಪ್ರಾಂತ್ಯವನ್ನ ಬೇರೆ ಭಾಷಿಕರು ಹೆಂಗೆ ಗುರುತಿಸ್ತಾ ಇದ್ರು ಅಂತ ಅನ್ನೋದಕ್ಕೂ ಕೂಡ ಕರೆಕ್ಟ್ ಉದಾಹರಣೆ. ಆ ಪ್ರಾಂತ್ಯನ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಗೆ ಹೆಚ್ಚಾಗಿ ತುರುಗೋಳ್ ವೀರಗಲ್ಲು ನಮಗೆ ಮೈಸೂರು ಪ್ರಾಂತ್ಯಗಳಲ್ಲಿ ಎಲ್ಲ ಕರ್ನಾಟಕದಾದ್ಯಂತಲೇ ಸಿಗುತ್ತೆ. ಬಟ್ ಈ ಎಮ್ಮೆ ಚಿತ್ರಣಗಳು ನೀವು ಹೇಳ್ದಂಗೆ ಇಲ್ಲೇ ಹೆಚ್ಚಾಗಿ ಸಿಗುವಂಥದ್ದು. ಬೇರೆ ಕಡೆ ಹಸು ಬೇರೆ ಬೇರೆ ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಶಾಸನಗಳು ಮತ್ತು ವೀರಗಲ್ಲುಗಳು ಅಂತ ಬಂದ್ರೆ ತುರುಗೋಳ್ ಶಾಸನಗಳಿಗೇನೆ ನಮಗೆ ಮೊದಲನೇ ಪ್ಲೇಸ್ ಬರುವಂಥದ್ದು ಸರ್. ಅದೇ ಮೇಡಮ್, ನಮ್ಗೆ ಖುಷಿಯಾಗಿದ್ದೇನೆಂದರೆ ನೀವು ಮೂಲ ತಮಿಳಿಗರಾಗಿ ಹೆಸರಲ್ಲೇ ನೀವು ತಮಿಳ್ ಅನ್ನೋದನ್ನ ಇಟ್ಕೊಂಡು
ನೀವು ಇದೇ ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ಮಾಸ್ಟರ್ ಡಿಗ್ರಿ ಮಾಡ್ತೀರಾ, ಅದು ಸೆಕೆಂಡ್ ರ್ಯಾಂಕಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತೀರಾ, ಒಂದು 3 ಗೋಲ್ಡ್ ಮೆಡಲ್ ಜೊತೆಗೆ ನೀವು ಕನ್ನಡದಲ್ಲಿ MA ಮಾಡ್ತೀರಾ. ಅದಾದಮೇಲೆ ಮದ್ರಾಸ್ಗೆ ಹೋಗಿ ಅವತ್ತಿಂದ ಇವತ್ತಿನವರೆಗೂ ನೀವು ಕನ್ನಡದಲ್ಲೇ ಪಾಠ ಮಾಡ್ಕೊಂಡು ಬಂದಿದ್ದೀರಾ. ಸೊ ಅಲ್ಲಿಯ ಅವರ ಭಾಷಾ ಪ್ರೇಮ, ಅವ್ರ ವಿಚಾರಗಳು ಹೇಗೆ, ಯಾಕೆಂದರೆ ಆ ಸಂಪರ್ಕ ನಮಗೂ ಅದೊಂಥರ ಖುಷಿ ಕೊಡೋ ಅಂಥದ್ದು. ಹೆಂಗೆ ಅದು ನಮ್ಮಲ್ಲಿ ಈಗಲೂ ಎಲ್ಲಿ ಯಾವ ಇಂಟರ್ವ್ಯೂಗಳು ನೋಡಿ, ನೀವು ಯಾವ ಪಾಡ್ಕಾಸ್ಟ್ಗಳು ನೋಡಿ, ಎಲ್ಲಿ ನೋಡಿದ್ರು ಕನ್ನಡಿಗರಿಗೆ ಭಾಷಾ ಪ್ರೇಮ ಇಲ್ಲ, ಕನ್ನಡಿಗರಿಗೆ ಭಾಷಾ ಪ್ರೇಮದ ಕೊರತೆ ಇದೆ, ನಾವು ಇದನ್ನೇ ಮಾತಾಡ್ಕೊಂಬರ್ತೀವಿ. ಸೊ ಕನ್ನಡಕ್ಕೆ ಆದ ನಿಜವಾದ ಒರಿಜಿನಲ್ ಕಾಂಟ್ರಿಬ್ಯೂಟರ್ಸ್ ಅಂದರೆ ನಾವು ತುಂಬ ಜ್ಞಾನಪೀಠದಿಂದ ತೊಗೊಂಬಂದ್ರೂ ಎಲ್ಲ ಹೊರಗಿನವರೇ, ಬೇರೆ ಭಾಷೆಯವರೇ ಅಂತಲೇ ಹೇಳ್ತಾ ಬರ್ತೀವಿ. ಹಂಗೆ ನಿಮ್ಮಗಳ ಹೋರಾಟಗಳೇ ಮೋಸ್ಟ್ಲಿ ಕನ್ನಡನ ಸ್ಟ್ರಾಂಗ್ ಆಗಿ ಇಟ್ಟಿರೋದು ಅಂತ ನನಗನ್ಸುತ್ತೆ. ಅದರಲ್ಲೇ ರೀಸೆಂಟಾಗಿ ನಿಮ್ಮದು ಒಂದು ವಿಷಯ ನಾವು ಮಾತಾಡುವಾಗ ಕಮಲಾಸನ್ ಅವರು ಮಾತಾಡಿದಾಗ ಆ ವಿಷಯಕ್ಕೆ ಸುಮಾರು ಅದು ತುಂಬ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅದನ್ನು ಯಾರೂ ಕೂಡ ಸರಿಯಾದ ರೀತಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಅದನ್ನು ನೀವು ಆ ಟೈಮಲ್ಲಿ ಅದ್ರ ಬಗ್ಗೆ ಮಾತಾಡಿ, ಅಲ್ಲೇ ಇದ್ದು ಮಾತಾಡಿ ಅದನ್ನು ಫೇಸ್ ಮಾಡಿದ್ರಿ ನೀವು ತಮಿಳ್ನಾಡಲ್ಲಿ ಇದ್ಕೊಂಡೆ. ಅದು ಆ ವಿಚಾರನ ಹೇಳೋದಾದರೆ ತುಂಬ ಪಾಯಿಂಟ್ಗಳನ್ನು ಹೇಳಿಬಿಟ್ರಿ ಸರ್. ಮೊದಲು ನಾವು ತಮಿಳವರಾಗಿದೆ ಹೆಂಗೆ ಕನ್ನಡನ ಇಂಟ್ರೆಸ್ಟ್ ಆಗಿ ನೀವು ಕನ್ನಡ MA ಮಾಡಿದ್ರಿ ಅಂತ ಕೇಳಿದ್ರಿ. ನಮ್ಮ ಪ್ರಕಾಶ್ ನಗರದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು, ಬೆಂಗಳೂರೇ, ನಾನು ನೇಟಿವ್ ಬಂದು ಹುಟ್ಟಿ ಬೆಳೆದಿದ್ದೆಲ್ಲ, ನಾನು ಎಜುಕೇಷನ್ ಫುಲ್ಲು ಬೆಂಗಳೂರಲ್ಲೇ ಮಾಡಿದ್ದು. ನನಗೆ ಕೆಲಸ ಸಿಕ್ಕಿದ ಮೇಲೆ ಅಷ್ಟೇ ನಾನು ಮದ್ರಾಸಿಗೆ ಹೋಗಿದ್ದು ಸರ್. ಪ್ರಕಾಶ್ ನಗರದಲ್ಲಿ ನಮ್ಮ ತಂದೆ ಒಂದು ಬೇಕ್ರಿ ಇಟ್ಟಿದ್ರು. ನಾನು 4ನೇ ಕ್ಲಾಸ್ ಓದೋವಾಗಿಂದ ನಮ್ಮ ಬೇಕ್ರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಆ ವ್ಯಾಪಾರ ಮಾಡಿದ್ದಂಗೆ ಹೆಂಗೆ ಓದೋಕೆ ಅನುಕೂಲ ಆಯಿತು ಅಂತಂದರೆ, ಅವಾಗೆಲ್ಲ ವ್ಯಾಪಾರ ಮಾಡೋದಕ್ಕೆ ಅಂದರೆ ಇವತ್ತಿನ ಹಾಗೆ ಕವರ್ಗಳು ಬರ್ತಾ ಇರಲಿಲ್ಲ, ಪೇಪರ್ಗಳಲ್ಲೇ ಎಲ್ಲನೂ ಕಟ್ಕೊಡ್ತಾ ಇದ್ದಿದ್ದು. ಏನನ್ನೇ ಆದ್ರೂ ಕೂಡ ಅಂಗಡಿಗೆ ಹಳೆ ಪೇಪರ್ಗಳನ್ನ ತಂದು ಹಾಕೋರು, ಹಳೆ ಪುಸ್ತಕಗಳನ್ನ ತಂದು ಹಾಕೋರು. ಆ ಎಲ್ಲ ಪುಸ್ತಕಗಳನ್ನ ಓದೋಕೆ ಶುರು ಮಾಡಿದೆ ಸರ್. ನಾನು 4ನೇ ಕ್ಲಾಸಿಂದನೇ ಹಂಗೆ ಓದೋಕೆ ಶುರು ಮಾಡಿದೆ. ನಮಗೆ ನಮ್ಮ ತಂದೆ ಹೆಸರನ್ನು ಬೇಕಾದ್ರೆ ತಮಿಳ್ ಸೆಲ್ವಿ ಅಂತ ಇಟ್ಟಿರ್ಬೋದು, ಆದರೆ ಮನೆ ಪಕ್ಕದಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಇದ್ದಿಂದ ಎಲ್ಲ ಸ್ಕೂಲ್ಗೆ ಹಾಕಬೇಕು ಅಂತ ಕನ್ನಡ ಮೀಡಿಯಂ ಸ್ಕೂಲ್ಗೆ ಹಾಕಿದ್ರು. ನಾನು ಕನ್ನಡ ಮೀಡಿಯಂನಲ್ಲೇ ಓದ್ಕೊಂಡು ಏನು ಓದಿಸಿದ್ರು ಅದು ಚೆನ್ನಾಗಿ ಓದ್ಕೊಂಡು ಬಂದೆ ಅಷ್ಟೇ. ಜೊತೆಗೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬರೋದಕ್ಕೆ ನಮ್ಮ ಬೇಕ್ರಿನೇ ಕಾರಣ. ಹಿಂಗೆ ಅಂಗಡಿಗೆ ಬರೋ ಎಲ್ಲ ಪೇಪರು, ಪುಸ್ತಕ, ಸುಧಾ, ತರಂಗ, ಪ್ರಜಾಮತ, ಚಂದಮಾಮ, ಬಾಲಮಿತ್ರ ಎಲ್ಲವನ್ನೂ ಕೂಡ ಓದ್ತಾ ಇದ್ದೆ. ಅರ್ಥ ಆಗುತ್ತೋ ಬಿಡುತ್ತೋ ಓದ್ತಾ ಇದ್ದೆ ಸರ್. ಹಂಗೆ ಓದಿ ನಾನು ಹೈಸ್ಕೂಲಿಗೆ ಬರೋದ್ರೊಳಗಡೆ ಕಾದಂಬರಿಗಳನ್ನೆಲ್ಲ ಓದೋಕೆ ಪ್ರಾಕ್ಟೀಸ್ ಮಾಡಿಬಿಟ್ಟೆ. ತುಂಬ ಪ್ರಮುಖವಾದ ಕಾರಂತರ ಕಾದಂಬರಿಗಳೆಲ್ಲ 45 ಕಾದಂಬರಿಗಳು ಬರೆದಿದ್ದಾರೆ. ಅಷ್ಟು ಕಾದಂಬರಿಗಳೆಲ್ಲ ನಾನು ಹೈಸ್ಕೂಲ್ ಲೆವೆಲಲ್ಲೇ ಓದಿ ಮುಗಿಸಿದ್ದೆ. ಕುವೆಂಪು ಅವ್ರ ಕಾದಂಬರಿಗಳೆಲ್ಲ ಹೈಸ್ಕೂಲಲ್ಲೇ ಓದಿ ಮುಗಿಸಿದ್ದೆ. ನಾನು ರಾಮಾಯಣ ದರ್ಶನಂ ಕೃತಿಯನ್ನು ಕುವೆಂಪು ಅವ್ರದ್ದು 10th ಎಕ್ಸಾಮ್ ಆದ್ಮೇಲೆ +1ಗೆ ಸೇರುವಾಗ ಈ ಬೇಸಿಗೆ ರಜೆಗಳಿರುತ್ತಲ್ಲ, ಆ ಟೈಮಲ್ಲಿ ಫಸ್ಟ್ ಓದಿದ್ದು ಸರ್ ರಾಮಾಯಣ ದರ್ಶನ. ನನಗೆ ಎಷ್ಟು ಅರ್ಥವಾಗಿದೆ ಅಂತ ಗೊತ್ತಿಲ್ಲ, ಪೂರ್ತಿ ಅರ್ಥ ಆಗಿದೆ ಅಂತಲೂ ನಾನು ಆ ಏಜಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಓದೋ ಪ್ರಯತ್ನ ಮಾಡಿದ್ದೆ, ಡಿಕ್ಷನರಿ ಇಟ್ಕೊಂಡಿದ್ದೆ, ರತ್ನಕೋಶ ಇಟ್ಕೊಂಡೆಲ್ಲ ಓದಿ ಇದನ್ನು ಮಾಡಿದ್ದೆ. ಹಾಗಾಗಿ ನನಗೆ ಈ ಅಂಗಡಿಗಳ ಮೂಲಕ ಬರ್ತಾ ಇದ್ದ ಪೇಪರ್ನ ಓದ್ತಾ ಸಾಹಿತ್ಯದಲ್ಲೇ ಆಸಕ್ತಿ ಬಂತು. ಮುಂದೆ ಹಾಗೆಯೇ ನಾನು ಆಪ್ಷನಲ್ ಕನ್ನಡ ತೆಗೆದುಕೊಂಡು ಮಹಾರಾಣಿ ಕಾಲೇಜಲ್ಲೇ BA ಮಾಡಿದೆ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಳ್ಳೊಳ್ಳೆ ಪ್ರೊಫೆಸರ್ಗಳು ಸಿಕ್ಕಿದ್ರು ನನಗೆ. ಅದರಲ್ಲೂ ನಾನು ವಿಶೇಷವಾಗಿ ಶಾಸನಗಳನ್ನೇ ಮೇಜರ್ ಆಗಿ ಇಟ್ಕೊಂಡು ನಾನು MA ಮಾಡಿದ್ದು. ಹಂಪನ ನನ್ನ PhD ಗೈಡು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಶಾಸನ ಎಕ್ಸ್ಟ್ರಾ ಡಿಪ್ಲೊಮಾ ಕೋರ್ಸ್ ಥರ ಮಾಡ್ತಾರಲ್ಲ, ಆ ಕೋರ್ಸನ್ನು 2 ವರ್ಷ ಮಾಡಿದೆ. ಅಲ್ಲೇ PVK ಸರು, ದೇವರಕೊಂಡ ರೆಡ್ಡಿ ಸರು, ಗಣೇಶ್ ಸರು, ಶೇಷಾಸ್ತ್ರಿ ಸರು ಅವ್ರ ಹತ್ರ ಎಲ್ಲ ನಾನು ಶಾಸನವನ್ನು ಕಲ್ತಿದ್ದು. ಆಮೇಲೆ ಜಾಬ್ ಸಿಕ್ಕಿದ್ಮೇಲೆ ಅಲ್ಲಿ ಹೋದೆ. ಬಟ್ ನನಗೆ ಕನ್ನಡ ಸಾಹಿತ್ಯ ಎಷ್ಟು ಆಸಕ್ತಿ ಅಂತಂದರೆ, ಹೊಸದಾಗಿ ಒಂದು ಪುಸ್ತಕ ಬಂದರೆ, ಒಂದು ಕಾದಂಬರಿ ಬಂದರೆ ಓದೋದೇ ಬಿಡ್ತಾ ಇರಲಿಲ್ಲ. ಯಾರದ್ದಾದರೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ದೆ. ಇದನ್ನೆಲ್ಲ ಓದಿದ್ದು ನನಗೆ ಅಲ್ಲಿ ಚೆನ್ನೈಗೆ ಹೋದ್ಮೇಲೂ ಕೂಡ ಭಾಳ ಹೆಲ್ಪ್ ಆಯಿತು. ತಮಿಳ್ನವರು ತುಂಬ ವಿಪರೀತ ಭಾಷಾ ಪ್ರೇಮಿಗಳು ಅಂತ ಗೊತ್ತು. ಅದರಲ್ಲೂ ಬೇರೆ ಭಾಷೆಗಿಂತ ತೆಲುಗುಗೋ ಅಥವಾ ಮಲಯಾಳಕ್ಕೂ ಹೋಲಿಕೆ ಮಾಡಿದ್ರೆ ಕನ್ನಡದ ಮೇಲೆ ಅವರಿಗೆ ಸ್ವಲ್ಪ ಕನ್ನಡ ಭಾಷೆನೇ ಸ್ವಲ್ಪ ಪಕ್ಕಕ್ಕಿಡೋ ಮನೋಭಾವನೆ. ಅಂಥ ತಮಿಳು ಜನರ ನಡುವೆ ನಾನು ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅನ್ನೋದನ್ನು ಅವ್ರು ಹೇಳೋ ಪ್ರಯತ್ನ ಮಾಡಿದೆ. ನಾನು ಇಡೀ ತಮಿಳ್ನಾಡಿಗೆ ಹೇಳೋದಕ್ಕೆ ನನ್ನಿಂದ ಸಾಧ್ಯ ಆಗದೆ ಇರ್ಬೋದು. ನಮ್ಮ ಯೂನಿವರ್ಸಿಟಿಗಳಲ್ಲಿ ನಡೀತಾ ಇರುವ ಸೆಮಿನಾರ್ಗಳಲ್ಲಿ ಅಥವಾ ತಮಿಳ್ನಾಡಿನಲ್ಲಿ ನಡೆಯುವಂಥ ಕಾಲೇಜ್ಗಳಲ್ಲಿ ನಡೆಯುವಂಥ ಸೆಮಿನಾರ್ಗಳಲ್ಲಿ, ಕಾನ್ಫರೆನ್ಸ್ಗಳಲ್ಲಿ ನಾನು ಭಾಗವಹಿಸಿ ತಮಿಳು ಭಾಷೆಯಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಇವತ್ತು ಕೂಡ ತಮಿಳ್ನಾಡಲ್ಲಿ ನಾನು ಯಾವ್ದಾದ್ರು ಕಾಲೇಜ್ಗೆ ಹೋಗಿ ಮಾತಾಡ್ತೀನಿ ಅಂತಂದರೆ ಕನ್ನಡ ಸಾಹಿತ್ಯದ ಬಗ್ಗೆ ತಮಿಳಲ್ಲಿ ಮಾತಾಡ್ತೀನಿ. ತಮಿಳಲ್ಲಿ ಇಲ್ಲದೆ ಇರೋಂಥದ್ದು ಕನ್ನಡದಲ್ಲಿ ಎಷ್ಟೆಲ್ಲ ಇದೆ, ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಏನು ಅನ್ನೋದನ್ನು ಅವರಿಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹೇಳಿದಾಗ ಅವರು ಕೂಡ ಅದನ್ನು ಬಹಳ ಖುಷಿಯಿಂದ ಕೇಳ್ತಾರೆ. ಕೆಲವರು ವಾದ ಮಾಡುವಂಥವ್ರು ಇದ್ದೇ ಇರ್ತಾರೆ, ಏನು ತಮಿಳಿಗಿಂತ ಚೆನ್ನಾಗಿದೆಯಾ ಇದರಲ್ಲಿ ಅಂತ.
ತಮಿಳಿನಲ್ಲಿರುವಂಥ ರಾಮಾಯಣ ಮಹಾಭಾರತ ಕಾವ್ಯಗಳೆಲ್ಲ ಜಾಸ್ತಿ ಇಲ್ಲ ಸರ್. ನಮ್ಮ ಪಂಪ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ, ರನ್ನನ ಗದಾಯುಧಕ್ಕೆ ಹೋಲಿಕೆ ಮಾಡಿದ್ರೆ, ಕುಮಾರವ್ಯಾಸ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ, ಅಂಥ ಒಂದು ಕುಮಾರವ್ಯಾಸನಂಥ ಕೃತಿನೆಲ್ಲ ನಾನು ತಮಿಳು ಸಾಹಿತ್ಯನೂ ಓದಿದ್ದೀನಿ, ತೆಲುಗು ಸಾಹಿತ್ಯನೂ ಓದಿದ್ದೀನಿ, ಅಥವಾ ಭಾರತದ ಬೇರೆ ಭಾಷೆಗಳ ಸಾಹಿತ್ಯವನ್ನು ಕನ್ನಡ ಅನುವಾದದ ಮೂಲಕ ಕೂಡ ಓದ್ಕೊಂಡಿದ್ದೀನಿ. ಇದನ್ನಿಟ್ಕೊಂಡು ಕಂಪೇರ್ ಮಾಡಿ ನೋಡ್ಬೇಕಾದ್ರೆ ಈ ಕನ್ನಡ ಭಾಷೆನಲ್ಲಿ ಬಂದಿರುವಂಥ ಪಂಪನಂಥ ಒಂದು ಕೃತಿ ಭಾರತದ ಬೇರೆ ಯಾವ ಭಾಷೆನಲ್ಲೂ ಬಂದಿಲ್ಲ ಅಂತ ಅನ್ನೋದನ್ನು ನಾವು ಖಡಾಖಂಡಿತವಾಗಿ ಹೇಳ್ಬೋದು ಸರ್. ಅಂಥ ಅದ್ಭುತವಾದಂಥ ಕೃತಿ ಕುಮಾರವ್ಯಾಸ ಭಾರತ ಕೂಡ ಅಷ್ಟೇ. ಕುಮಾರವ್ಯಾಸ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಅಂತ ಸುದ್ದಿ ಏನು ಅಂತಂದರೆ, ತಮಿಳು ನಾಡಿನವರು ಆ ಕುಮಾರವ್ಯಾಸ ಭಾರತವನ್ನು ಓದ್ತಾರೆ. ಓದ್ಬಿಟ್ಟು ಈ ಕುಮಾರವ್ಯಾಸ ಭಾರತದಿಂದ ಪ್ರೇರೇಪಣೆಯನ್ನು ಪಡ್ಕೊಂಡು ತಮಿಳಿನಲ್ಲಿ ಒಂದು ಮಹಾಭಾರತ ಕಾವ್ಯವನ್ನು ಬರೀತಾರೆ. ವಿಲ್ಲಿಪುತ್ತೂರಾರ್ ಅಂತ ಆ ಕವಿಯ ಹೆಸರು. ವಿಲ್ಲಿಪುತ್ತೂರಾರ್ ಆ ಮಹಾಭಾರತವನ್ನು ಬರೆಯೋದಿಕ್ಕೆ ಕುಮಾರವ್ಯಾಸ ಭಾರತದ ಪದ್ಯ ಭಾಗವನ್ನು ಅಲ್ಲಿನ ಜನ ಹೇಳ್ತಾ ಇರೋದನ್ನ ನೋಡಿ, ಇದೇ ರೀತಿ ಕಾವ್ಯವನ್ನು ನೀನು ಬರಿ ಅಂತ ಅವ್ನು ಹೇಳ್ತಾನಂತೆ, ಆ ಊರಿನ ರಾಜ ಆ ಕವಿ ಹೇಳ್ತಾನಂತೆ. ಹಾಗಾಗಿ ವಿಲ್ಲಿಪುತ್ತೂರಾರು ಆ ಮಹಾಭಾರತದ ಕಾವ್ಯವನ್ನು ಬರೀತಾರೆ ಅಂತ ಅನ್ನೋದು, ಇದನ್ನು ನಮಗೆ ಶ್ರೀನಿವಾಸ್ ಹಾವನೂರವರು ಒಂದು ಲೇಖನದಲ್ಲಿ ಬರೆದಿದ್ದಾರೆ ಸರ್. ಈಗ ಅಂತ ಅನ್ಬಿಟ್ಟು ಶ್ರೀನಿವಾಸ ಅವರ ದೊಡ್ಡ ಲೇಖಕರು. ಶ್ರೇಷ್ಠವಾದಂತ ಕಾವ್ಯ ಆಗಿತ್ತು. ಹೌದು, ಆಗಿತ್ತು ಅಂದ್ರೆ ತಮಿಳ್ನವ್ರು ಕೂಡ ಅದರಿಂದ ಪ್ರೇರಣೆಯನ್ನ ಪಡ್ಕೊಂಡಿದ್ರು ಅಂತ ಹೇಳೋದಕ್ಕೆ. ಆಮೇಲೆ ಕನ್ನಡದ ಹಲವಾರು ಕೃತಿಗಳು ತಮಿಳಿಗೂ ಕೂಡ ಹೋಗಿದೆ. ಚಾಮರಸನ ಪ್ರಭುಲಿಂಗ ಲೀಲೆಯನ್ನ ತಮಿಳಿಗೆ ಅನುವಾದ ಮಾಡಿದ್ದಾರೆ ಸರ್. ಬಸವ ಪುರಾಣವನ್ನ ಕೂಡ, ಭೀಮಕವಿಯ ಬಸವ ಪುರಾಣವನ್ನ ತಮಿಳಿಗೆ 16-17ನೇ ಶತಮಾನದಲ್ಲೇ ಅನುವಾದ ಮಾಡಿದ್ದಾರೆ. ನಾನು ಬಸವ ಪುರಾಣ, ಚಾಮರಸನ ಪ್ರಭುಲಿಂಗ ಲೀಲೆ ಇವನ್ನೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಇನ್ನೊಂದನ್ನು ಹೇಳಲೇಬೇಕು. ಈ ನಮ್ಮ ವಚನಕಾರರು ಮಾಡಿರುವ ಕ್ರಾಂತಿ ಇದೆಯಲ್ಲ, ಈ ವಚನಕಾರರು ಮಾಡಿರುವ ಕ್ರಾಂತಿ ತಮಿಳುನಾಡಿನ ಮೇಲೆ ಕೂಡ ವಿಪರೀತ ಪ್ರಭಾವ ಬೀರಿದೆ ಸರ್. ವೀರಶೈವರು ಕಲ್ಯಾಣದ ಕ್ರಾಂತಿ ನಡೆದ ನಂತರ, ಕಲ್ಯಾಣದ ಕ್ರಾಂತಿನಲ್ಲಿ ನಡೆದಂಥ ಅನಾಹುತಗಳ ನಂತರ ತುಂಬಾ ಜನ ಶರಣರು ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗಿ ನೆಲೆಸಬೇಕಾಗುತ್ತೆ. ಹಾಗೆ ಕೆಲವರು ಆಂಧ್ರಕ್ಕೆ ಹೋಗ್ತಾರೆ. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಎಲ್ಲ ಆಂಧ್ರದ ಶ್ರೀಶೈಲಕ್ಕೆ ಹೋದ್ರು ಅಂತ ಗೊತ್ತು ನಮಗೆ. ಹಾಗೆ ಕೆಲವರು ತಮಿಳುನಾಡಿಗೂ ಕೂಡ ಬರ್ತಾರೆ. ಅವರ ಮೂಲಕ ತಮಿಳುನಾಡಿನಲ್ಲೂ ಕೂಡ ಈ ವೀರಶೈವ ಧರ್ಮ ಅಥವಾ ನಮ್ಮ ಶರಣ ಧರ್ಮದ ಪರಂಪರೆ ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿದೆ. ತಮಿಳುನಾಡಲ್ಲಿ ಕುಂಭಕೋಣಂನಲ್ಲಿ ಒಂದು ಪೆರಿಯ ಮಠ ಅಂತ ಇದೆ, ವೀರಶೈವರ ಮಠ. ಇವತ್ತಿಗೂ ಆ ಮಠದಲ್ಲಿ ವೀರಶೈವರ ಅಷ್ಟು ದೀಕ್ಷೆಗಳು ನಡೆಯುತ್ತೆ. ಅಲ್ಲಿ ತುಂಬಾ ಜನ, ನೂರಾರು ಸಂಖ್ಯೆನಲ್ಲಿ ವೀರಶೈವರಿದ್ದಾರೆ, ಕನ್ನಡಿಗರೇನೆ ಅವರು. ಆದ್ರೆ ಮನೆ ಮಾತು ತಮಿಳು ಅಂತ ಹೇಳ್ಕೊಳ್ತಾರೆ. ಈಗ 400-500 ವರ್ಷಗಳಿಂದ ಇರೋದ್ರಿಂದ ಹಂಗೆ ಕನ್ವರ್ಟ್ ಆಗೋಗ್ಬಿಟ್ಟಿದ್ದಾರೆ ಅವ್ರು ತಮಿಳವರಾಗಿ. ಬಟ್ ಮೂಲ ಎಲ್ಲಿ ಅಂದ್ರೆ ಕನ್ನಡದಿಂದ ಬಂದವರು. ನಮ್ಮ ಪೆರಿಯಾರ್ ಹೇಳಿದ್ನಲ್ಲ, ಪೆರಿಯಾರ್ ಅವರು ಕೂಡ ಕರ್ನಾಟಕದ ಮೂಲದಿಂದ ತಮಿಳುನಾಡಿಗೆ ಹೋಗಿ ಬಂದವರು ಅಲ್ಲ. ಪೆರಿಯಾರ್ ಅವರು ಬಂದು ಬಳ್ಳಾರಿ ಕಡೆಯವರು, ಪೆರಿಯಾರ ನಾಯಕರ ಜನಾಂಗದಿಂದ ಬಂದಂಥವ್ರು. ಪೆರಿಯಾರ್ ಅವರ ತಾತನ ಕಾಲದಲ್ಲೇ ಅವರು ತಮಿಳುನಾಡಿಗೆ ಬಂದು ಸೇಲಂ, ಈರೋಡಿನ ಪ್ರಾಂತ್ಯದಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟಂಥವ್ರು. ಅವ್ರ ಮಾತೃಭಾಷೆ ಮನೆಯಲ್ಲಿ ಆ ಕಾಲದಲ್ಲಿ ಚಿಕ್ಕವರಾಗಿದ್ದ ಕನ್ನಡ ಮಾತಾಡ್ತಾ ಇದ್ರು ಪೆರಿಯಾರ್ ಅವ್ರ ಮನೆಯಲ್ಲಿ. ಇವತ್ತಿನ ಕಾಲದಲ್ಲಿ ಅದೆಲ್ಲ ಬಿಟ್ಟೋಗಿಟ್ಟಿರ್ಬೋದು ಅವ್ರ ನೆಕ್ಸ್ಟ್ ಜನ್ರೇಷನ್ಗೆ. ಪೆರಿಯಾರ್ ಅವ್ರ ಮೂಲ ಕೂಡ ಕನ್ನಡ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಹಾಗೆ ತುಂಬ ಜನ ಕನ್ನಡಿಗರು ಚೆನ್ನೈನಲ್ಲಿದ್ದಾರೆ, ಸಾವಿರಾರು ಸಂಖ್ಯೆನಲ್ಲಿದ್ದಾರೆ. ಎರಡು ಕಾರಣದಿಂದ ನಾವು ಕನ್ನಡಿಗರನ್ನು ನೋಡ್ಬೋದು, ಎರಡು ರೀತಿಯಲ್ಲಿ ಕನ್ನಡಿಗರನ್ನು ನೋಡ್ಬೋದು. ಒಂದು 400-500 ವರ್ಷಗಳ ಹಿಂದೆನೇ ಬಂದು ಸೆಟ್ಲ್ ಆದವರು, ಈಗ ಕಲ್ಯಾಣ ಕ್ರಾಂತಿನಲ್ಲಿ ಬಂದವರಿದ್ದಾರೆ. ಮತ್ತು ಯುದ್ಧಗಳಾದಾಗ, ರಾಜರ ನಡುವೆ ಯುದ್ಧಗಳಾದಾಗ, ಯುದ್ಧಗಳನ್ನು ಮಾಡೋದಕ್ಕೆ ಅಂತಾನೆ ಜನನ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಯುದ್ಧ ಆಗಿ ಗೆದ್ದ ಮೇಲೆ ಆ ಜನರನ್ನ ಅಲ್ಲೇ ಬಿಟ್ಟು ಸೆಟಲ್ ಮಾಡಿ, ನೀವು ಇದನ್ನೆಲ್ಲ ಈ ಪ್ರಾಂತ್ಯಗಳನ್ನು ನೋಡ್ಕೊಳ್ಳಿ ಅಂತ ಕನ್ನಡಿಗರನ್ನ ಅಲ್ಲೇ ಬಿಟ್ಟು ಬರ್ತಾ ಇದ್ರು. ಅಂತ ಕನ್ನಡಿಗರ ಮನೆತನಗಳು ಕೂಡ ಅಲ್ಲಿ ನೂರಾರು ಸಂಖ್ಯೆನಲ್ಲಿ ನಮಗೆ ಸಿಗುತ್ತೆ. ಈ ಪಾಯಿಂಟ್ ಹೇಳಿದ್ ನನಗೆ ಕೇಳಬೇಕು ಅನ್ಸಿದ್ದು. ಈಗ ನಮ್ಮಲ್ಲಿ ನಾವು ಈ ಕಲಾಸಿಪಾಳ್ಯ ಆಗಲಿ ಮತ್ತು ಅಥವಾ ಇನ್ನೊಂದಷ್ಟು ವಿಚಾರಗಳಿಗೆ ನಮಗೆ ತಮಿಳುನಾಡಿಂದ ತಮಿಳು ಜನಗಳು ನಮ್ಗೆ ಇವತ್ತು ತುಂಬ ಬೆಂಗಳೂರಲ್ಲಿ ಅಷ್ಟು ಜನ ಸಿಗೋದಕ್ಕೆ ಈ ಯುದ್ಧದ ಕಾಲಘಟ್ಟಗಳು ಕಾರಣ, ವ್ಯಾಪಾರ ಸಂಪರ್ಕಗಳು ಕೂಡ ಕಾರಣಗಳಿತ್ತಲ್ಲ. ಆಮೇಲೆ ಕಟ್ಟಡಗಳನ್ನ ಕಟ್ಟುವ ನಿರ್ಮಾಣ ಜಾಸ್ತಿ ಆದಾಗ, ಅದರಲ್ಲೂ ಮುಖ್ಯವಾಗಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ್ರಲ್ಲ ಸರ್. ನಮ್ಮ KRS ಅಣೆಕಟ್ಟಾಗ್ಬೋದು, ಅಥವಾ ಮಾರಿಕಣಿವೆ ಅಣೆಕಟ್ಟಾಗ್ಬೋದು, ತುಂಗಭದ್ರಾ ನದಿಗೆ ಕಟ್ಟಿರುವಂಥ ಅಣೆಕಟ್ಟಾಗ್ಬೋದು. ಈ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ತಮಿಳ್ನವರನ್ನೇ ಜಾಸ್ತಿ ಕೆಲಸಕ್ಕೆ ಅಂತ KGF ಮೈನಿಂಗ್ ಮಾಡುವಾಗಲೂ ಅದನ್ನೇ ಗಣಿಗಾರಿಕೆ ಮಾಡುವಂತ. ಈ ತರದ್ದು ಇಲ್ಲಿಂದ ಅಲ್ಲಿಗೆ ಹೋಗಿರೋಂಥ ಉದಾಹರಣೆಗಳು ಇದೆಯಾ? ಇದೆ ಸರ್, ಇಲ್ಲಿಂದ ಅಲ್ಲಿಗೂ. ಅಂದ್ರೆ ಅಲ್ಲಿ ಕೆಲಸಕ್ಕೆ ಇದು ನೀವು ಹೇಳ್ತಾ ಇರೋ ಉದಾಹರಣೆಗಳು 18-19ನೇ ಶತಮಾನದ ನಂತರದ್ದು. ಗಣಿಗಾರಿಕೆಗಾಗ್ಲಿ, ಅಣೆಕಟ್ಟುಗಳ ನಿರ್ಮಾಣ ಮಾಡೋಕ್ಕಾಗಲಿ ತಮಿಳ್ನವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಆದ್ರೆ ನಾನು ಹೇಳ್ತಾ ಇರೋದು ಅದಕ್ಕಿಂತ ಹಿಂದಿನ ಯುದ್ಧಗಳ, ರಾಜರ ಕಾಲದಲ್ಲಿ ನಡೆದಂತ ಯುದ್ಧಗಳ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಕ್ಸಾಂಪಲ್, ವಿಜಯನಗರದ ಅರಸರ ಕಾಲದಲ್ಲಿ ನಡೆದಿರುವ ಯುದ್ಧಗಳಾಗ್ಬೋದು, ಹೊಯ್ಸಳರ ಕಾಲದಲ್ಲಿ ನಡೆದಿರುವ ಯುದ್ಧಗಳಾಗ್ಬೋದು. ಹಂಗೆಲ್ಲ ಯುದ್ಧಗಳಾದಾಗ ಜನ, ನೂರಾರು ಜನ, ಸಾವಿರಾರು ಸಂಖ್ಯೆನಲ್ಲಿ ಅಲ್ಲಿ ಹೋಗ್ತಾ ಇದ್ರು. ಕುದುರೆಗಳ ಮೇಲೆ, ಎತ್ತಿನ ಗಾಡಿ ಮೇಲೆ ನಡ್ಕೊಂಡು ಯುದ್ಧ ಮಾಡೋದಕ್ಕೆ ಹೋದ್ರು. ಅಂದ್ರೆ ಇವತ್ತು ಇವ್ರು ಊರನ್ನು ಬಿಟ್ಟು ಹೊರಟ್ರೆ ಆ ಜಾಗ ಹೋಗಿ ಸೇರೋದಕ್ಕೆ ವರ್ಷಗಳಾಗ್ತಾ ಇತ್ತು ಸರ್.
ಅಷ್ಟು ವರ್ಷಾನುಗಟ್ಟಲೆ ನಡ್ಕೊಂಡೋಗೋ ಸಂದರ್ಭದಲ್ಲಿ ಅವ್ರ ಊಟಕ್ಕೆ ಏನು ಮಾಡ್ತಾ ಇದ್ರು ಅಂದರೆ ದಾರಿನಲ್ಲಿ ಸಿಗುವಂತಹ ಜನ ಬೆಳೆದಿರುವಂಥ ಹಳ್ಳಿಗಳಲ್ಲಿ ಇರ್ತಾ ಇತ್ತಲ್ಲ ಅದನ್ನೆಲ್ಲಾನು ಕೂಡ ಯುದ್ಧ ಅಂದರೆ ಜನ ಇರ್ತಾ ಇದ್ದಿದ್ದೆ ಲೂಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಜನ ಹೆದರ್ತಾ ಇದ್ದಿದ್ದು. ಎಲ್ಲ ರೀತಿನೂ ಅಲ್ಲೂ ಕೂಡ ತಮಿಳುನಾಡಿನ ಅರಸರು, ಆಂಧ್ರದ ಅರಸರು ಅಥವಾ ಉತ್ತರ ಭಾರತದಿಂದ ಬಂದಿರುವ ಅರಸರು, ಕರ್ನಾಟಕದ ಮೇಲೆ ಮುಸ್ಲಿಂ ಅರಸರೆಲ್ಲ ಬರ್ತಿದ್ರಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರಬೇಕಾದ್ರೆ ಯುದ್ಧಕ್ಕಿಂತ ಹೆಚ್ಚಿನ ಅನಾಹುತ ಆಗ್ತಾ ಇದ್ದಿದ್ದು. ಅವ್ರು ದಾರಿನಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಎಲ್ಲ ಹಳ್ಳಿಗಳನ್ನ ಲೂಟಿ ಹೊಡಿತಿದ್ರು ಸರ್. ಹಂಗೆ ಅದು ದೊಡ್ಡ ವ್ಯಾಪಕವಾದ ಒಂದು ಹಿಂಸೆ ಆಗ್ತಾ ಇತ್ತು. ಹಂಗೆ ಬಂದಿರುವಂಥ ಜನಗಳು ಸಾವಿರಾರು ವರ್ಷಗಳ ತಮಿಳುನಾಡಲ್ಲೂ ನೆಲೆಸಿದ್ದಾರೆ. ತಮಿಳುನಾಡಿಗರು, ಕರ್ನಾಟಕದಲ್ಲೂ ಕೂಡ ಬೇರೆ ಭಾಷಿಕರು ಕೂಡ ಹಾಗೆ ಬಂದು ನೆಲೆಸಿರುವಂಥದ್ದು ಕೂಡ ಉಂಟು. ಹೀಗೆ ಬಂದಿರುವ ಜನಗಳು ಅಲ್ಲಿ ಬಂದಾಗ ನಮ್ಮ ಸಂಸ್ಕೃತಿಯನ್ನು ಅವರು ಉಳಿಸ್ಕೊಂಡಿದ್ದಾರೆ. ಕರ್ನಾಟಕ ಸಂಸ್ಕೃತಿಯನ್ನು ತಮಿಳುನಾಡಲ್ಲಿ ಇವತ್ತು ಕೂಡ ಉಳಿಸ್ಕೊಂಡಿದ್ದಾರೆ. ಬಟ್ ಭಾಷೆ ಮಾತ್ರ ಕನ್ನಡಿಗರು ಅಂತ ಹೇಳ್ಕೊಳ್ಳೋರು ಕ್ರಮೇಣ ಕಡಿಮೆ ಆಗ್ತಾ ಇದ್ದಾರೆ. ಒಂದು 30-40 ವರ್ಷದ ಹಿಂದಿನವರೆಗೂ ಕೂಡ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ತಾ ಇದ್ರು. 1991 ಒಂದು ಕಾವೇರಿ ಗಲಾಟೆ ಅಂತ ಯಾವಾಗ ನಡೀತೋ ಅದರ ನಂತರ ತಮಿಳುನಾಡಿನಲ್ಲಿರುವಂಥ ಕನ್ನಡಿಗರು ತಮ್ಮನ್ನ ಕನ್ನಡಿಗರು ಅಂತ ಹೇಳ್ಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸರ್. ಮನೆ ಡಾಕ್ಯುಮೆಂಟ್ಗಳಲ್ಲೂ ಕೂಡ ತಮ್ಮ ಮನೆ ಮಾತು ತಮಿಳು ಅಂತ ಬಳಸ್ಕೊಳ್ತಾ ಇದ್ದಾರೆ. ಇದೆಂಥ ದುರಂತ ಅಂತ ಅನ್ನೋದು ಕಷ್ಟ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ನೀವು ಆಗಲೇ ಮಾತಾಡ್ತಾ ಇನ್ನೊಂದನ್ನು ಹೇಳಿದ್ರಿ, ಕಮಲಾ ಹಾಸನ್ ಹೇಳಿದ ಒಂದು ಸ್ಟೇಟ್ಮೆಂಟ್ ಬಗ್ಗೆ. ಕಮಲಾ ಹಾಸನ್ ಹೇಳಿದ ಸ್ಟೇಟ್ಮೆಂಟ್ಗೆ ಕಮಲಾ ಹಾಸನ್ ಏನು ಹೇಳಿದ್ದು ಅಂತಂದರೆ, ಕನ್ನಡ ಬಂದಿರುವಂಥದ್ದೇ ತಮಿಳು ಭಾಷೆಯಿಂದ ಅಂತ ಹೇಳಿದ್ರು. ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ಕನ್ನಡ ಆಗಲಿ, ತಮಿಳು ಆಗಲಿ, ತೆಲುಗು ಆಗಲಿ ಬಂದಿರೋದೆಲ್ಲ ದ್ರಾವಿಡ ಭಾಷೆಗಳಿಂದ ಬಂದಿರೋದು ಅಂತ. ಈ ಥರದ ಭಾಷಿಕ ಹಿನ್ನೆಲೆಗಳು ಅವ್ರಿಗೆ ಮೊದಲು ಗೊತ್ತಿಲ್ಲ. ಎರಡನೆಯದಾಗಿ ಅವ್ರು ಹೇಳೋದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ತಮಿಳಿನಲ್ಲಿ ನಮ್ಮ ನಾಡಗೀತೆ ಥರ ಒಂದು ನಾಡಗೀತೆ ಇದೆ. ನಾವು ಯಾವುದನ್ನ ನಾಡಗೀತೆ, ಜೈ ಭಾರತ ಜನನಿಯ ತನುಜಾತೆ, ಕುವೆಂಪು ಅವರ ಗೀತೆಯನ್ನು ನಾಡಗೀತೆ ಅಂತ ಕರೆಯುವ ಹಾಗೆ ತಮಿಳಿನಲ್ಲೂ ಕೂಡ ನೀರಾರು ಕಡಲುಡುತ್ತಾ ಅಂತ ಒಂದು ನಾಡಗೀತೆ ಇದೆ. ಪ್ರತಿದಿನ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಹಾಡುವಂತಹ ಹಾಡು ಬರುತ್ತೆ. ಆ ಹಾಡಿನಲ್ಲಿ ಒಂದು ಸಾಲು ಬಂದ್ಬಿಡುತ್ತೆ, ತಮಿಳು ತಾಯಿಗೆ ಹುಟ್ಟಿದ ಮಕ್ಕಳು ಕನ್ನಡ, ತಮಿಳು, ತೆಲುಗು ಇವರೆಲ್ಲ ಅಂತನೂ ಒಂದು ಪದ ಬಂದ್ಬಿಡುತ್ತೆ. ಮನೋನ್ಮಣಿಯಂ ಸುಂದರನಾರ್ ಪಿಳ್ಳೆ ಅಂತನವರು ಬರೆದಿದ್ದಾರೆ. ಆ ಹಾಡು ತಮಿಳಿನ ನಾಡಗೀತೆ ಆಯ್ತಲ್ವಾ, ಅದರಲ್ಲೊಂದು ಸಾಲು ಅವ್ರು ಏನು ಬರೆದ್ಬಿಡ್ತಾರೆ ಅಂತಂದರೆ, ತಮಿಳು ತಾಯಿಯ ಮಕ್ಕಳು ಕನ್ನಡ, ತೆಲುಗು, ಮಲಯಾಳಂ ಈ ರೀತಿ ಅರ್ಥ ಬರುವಂಥ ಪದ ಬರೆದ್ಬಿಡ್ತಾರೆ. ಅವ್ರು ಬರೆಯೋದಕ್ಕೆ ರೀಸನ್ ಏನು ಅಂತಂದರೆ, 19-20ನೇ ಶತಮಾನದಲ್ಲಿ ತಮಿಳು ಭಾಷೆಯ ಬಗ್ಗೆ ಅಧ್ಯಯನ ಮಾಡಿದ ಬ್ರಿಟಿಷ್ ವಿದ್ವಾಂಸರಿದ್ದಾರೆ. ಹೆಂಗೆ ನಮಗೆ ಕನ್ನಡದಲ್ಲಿ ಕನ್ನಡ ಸಾಹಿತ್ಯವನ್ನ ಬ್ರಿಟಿಷರು BL ರೈಸು, ಫ್ಲೀಟು, ಕಿಟ್ಟಲ್ಲು ಇವರೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟ ಹಾಗೇನೆ ತಮಿಳು ಭಾಷೆ ಬಗ್ಗೆ ಅಧ್ಯಯನ ಮಾಡಿದ ಕೆಲವು ಬ್ರಿಟಿಷ್ ವಿದ್ವಾಂಸರು ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಇದ್ದಂಥವ್ರು. ಅವರಿಗೆ ಕನ್ನಡದ ಬಗ್ಗೆನೋ ತೆಲುಗಿನ ಬಗ್ಗೆನೋ ಇಲ್ಲ. ಯಾಕೆಂದರೆ ಅವರು ಮದ್ರಾಸಿನ ಪ್ರಾಂತ್ಯದಲ್ಲಿ ಇದ್ದವರಾದ್ರೆ ತಮಿಳನ್ನಷ್ಟೇ ಕಲ್ತಿದ್ರು, ತಮಿಳೇ ಗ್ರೇಟ್ ಅನ್ನೋ ರೀತಿನಲ್ಲಿ ಇದ್ದಂಥವ್ರು. ಕನ್ನಡದಲ್ಲಿ ಮಾಡಿದಂಥ ಫ್ಲೀಟು, ಕಿಟ್ಟಲ್ಲು, ರೈಸ್ ಅವ್ರಿಗೂ ಕೂಡ ಕನ್ನಡನೇ ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ ಹೊರತು ಅವ್ರಿಗೆ ಹಿಂದಿನೋ ಅಥವಾ ಇನ್ನೊಂದು ಭಾಷೆ ಬಗ್ಗೆನೋ ಅವ್ರಿಗೂ ಗೊತ್ತಿರಲಿಲ್ಲ. ಇವ್ರು ತಮಿಳಲ್ಲಿ ಅದನ್ನೆಲ್ಲ ನೋಡಿ ತಮಿಳು ಭಾಷೆ ಬಗ್ಗೆ ಅಧ್ಯಯನ ಮಾಡಿರೋಂಥ ವಿದ್ವಾಂಸರು ತಮಿಳಿನ ಪದಗಳ ರೀತಿಯಲ್ಲೇ ಕನ್ನಡ ಪದಗಳು ಇರೋದ್ರಿಂದ, ತಮಿಳಿನಲ್ಲಿರೋ ಪದಗಳ ರೀತಿಯಲ್ಲೇ ತೆಲುಗಿನಲ್ಲೂ ಕೆಲವು ಪದಗಳಿರೋದ್ರಿಂದ, ತುಳುನಲ್ಲೂ ಪದಗಳಿರೋದ್ರಿಂದ ಇದೆಲ್ಲ ತಮಿಳು ಭಾಷೆಯಿಂದ ಬರೆದಿರುವ ಪದಗಳು ಅಂತ ಬ್ರಿಟಿಷರೇನೆ 19ನೇ ಶತಮಾನದ ಕಾಲದಲ್ಲಿ ಕೆಲವು ಲೇಖನಗಳನ್ನು ಬರೆದಿಟ್ಬಿಟ್ರು. ಅದನ್ನ ತಮಿಳ್ನವರು ಇವತ್ತಿಗೂ ಕೂಡ ನಿಜ ಅಂತ ನಂಬ್ಕೊಂಡಿದ್ದಾರೆ. ದ್ರಾವಿಡ ಭಾಷೆಯ ಪದಗಳು ಇವು ಅಂತ ನಂಬ್ಕೊಂಡಿಲ್ಲ, ತಮಿಳಿನಿಂದಾನೇ ಕನ್ನಡ, ತೆಲುಗು ಅಂತ ಬರ್ಕೊಂಡಿದ್ದಾರೆ. ಈ ನಂಬಿಕೆಯ ಹಿನ್ನೆಲೆಯಲ್ಲೇನೆ ನಾಡಗೀತೆಯನ್ನು ರಚನೆ ಮಾಡಿರುವಂತಹ ಮನೋನ್ಮಣಿಯಂ ಸುಂದರನಾರ್ ಪಿಳ್ಳೆ ಅವರು ಕೂಡ ತಮ್ಮ ನಾಡಗೀತೆನಲ್ಲಿ ತಮಿಳು ತಾಯಿಯ ಹೊಟ್ಟೆಯಿಂದ ಜನಿಸಿದ ಮಕ್ಕಳು ಕನ್ನಡ, ತೆಲುಗು, ಮಲಯಾಳಂ ಈ ರೀತಿಯಲ್ಲಿ ಬರೆದು ಬಿಟ್ಟಿದ್ದಾರೆ. ಇದು ನಾಡಗೀತೆನೂ ಆಗಿರೋದ್ರಿಂದ ಇಡೀ ತಮಿಳುನಾಡಿನ ಮಕ್ಕಳು ಅದನ್ನು ನಿಜ ಅಂತಾನೆ ಇವತ್ತಿಗೂ ನಂಬ್ಕೊಂಡಿದ್ದಾರೆ. ಕಮಲಾ ಹಾಸನ್ ಅಲ್ಲಿ ಹೇಳಿದ್ದು ಆಕ್ಚುಲಿ ಕಮಲಾ ಹಾಸನ್ ಮಾತ್ರನೇ ಮಿಸ್ಟೇಕು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಅವರು ಶಾಲಾ ವಿದ್ಯಾರ್ಥಿ ಆಗಿದ್ದ ದಿನಗಳಿಂದ ಈ ನಾಡಗೀತೆಯನ್ನು ಓದ್ಕೊಂಡೇ ಬೆಳ್ಕೊಂಡು ಬಂದಿರೋರಲ್ವಾ, ಟ್ರೂ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವಾಗ ಒಂದೇನು ಅಂತಂದರೆ, ಈ ನಾಡಗೀತೆಯನ್ನು ಸಂಪೂರ್ಣವಾಗಿ ತಮಿಳುನಾಡಲ್ಲಿ ಹಾಡೋದಿಲ್ಲ. ನಾಡಗೀತೆಯ ಆರಂಭದ ಫಸ್ಟ್ ಪ್ಯಾರಾನ ಮಾತ್ರ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಪ್ಯಾರಾಗಳನ್ನೆಲ್ಲ ನಾವು ಕೂಡ ಕನ್ನಡದಲ್ಲಿ ಜೈ ಭಾರತ ಜನನಿಯ ತನುಜಾತೆಯನ್ನು ಪೂರ್ತಿ ಹಾಡ್ತಾ ಇದ್ದೀವಿ. ಬಟ್ ಹಾಡೋ ಅಗತ್ಯ ಇಲ್ಲ, ಒಂದು ಪ್ಯಾರ ಮಾತ್ರ ಹಾಡಿದ್ರೆ ಸಾಕು ಅಂತನ್ನುವ ಕೆಲವು ಚರ್ಚೆಗಳು ಆಗ್ತಾ ಇದೆ. ತಮಿಳವರು ಹಾಗೆ ಕೆಲವು ಸಾಲುಗಳನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಇವತ್ತಿನ ಜನರೇಷನ್ ಅಂದರೆ ಒಂದು 20-30 ವರ್ಷಗಳ ವಯಸ್ಸಿನಲ್ಲಿರುವ ಜನರೇಷನ್ಗೆ ಆ ಪದ ಗೊತ್ತಿಲ್ಲದೆ ಇರ್ಬೋದು. ತಮಿಳು ತಾಯಿಯಿಂದ ಹೊಟ್ಟೆಯಿಂದ ಹುಟ್ಟಿರುವ ಮಕ್ಕಳು ಕನ್ನಡ ಇತ್ಯಾದಿಗಳು ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಆದರೆ 30 ವರ್ಷಗಳ ಹಿಂದೆ ಅಧ್ಯಯನ ಮಾಡಿರೋರಿದ್ದಾರೆ, ಸ್ಕೂಲ್ ಸ್ಟಡೀಸ್ ಮಾಡಿರೋರಿದ್ದಾರಲ್ಲ, ಅವ್ರು ಪೂರ್ತಿ ಹಾಡನ್ನು ಓದಿ ಬಂದಿರೋರು. ಹಾಗಾಗಿ ಅವ್ರ ಮನಸ್ಸಲ್ಲಿ ಆ ಭಾವನೆಗಳು ಹಾಗೇ ಉಟ್ಕೊಂಡ್ಬಿಟ್ಟಿದೆ. ಅದು ನಿಜ ಹೇಳಬೇಕು ಅಂತಂದರೆ, ಅವ್ರು ಹೇಳೋದು ಏನು ಬೇಕಾದರೂ ಹೇಳ್ಕೊಳ್ಳಿ ಸರ್, ಸಾಹಿತ್ಯಿಕ ದೃಷ್ಟಿಯಿಂದ
ತಮಿಳಿನಲ್ಲೂ ಕೂಡ ಒಳ್ಳೆ ಕೃತಿಗಳಿದೆ. ಪ್ರಾಚೀನ ಕಾಲದ ಸಂಗಮ್ ಸಾಹಿತ್ಯ, ಶಿಲಪದಿಕಾರವಂಥ ಕಾವ್ಯಗಳಿದೆ, ತೇವಾರಂಗಿದೆ, ದಿವ್ಯ ಪ್ರಬಂಧಗಳಿದೆ, ಎಲ್ಲನೂ ಇದೆ, ಒಪ್ಕೊಳ್ತೀನಿ. ಆದರೆ ಕನ್ನಡದಲ್ಲಿರುವಂಥ ಮಹಾಕಾವ್ಯಗಳು ತಮಿಳಿನಲ್ಲಿ ಇಲ್ಲ ಅನ್ನೋದು ಅದನ್ನು ನಾವು ವಾಸ್ತವ ಸತ್ಯವನ್ನು ಒಪ್ಕೊಳ್ಳೇಬೇಕು. ಅದ್ಭುತವಾದಂತಹ ಅಂದ್ರೆ ಇಲ್ಲಿ ಪೋಷಣೆ ಅಷ್ಟು ಚೆನ್ನಾಗಿ ಸಿಕ್ಕಿತ್ತು ಒಂದು ಕಾಲದಲ್ಲಿ. ದೊಡ್ಡ ದೊಡ್ಡ ರಾಜರುಗಳು ಮನೆತನ ದಕ್ಷಿಣ ಭಾರತ ಅಂದಾಗ್ಲೇನೆ ನಮ್ಗೆ ಈಗ ಬಾದಾಮಿ ಚಾಳುಕ್ಯರಾಗ್ಬೋದು, ಕಲ್ಯಾಣಿ ಚಾಳುಕ್ಯರಾಗ್ಬೋದು, ರಾಷ್ಟ್ರಕೂಟರಾಗ್ಬೋದು, ವಿಜಯನಗರ, ಸಾಹಿತ್ಯಕ್ಕೆ ಇಷ್ಟು ಜನಗಳು ಈ ಪ್ರಪಂಚಕ್ಕೆ ದೊಡ್ಡ ಸಾಮ್ರಾಜ್ಯಗಳಾಗಿ ಕಾಣಿಸ್ಕೊಳ್ತಿದ್ದಂಥವು. ಹಾಗಾಗಿ ಅಲ್ಲೇ ಅಷ್ಟದಿಗ್ಗಜರು ಅಂತ ಇದ್ರು, ನವರತ್ನಗಳು ಅಂತ ಇದ್ರು, ಈ ತರ ಅವ್ರು ಎಲ್ಲಾ ಕಡೆಯಿಂದಲೂ ಬಂದಿದ್ದಂಥವ್ರೆ. ಅಷ್ಟು ಮಟ್ಟಿಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಕ್ಕೆ ಮತ್ತು ಕಲೆಗೆ ಅಷ್ಟೆಲ್ಲ ಯಾಕೆ ಸರ್ ರಾಮಾನುಜಾಚಾರ್ಯ ತಮಿಳುನಾಡಿಂದ ಕರ್ನಾಟಕಕ್ಕೆ ಬರಲಿಲ್ವಾ ಸರ್? ಅಲ್ಲಿ ಅವ್ರಿಗೆ ಇರೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅವ್ರು ಅಲ್ಲೇ ಇದ್ದರೆ ಅವರನ್ನು ಕೊಲ್ಲುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಅದರಿಂದಾನೇ ಅವರು ತಮಿಳ್ನಾಡನ್ನು ಬಿಟ್ಟು ಇಲ್ಲಿ ಬಂದು ಅವ್ರು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅವರ ಮಾತುಗಳು ಅಂತಂದರೆ, ಹೊಯ್ಸಳ ರಾಜನಾಗಿದ್ದಂತಹ ಬಿಟ್ಟಿದೇವ ತನ್ನ ಹೆಸರನ್ನೇ ಬದಲಾಯಿಸ್ಕೊಂಡು ವಿಷ್ಣುವರ್ಧನ ಆಗ್ತಾನೆ. ಅವನು ಮಾತ್ರ ವಿಷ್ಣುವರ್ಧನ ಆಗೋದಿಲ್ಲ, ತನ್ನ ಹೊಯ್ಸಳ ವಾಡಿಯಲ್ಲಿದ್ದಂಥ ಎಲ್ಲ ಜನರನ್ನು ಕೂಡ, ಬಹುತೇಕ ಜನರನ್ನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಪರಿವರ್ತಿತರನ್ನಾಗಿ ಮಾಡುವಂಥ ಒಂದು ಕೆಲಸವನ್ನು ಅವನು ಮಾಡ್ತಾನೆ. ಅಂದರೆ ಕರ್ನಾಟಕದವರು ಹೇಗೆ ಬೇರೆ ದೇಶದಿಂದ ಅಥವಾ ಬೇರೆ ರಾಜ್ಯದವರು ಆಗಿದ್ರೂ ಕೂಡ ಒಂದು ಒಳ್ಳೆಯ ವಿಷಯ ಇದೆ, ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂಥ ವಿಷಯ ಆಗಿದೆ ಅಂತಂದರೆ ಅದನ್ನು ಮನಃಪೂರ್ವಕವಾಗಿ ಸ್ವೀಕಾರ ಮಾಡ್ತಾ ಇದ್ರು ಅಂತ ಅನ್ನೋದಕ್ಕೆ. ಹೊಯ್ಸಳರ ಕಾಲದಲ್ಲಿ ಮಾತ್ರನೇ ಅಲ್ಲ, ನಾವು ಮೈಸೂರು ಅರಸರ ಕಾಲದಲ್ಲೂ ಕೂಡ ಇದನ್ನೆಲ್ಲ ನೋಡ್ಬೋದು. ಅವ್ರ ಭಾಷೆ ಯಾವುದು ಅಂತ ನೋಡಲೇ ಇಲ್ಲ ಮೈಸೂರು ಅರಸರು. ಕಲೆಗೆ ಸಂಗೀತ ವಿದ್ವಾನ್ ಆಗಿರ್ಬೋದು, ಅಥವಾ ತಬ್ಲಾ ಬಾರಿಸೋನಾಗಿರ್ಬೋದು, ವೀಣೆಯನ್ನು ನುಡಿಸುವಂಥವರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಭಾಷೆ ಯಾವುದು ಅಂತ ನೋಡಲೇ ಇಲ್ಲ. ಮೈಸೂರು ಅರಸರ ಆಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಆಯಿತು. ನೀವು ಹೇಳಿದ್ರಿ ವಿಜಯನಗರ ಅದರ ಆಸ್ಥಾನದಲ್ಲಿ, ಕೃಷ್ಣದೇವರಾಯನ ಆಸ್ಥಾನದಲ್ಲೂ ಕೂಡ ಭಾಷೆ ಯಾವುದು ಅಂತ ಅವ್ರು ನೋಡಲೇ ಇಲ್ಲ. ಯಾಕೆಂದರೆ ಆ ಕಾಲದ ಜನರಿಗೆ ಭಾಷೆ ಇಂಪಾರ್ಟೆಂಟ್ ಅನ್ನಿಸ್ತಾ ಇರಲಿಲ್ಲ. ನಮಗೆ ಭಾಷೆಯನ್ನು ಇಟ್ಕೊಂಡು ನಾವು ಸಂಘರ್ಷವನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ಭಾಷೆಗಳ ನಡುವೆ ಭೇದವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರೋದೇನೆ ಸ್ವಾತಂತ್ರ್ಯ ಬಂದ ನಂತರ. ಇತಿಹಾಸವನ್ನು ನೋಡಿದ್ರೆ ಸ್ವಾತಂತ್ರ್ಯ ಬಂದ ನಂತರ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡ್ಕೊಳ್ತೀವಲ್ಲ ನಾವು. ಯಾವತ್ತು ಭಾರತ ದೇಶ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತೋ ಅದರ ನಂತರ ಅಷ್ಟೇ ಭಾಷೆಯ ಹೆಸರಿನಲ್ಲಿ ಸಂಘರ್ಷಗಳು ನಡೀತಾ ಇರೋದು, ಭಾಷೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ಮಾತುಕತೆಗಳೆಲ್ಲ ನಡೀತಾ ಇರೋದು. ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆಯಾಗೋದಕ್ಕಿಂತ ಮುಂಚೆ ಒಂದು ರಾಜ್ಯದ ಜನರಿಗೂ ಇನ್ನೊಂದು ರಾಜ್ಯದ ಜನರಿಗೂ ರಾಜಕೀಯವಾದಂಥ ಹೋರಾಟಗಳು ನಡೀತಾ ಇದ್ವು, ಸಂಪತ್ತಿಗೋಸ್ಕರ ಹೋರಾಟಗಳು ನಡೀತಾ ಇದ್ವು. ಅದು ಭಾಷೆಯನ್ನು ಇಟ್ಕೊಂಡು ಯಾರು ಯಾವಾಗಲೂ ಕೂಡ ಸಂಘರ್ಷವನ್ನ ಮಾಡಿದ್ದೇ ಇಲ್ಲ ಸರ್. ಭಾಷಾವಾರು ಪ್ರಾಂತ್ಯದ ಒಂದು ಮುಂಚೆ ಅವ್ರದ್ದು ನಮಗೆ ಅರ್ಥ ಆಗಲ್ಲ, ನಮ್ದು ಅವ್ರಿಗೆ ಅರ್ಥ ಆಗಲ್ಲ, ಅರ್ಥ ಆಗೋ ಪದಗಳಿದಾವೆ ಏನೋ ಅಷ್ಟು ಮಾತ್ರ ಇತ್ತು. ಹೌದು, ನಾವಿದು ಅವರದು ಆ ಥರದ್ದೆಲ್ಲ ಏನಿಲ್ಲ. ಬಟ್ ನಮ್ಮ ಸಾಮ್ರಾಜ್ಯಗಳನ್ನ ಹೊಗಳ್ಬೇಕಾದ್ರೆ ಕಾವೇರಿಯಿಂದ ಗೋದಾವರಿವರೆಗೆ ಆ ಥರನೇ ನಾವು ಎತ್ಕೊಂಡ್ಬಂದಿದ್ದೀವಿ ಕನ್ನಡ ನಾಡೋಳು ಅನ್ನೋದು. ಬಟ್ ಸ್ಟಿಲ್ ಎಲ್ಲರಿಗೂ ಅವ್ರವ್ರ ಮೇಲೇನೋ ಒಂದು ಅಭಿಮಾನ ಇತ್ತು ಹೊರತು ಬೇರೆಯವ್ರ ಮೇಲಿಂದ ಆ ಥರದ್ದು ಏನಿರಲಿಲ್ಲ. ಅದು ಇತ್ತೀಚೆಗೆ ನೀವು ಹೇಳಿದಾಗ ಸ್ವತಂತ್ರದ ಕಾಲಘಟ್ಟದಲ್ಲೇ ಬಂದಿರೋದು ಅನ್ಸುತ್ತೆ ಮೇಡಮ್. ಕನ್ನಡ ತಮಿಳು ಅನ್ನೋ ಒಂದು ವಿಚಾರಗಳಲ್ಲೇ ನನಗೆ ಏನಕ್ಕೆ ಕೆಲವು ವಿಷಯಗಳು ತುಂಬ ಕನೆಕ್ಟೆಡಾಗಿ ಕಾಡುತ್ತೆ ಅಂದರೆ, ಈಗ ತಮಿಳ್ನಾಡಿನ ರಾಜಕೀಯ ಇತಿಹಾಸಕ್ಕೆ ನಾವು ಹೋದರೆ ಅವ್ರು ಸಮುದ್ರನ ದಾಟಿ ಕಾಂಬೋಡಿಯಾ, ಮಲೇಷಿಯಾ, ಸಿಂಗಾಪುರ್, ಬರ್ಮಾ ಇಲ್ಲೆಲ್ಲ ಅವರು ಹೋಗಿದ್ದಾರೆ, ಆಳಿದ್ದಾರೆ ಅನ್ನೋದನ್ನು ತುಂಬ. ಈಗ ನಮ್ಮಲ್ಲಿ ಕಡಲಿಂದ ಆಚೆ ಹೋಗಿ ಯುದ್ಧ ಮಾಡಿರುವಂಥದ್ದು ಭಾರತದ ಇತಿಹಾಸದಲ್ಲಿ ಸಿಗೋದು ಸ್ವಲ್ಪ ಕಡಿಮೆ ಆದರೂ ಹೆಚ್ಚಾಗಿ ಸಿಗೋದು ಹೊರಗಡೆ ನೆಲೆಗಳನ್ನು ಕಂಡಿರೋದು ತಮಿಳ್ನಾಡಿನ ಇತಿಹಾಸದಲ್ಲೇ ನಾವು ನೋಡ್ತೀವಿ. ಆ ಯುದ್ಧದ ಇಂಪ್ಯಾಕ್ಟ್ ಇವತ್ತಿಗೂ ಎಷ್ಟಿದೆ ಅಂತಂದರೆ, ತಮಿಳು ಭಾಷೆ ರಾಜ್ಯ ಭಾಷೆ ಆಗಿರೋದು ಅಥವಾ ತಮಿಳು ಮಾತಾಡೋರ ಸಂಖ್ಯೆ ಬರೀ ತಮಿಳ್ನಾಡಲ್ಲಿ ಮಾತ್ರನೇ ಇಲ್ಲ, ಶ್ರೀಲಂಕಾದಲ್ಲಿ ಮಾತ್ರನೇ ಇಲ್ಲ, ಮಲೇಷಿಯಾ, ಸಿಂಗಾಪುರ್ಗಳಿಗೆ ಹೋದ್ರೂ ಕೂಡ, ಬರ್ಮಾ ಇತ್ಯಾದಿ ಪ್ರಾಂತ್ಯಗಳಿಗೆ ಹೋದ್ರೂ ಕೂಡ ಅಲ್ಲಿನ ರಾಜ್ಯ ಭಾಷೆಗಳ ಜೊತೆಗೆ ತಮಿಳಿಗೂ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡ್ತಾ ಇರೋದು. ನಾನು ಹೋಗಿದ್ದೆ ಅಲ್ಲಿ ಮಲೇಷಿಯಾ, ಸಿಂಗಾಪುರ್ಗೆಲ್ಲ. ಸಿಂಗಳಿ ಭಾಷೆಯ ಜೊತೆಯಲ್ಲಿ ತಮಿಳು ಭಾಷೆನೂ ಕೂಡ ಅವರ ರಾಜ್ಯ ಭಾಷೆ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾರೆ ಸರ್. ಅಷ್ಟರ ಮಟ್ಟಿಗೆ ತುಂಬಾ ಜನ ಮಲೇಷಿಯಾದಲ್ಲಿ ಅಷ್ಟು ದೊಡ್ಡದೊಂದು ಸುಬ್ರಹ್ಮಣ್ಯನ ಸ್ಟ್ಯಾಚ್ಯೂ ಇಡಬೇಕು, ಮತ್ತು ಅವ್ರದೇ ಕಾಲೋನಿಗಳು, ಅವ್ರದೇ ಬೇರೆ ಬೇರೆ ಥರದೊಂದು ಸ್ಟ್ರಕ್ಚರ್ ಇದೆ ಎಂದಾಗ್ಲೇನೆ. ಸರ್ ಇನ್ನೊಂದು ಏನಂದರೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿರೋಂಥದ್ದು, ಯಾಕೆ ತಮಿಳಿನ ಜನ ಅಲ್ಲೆಲ್ಲ ಹೋಗಿ ಸೆಟ್ಲ್ ಆದರು ಅಂತಂದರೆ,
ದೇವಾಲಯಗಳ ನಿರ್ಮಾಣ ಮಾಡುವ ಕಲೆ ತಮಿಳಿನವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ದೇವಾಲಯಗಳ ನಿರ್ಮಾಣ ಅಥವಾ ಕಟ್ಟಡ ನಿರ್ಮಾಣ ಕಲೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಂತಲೇ ತಮಿಳ್ನಾಡನ್ನು ಬೇರೆ ಕಡೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನೀವು ಕೂಡ ನೋಡಿ, ನಮ್ಮ ಕರ್ನಾಟಕದಲ್ಲೂ ಕೂಡ ನೋಡಿ, ಕರ್ನಾಟಕದಲ್ಲಿ ಬಹಳಷ್ಟು ದೇವಾಲಯಗಳನ್ನು ಇವತ್ತೆಲ್ಲರೂ ಯಾವ್ದಾದ್ರು ಊರುಗಳಲ್ಲಿ ಹಳ್ಳಿಗಳ ದೇವಾಲಯ ನಿರ್ಮಾಣ ಮಾಡ್ತಾರೆ ಅಂದರೆ ತಮಿಳ್ನಾಡಿಂದ ಜನ ಕರೆಸೋಣ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲೂ ರಾಜರ ಕಾಲದಲ್ಲೂ ಕೂಡ ಹಾಗೇನೇ ಇತ್ತು. ದೇವಾಲಯಗಳ ನಿರ್ಮಾಣ ಮಾಡೋದಕ್ಕೆ ಅಲ್ಲಿಂದ ಜನ ಕರೆಸುವಂಥ ಒಂದು ಪದ್ಧತಿ ಇತ್ತು. ಹೊಯ್ಸಳರ ಕಾಲದಲ್ಲೂ ಕೂಡ ನಾವು ಬೇಲೂರು ಹಳೇಬೀಡಿನ ದೇವಾಲಯಗಳನ್ನೆಲ್ಲ ಹೇಳ್ತೀವಲ್ಲ ಸರ್, ಆ ಕಾಲದಲ್ಲೇ ಕೂಡ ಚೋಳರು, ನಮ್ಮ ಬೇಲೂರು ಹೊಯ್ಸಳರ ಕಾಲ ಅಂತಂದರೆ ಚೋಳರು ಮತ್ತು ಹೊಯ್ಸಳರ ಜೊತೆಯಲ್ಲಿ ಒಂದು ಆತ್ಮೀಯವಾದ ಸಂಪರ್ಕನೂ ಇತ್ತು. ನಂತರ ಯುದ್ಧಗಳು ಕೂಡ ಆಗಿದೆ. ಹಾಗಾಗಿ ಚೋಳರ ಕಾಲದಲ್ಲೇ ದೇವಾಲಯಗಳ ನಿರ್ಮಾಣಕ್ಕೆ ಮತ್ತು ಕಟ್ಟಡಗಳ ನಿರ್ಮಾಣಕ್ಕೆ ಅಲ್ಲಿಂದ ಜನ ಬಂದು ಇಲ್ಲಿಗೆ ಸೆಟ್ಲ್ ಆಗಿದ್ದಾರೆ. ಬಂದವರು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿನೂ ಇದ್ದಾರೆ ಸರ್. ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಶ್ರಮಜೀವಿಗಳು ಕೂಡ ಆಗಿದ್ರು. ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ಶ್ರಮಜೀವಿಗಳಾದ್ರಿಂದ ಅವರು ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಬ್ರಿಟಿಷ್ನವರಂತೂ ತಮಿಳ್ನವರನ್ನ ಹಡಗುಗಳಲ್ಲಿ ಬಲವಂತಕ್ಕೆ ನೂರಾರು ಸಂಖ್ಯೆನಲ್ಲಿ ಜನನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಾಫಿ ಎಸ್ಟೇಟ್ ಅವರ ಇನ್ನೋಸೆನ್ಸು, ಅವ್ರ ಶ್ರಮ ಮತ್ತು ಅವ್ರದೇ ಆದಂತ ಒಂದು ಕಮ್ಯುನಿಟಿ ಇದೆ ಅವರಲ್ಲಿ. ಆಕ್ಚುಲಿ ಸ್ವಂತಿಕೆ ಫ್ಯಾಮಿಲಿಗಳನ್ನ ಅವ್ರು ನೋಡೋ ರೀತಿ ಒಂದೊಂದು, ಈಗ ನೀವೇ ಹೇಳಿದಾಗ ದೇವಸ್ಥಾನ ಕಟ್ತೀವಿಲ್ಲ, ಅಲ್ಲೇನೇ ಇದ್ರು ಅವ್ರು ಯಾರು ಬೇರೆ ಇರಲ್ಲ, ಒಂದು ಫ್ಯಾಮಿಲಿ, ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರವರೇ ಎಲ್ಲ ಇರ್ತಾರೆ. ನೀವು ಆಗಲೇ ಮಾತಾಡ್ತಾ ಒಂದು ವಿಷಯವನ್ನ ಕೂಡ ಹೇಳಿದ್ರಿ, ತಮಿಳ್ನವ್ರಿಗೆ ಅಷ್ಟೇ ತುಂಬ ವಿಪರೀತವಾದಂಥ ಭಾಷಾಭಿಮಾನ, ಕನ್ನಡದವ್ರಿಗೆ ಅಷ್ಟೊಂದು ಇಲ್ಲ ಅನ್ನುವಂಥ ಒಂದು ಮಾತುಕತೆಗಳು ಕೂಡ ಇದೆ ಅಂತ. ಅದು ಸುಮಾರು ಒಂದು 30-40 ವರ್ಷದ ಹಿಂದಿನ ಕತೆ ಸರ್. ಆದರೆ ಇವತ್ತು ಇಟ್ಕೊಂಡು ನೋಡಿ, ನಮಗೆ ಕರ್ನಾಟಕದ ಏಕೀಕರಣ ಚಳುವಳಿಯ ನಂತರ, ಯಾವಾಗ ಕರ್ನಾಟಕ ಏಕೀಕರಣ ಚಳುವಳಿ ಆಯಿತೋ, ಚಳುವಳಿಯ ನಂತರ ಕನ್ನಡಿಗರಿಗೂ ಕೂಡ ಭಾಷಾ ಪ್ರೇಮದ ವಿಷಯದಲ್ಲಿ ಯಾರಿಗಿಂತನೂ ಕಡಿಮೆ ಏನಿಲ್ಲ ಸರ್. ನಮ್ಮಲ್ಲೂ ಕೂಡ ಅಷ್ಟೇ ಮಟ್ಟಿಗೆ ಕನ್ನಡ ಪ್ರೇಮ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಕನ್ನಡ ರಾಜ್ಯೋತ್ಸವವನ್ನು ಸಮಾರಂಭವನ್ನು ಆಚರಣೆ ಮಾಡೋದನ್ನೇ. ರಾಜ್ಯೋತ್ಸವ ಅಂತ ಅನ್ನೋದು ಕೇವಲ ಕನ್ನಡಿಗರಿಗೆ ಮಾತ್ರ ರಾಜ್ಯೋತ್ಸವ ಅಲ್ಲ, ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ ದಿನ ತಾನೇ ಅದು ರಾಜ್ಯೋತ್ಸವ ಅಂತ. ನವೆಂಬರ್ 1ನೇ ತಾರೀಕು ಕರ್ನಾಟಕ ಮಾತ್ರ ಅವತ್ತು ವಿಂಗಡಣೆ ಆಗಲಿಲ್ಲ. ತಮಿಳುನಾಡು ಅವತ್ತೇ ಆಗಿದ್ದು, ಪಂಜಾಬ್ ಅವತ್ತೇ ಆಗಿದ್ದು, ರಾಜಸ್ಥಾನ, ಇಡೀ ಭಾರತದ ಎಲ್ಲ ರಾಜ್ಯಗಳು ಕೂಡ ಅವತ್ತೇ. ಆದರೆ ಎಷ್ಟು ರಾಜ್ಯಗಳಲ್ಲಿ ಇದನ್ನು ಒಂದು ಸಂಭ್ರಮವನ್ನಾಗಿ, ಉತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹೇಳಿ. ನಮ್ಮ ರಾಜ್ಯ, ನಮ್ಮ ಭಾಷೆ ಹೆಸರಿನಲ್ಲಿ ರಾಜ್ಯ ನಮಗೆ ವಿಭಾಗ ಆಯಿತು ಅಂತ ಅನ್ನೋದು ಕನ್ನಡಿಗರಷ್ಟೇ. ಬೀದಿಗಳಲ್ಲಿ, ಹಳ್ಳಿಗಳಲ್ಲಿ ಎಷ್ಟು ಯುವಕ ಸಂಘಗಳು, ಕಾರ್ಖಾನೆಗಳಲ್ಲೂ ಕೂಡ ಇಂಥವ್ರು ಇಲ್ಲ ಅಂತಲ್ಲ ಸರ್, ಬಡವರು ಶ್ರೀಮಂತರು ಯಾವ ಭೇದವೂ ಕೂಡ ಇಲ್ಲದೆ ಕರ್ನಾಟಕ ರಾಜ್ಯೋತ್ಸವನ ಎಷ್ಟು ಸಂಭ್ರಮದಿಂದ, ಸಡಗರದಿಂದ, ಎಷ್ಟು ವ್ಯಾಪಕ ಮಟ್ಟದಲ್ಲಿ ಮಾಡ್ತೀವಿ ಅಂತ ಯೋಚನೆ ಮಾಡಿ. ಅದು ರಾಜ್ಯೋತ್ಸವ ಅಂತಂದ್ರೆ ಏನು ಸರ್? ನಮ್ಮ ಭಾಷೆ ಮೇಲೆ ನಮಗಿರುವಂಥ ಅಭಿಮಾನದ ಪ್ರತೀಕ ಅದು ರಾಜ್ಯೋತ್ಸವ ಸಮಾರಂಭ. ಈ ರಾಜ್ಯೋತ್ಸವ ಸಮಾರಂಭವನ್ನು ಭಾರತದಲ್ಲಿ ಇಷ್ಟು ದೊಡ್ಡದಾಗಿ ಕನ್ನಡಿಗರನ್ನ ಬಿಟ್ಟು ಬೇರೆ ಯಾರು ಮಾಡ್ತಾ ಇಲ್ಲ. ಆಂಧ್ರನಲ್ಲಿ ಒಂದು ಸ್ವಲ್ಪ ಮಾಡ್ತಾರೆ, ಅದು ನವೆಂಬರ್ 1ನೇ ತಾರೀಕು ಸರ್ಕಾರ ಮಾಡುತ್ತಷ್ಟೇ. ಸಾಮಾನ್ಯ ಜನರೆಲ್ಲ ರಾಜ್ಯೋತ್ಸವ ಮಾಡೋದಿಲ್ಲ. ಆಕ್ಚುಲಿ ಏಕೀಕರಣ ಮಾಡಬೇಕು ಅಂತ ಚಳುವಳಿಯನ್ನು ಆರಂಭ ಮಾಡಿದವರು ಆಂಧ್ರದವರೇನೆ. ಆಂಧ್ರದವ್ರು ನೋಡ್ಕೊಂಡೆ ಕರ್ನಾಟಕದಲ್ಲಿ ಏಕೀಕರಣ ಆ ಚಳುವಳಿಯನ್ನು ಆರಂಭ ಮಾಡಿದೆ. ನಮ್ಗೆ ಏಕೀಕರಣ ಮಾಡಿ ಅಂತ ಬ್ರಿಟಿಷರ ಹತ್ರ ಕೇಳಿದವರೇನೆ ಮೊದಲು ಅವರೇ ಆಂಧ್ರ ಪ್ರದೇಶ ಅಂತ ಮಾಡೋದು. ಆದ್ರೂ ಆ ಏಕೀಕರಣದ ನಾವು ಪಡೆದುಕೊಂಡ ಫಲವನ್ನು ಇಂತಹ ಸಂಭ್ರಮವಾಗಿ ಅವ್ರು ಆಚರಣೆ ಮಾಡ್ತಾ ಇಲ್ಲ, ಕನ್ನಡಿಗರೇ ಮಾಡ್ತಿದ್ರು. ಕನ್ನಡಿಗರು ಎಷ್ಟು ಭಾಷಾ ಪ್ರೇಮಿಗಳಾಗಿ ಇವಾಗ ಬೆಳೀತಾ ಇದ್ದಾರೆ ಅಂತ ಅನ್ನೋದಕ್ಕೆ ಈ ರಾಜ್ಯೋತ್ಸವಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಅದು ನಮ್ಮ ಸಾಹಿತ್ಯದ ನಿಜವಾದ ಎಸೆನ್ಸ್ ತಲುಪಿದ್ರೆ ಅದು ಇನ್ನೂ ಚೆನ್ನಾಗಿ ಹತ್ತುತ್ತೆ ಅಥವಾ ಚೆನ್ನಾಗಿ ಅದು ವ್ಯಾಲ್ಯೂ ಆಗುತ್ತೆ ಅನ್ನೋದು ನನಗೆ ಅನ್ಸೋದು. ಯಾಕಂದ್ರೆ ಅಷ್ಟು ನೀವು ಹೇಳ್ದಂಗೆ ಇಂಥ ಕಾವ್ಯಗಳಿಂದೆಲ್ಲೂ ಬಂದೇ ಇಲ್ಲ ಅನ್ನೋದು ಡೆಫಿನೆಟ್ಲಿ ಹಂಗೆ ಅನಿಸುತ್ತೆ. ಬಿಕಾಸ್ ಅಷ್ಟು ಇದೆ ವಿಚಾರ ಕನ್ನಡದ ಹಿಂದಕ್ಕೆ ಹೋದರೆ. ಬಟ್ ಅದು ಸಂಸ್ಕೃತದಿಂದಲೇ ತೊಗೊಂಡಿರಲಿ, ಮತ್ತೊಂದರಿಂದಲೇ ತೊಗೊಂಡಿರಲಿ, ನೀವು ಹೇಳಿದ ಕುಮಾರವ್ಯಾಸನ ಒಂದು ಕೃತಿನ ಮಹಾಭಾರತನೇ ಅದು ಶತಮಾನಗಳಿಂದ ಯಾರ್ಯಾರೋ ಬರ್ಕೊಂಬಂದಿರೋ ಅಂಥದ್ದನ್ನೇ ಒಂದು 500 ವರ್ಷ 600 ವರ್ಷಗಳ ಹಿಂದೆ ಬರೆದಿರೋದನ್ನ ಒಂದು ಕೃತಿನೇ ಅಷ್ಟು ಅಮೋಘವಾಗಿ ಬರೆದು ಅದು ತಮಿಳವರು ಇದನ್ನು ಮಾಡ್ತಾರೆ ಅಂದಾಗ, ಅಥವಾ ರನ್ನೊಂದು ಗದಾಯುದ್ಧನೂ ಅಷ್ಟೇ ತೆಲುಗಿನ ಹಲವಾರು ಕವಿಗಳು ತೊಗೊಂಡು ಬರೆದಿರೋದು. ಸೊ ಅಲ್ಲಿ ಜಾಸ್ತಿ ಓದಿದ್ದಾರೆ ಆ್ಯಕ್ಚುಲಿ, ಟ್ರಾನ್ಸ್ಲೇಟ್ ಆಗಿರೋವಂಥ ಆ ಕಾವ್ಯಗಳನ್ನು ಜಾಸ್ತಿ ಓದಿದ್ದಾರೆ ಅನ್ಸುತ್ತೆ ನನಗೆ ಒಂದೊಂದ್ಸರಿ. ನಮ್ಮ ಒರಿಜಿನಲ್ ಕಾವ್ಯಗಳನ್ನು ನಾವಿನ್ನೂ ಸರಿಯಾದ ರೀತಿಯಲ್ಲಿ ಒಂದು ಪುಸ್ತಕ ಆಗಿ ಅಥವಾ ಅದರದ್ದು ಪ್ರಾಪರ್ ಗದ್ಯಾನುವಾದ ಆಗಿ ಪ್ರೆಸೆಂಟ್ ಮಾಡಬೇಕಾಗಿರುವಂಥದ್ದು ತುಂಬ ಇದೆ ಅನಿಸುತ್ತೆ. ನನಗೆ ಅನ್ಸೋದು ಏನು ಗೊತ್ತಾ ಸರ್, ನಾವು ಕನ್ನಡದಲ್ಲಿ ಇಷ್ಟು ಶ್ರೀಮಂತವಾದ ಸಾಹಿತ್ಯವನ್ನು ಇಟ್ಕೊಂಡಿದ್ದೀವಿ, ಇಷ್ಟು ದೊಡ್ಡ ದೊಡ್ಡ ಕವಿಗಳ ಕೃತಿಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಆದರೆ ಈ ಕಾವ್ಯವನ್ನು, ಈ ಕೃತಿಗಳನ್ನು ನಾವು ಕರ್ನಾಟಕದ ಗಡಿಯನ್ನು ದಾಟಿ ಹೊರಗೆ ತಗೊಂಡೇ ಹೋಗ್ತಾ ಇಲ್ಲ.
ಈ ಚೌಕಟ್ಟನ್ನು ಮೀರಿ ಬೇರೆಯವರಿಗೆ ಪರಿಚಯ ಮಾಡುವಂಥ ಕೆಲಸವನ್ನೇ ಮಾಡ್ತಾ ಇಲ್ಲ. ನಮ್ದು ಇದೆ, ನಾವು ಇಟ್ಕೊಂಡಿದ್ದೀವಿ. ಹಾಗೆ ನಾವು ಯಾರಿಗೂ ಅದನ್ನು ಪರಿಚಯ ಮಾಡದೇ ಇರೋ ಕಾರಣದಿಂದನೇ ಕನ್ನಡದಲ್ಲಿ ಏನಿದೆ ಎನ್ನುವಂಥ ಪ್ರಶ್ನೆ ಬೇರೆಯವರ ಮುಂದೆ ಬರೋದಕ್ಕೆ ಸಾಧ್ಯ ಇರುವಂಥದ್ದು. ಇವಾಗ ನೋಡಿ, ತಮಿಳಿನಲ್ಲಿ ತಿರುಕುರಳ್ ಅಂತ ಒಂದು ಕೃತಿ ಇದೆ ಅಂತ ಹೇಳಿದ್ನಲ್ಲ, ತಿರುಕುರಳ್ ಕಾವ್ಯವನ್ನ ಜಗತ್ತಿನ 80 ಭಾಷೆಗಳು ಅನುವಾದ ಮಾಡಿದ್ದಾರಂತೆ ಸರ್ ಅವರು. ಭಾರತದ ಎಲ್ಲ ಭಾಷೆಗಳಿಗೂ ಅಷ್ಟೇ ಅಲ್ಲದೆ ಪ್ರಪಂಚದ ತಮಿಳ್ನವ್ರು ಬೇರೆ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ್ಯಾವ ಭಾಷೆಯನ್ನು ಕಲ್ತಿದ್ದಾರೋ ತಾವು ಕಲಿತೋ ಭಾಷೆಗಳಲ್ಲೆಲ್ಲಾನು ತಿರುಕುರಳ್ನ ಅನುವಾದ ಮಾಡಿಟ್ಟಿದ್ದಾರೆ. ಅಂದರೆ ತಮ್ಮ ಭಾಷೆಯ ಒಂದು ಪಂಚಮ ವೇದ ಅಂತ ಕರೀತಾರೆ, ಅದನ್ನು 5ನೇ ವೇದ ಅಂತ ಕರೀತಾರೆ ತಿರುಕುರಳ್ನ. ತಮ್ಮ ಸಾಹಿತ್ಯ ಕೃತಿಗಳಲ್ಲೇ ಎಲ್ಲಕ್ಕಿಂತ ಮೇಲ್ಸ್ತರದ ಕೃತಿ ಅದು ಅಂತ ಅದನ್ನು ಪರಿಗಣನೆ ಮಾಡ್ತಾರೆ. ಅಂಥ ಅತ್ಯುತ್ತಮವಾದ ಕಾವ್ಯ ಜಗತ್ತಿನ ಬೇರೆ ಭಾಷಿಕರಿಗೂ ಗೊತ್ತಾಗಬೇಕು ಅಂತ ಅವ್ರಂಗೆ ಮಾಡಿದ್ದಾರೆ. ಅಥವಾ ಸಂಗಮ್ ಸಾಹಿತ್ಯವನ್ನು ಕೂಡ ತಮಿಳುನಾಡು ಸರ್ಕಾರ ಮತ್ತು ಶಾಸ್ತ್ರೀಯ ಕೇಂದ್ರ ಇದೆಯಲ್ಲ, ಅವರೆಲ್ಲ ಸೇರಿಕೊಂಡು ಎಲ್ಲ ಕಾವ್ಯಗಳನ್ನು ಕೂಡ ಇಂಗ್ಲೀಷ್ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಿಗೆ ತರ್ಜಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಕನ್ನಡಿಗರು ಪಂಪನನ್ನು ಇದುವರೆಗೂ ಅನುವಾದ ಮಾಡಿಲ್ಲ. ಸರ್ವಜ್ಞನ ತ್ರಿಪದಿಗಳು ಎಷ್ಟು ಭಾಷೆಗಳಿಗೆ ಅನುವಾದ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಕುಮಾರವ್ಯಾಸ ಭಾರತ ಅಷ್ಟು ಸರಳವಾದ, ಅಷ್ಟು ಸೊಗಸಾದ ಒಂದು ಕಾವ್ಯವನ್ನು ನಾವು ಕರ್ನಾಟಕದ ಗಡಿ ಆಚೆ ತಗೊಂಡು ಹೋಗೇ ಆಗಿಲ್ಲ. ಕನ್ನಡದಲ್ಲೇ ಸರಿಯಾದಂಥ ವಾಲ್ಯೂಮ್ಗಳಿಲ್ಲ. ನಿಜ ಹೇಳಬೇಕು ಅಂದರೆ ನಾವು ಕನ್ನಡದಲ್ಲೇ ಎಲ್ಲೆಲ್ಲೋ ಹುಡುಕೊಂಡು ಓದಬೇಕಾಗುತ್ತೆ. ನಾನು ಒಂದು ವಿಕ್ರಮಾರ್ಜುನ ವಿಜಯ ಓದಬೇಕು, ಅಥವಾ ಪಂಪಭಾರತ ಓದಬೇಕು, ಇಲ್ಲ ಆದಿಪುರಾಣ. ಓದುವವರ ಸಂಖ್ಯೆನೂ ಕೂಡ, ಅಂತ ಹಳಗನ್ನಡ ಕಾವ್ಯಗಳನ್ನು ಓದುವವರ ಸಂಖ್ಯೆ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಇರೋದ್ರಿಂದ ಅದನ್ನು ಮುದ್ರಣ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ ಸರ್. ಹಂಗಾಗಿ ಮುದ್ರಣ ಕಡಿಮೆ ಆದ್ರೆ ಸಿಗ್ತಿಲ್ಲ. ಹಳೆಯ ಮುದ್ರಣದ ಪ್ರತಿಗಳು ಎಲ್ಲ ಲೈಬ್ರರಿಗಳಲ್ಲಿ ಮಾಡಿದ್ದಾರೆ, ಸುಮಾರು ಕನ್ನಡ ಸಾಹಿತ್ಯ ಪರಿಷತ್ನವ್ರು ಮಾಡಿದ್ದಾರೆ. ಆ ಥರನೇ ಮಾಡ್ಬೋದು ಆ್ಯಕ್ಚುಲಿ. ಅದನ್ನ ಅಂತ ನಾನು ಹೇಳ್ತಾರೆ ಎಲ್ಲವನ್ನೂ ಮಾಡೋದು ಬೇಡ ಅಂದ್ರೂ ವ್ಯಾಲ್ಯೂಯಬಲ್. ಈಗ ನಮ್ಮ ಮೊನ್ನೆ ಶೇಷಶಾಸ್ತ್ರಿ ಸರ್ ಮನೆಗೆ ಹೋದಾಗ ಅವರು ಒಂದು ಪಂಪಭಾರತನ ತೋರಿಸಿದ್ರು. ಯಾರು ಪಂಪಭಾರತ ದೀಪಿಕೆನಾ ಪಂಪಭಾರತದ ಒಂದು ಪುಸ್ತಕ ಯಾರೋ ಮಾಡಿರೋದು, ಆಂಧ್ರದವರು. ಒಂದು ಹತ್ತತ್ರ ಅದು ಪಬ್ಲಿಕೇಶನ್ ಪ್ರಿಂಟಿಂಗ್ ಕಾಸ್ಟೇ 1,000 ರೂಪಾಯಿ ಆಗುತ್ತೆ. ಅದನ್ನ ಅವರು ಪರ್ಸನಲ್ ಇಂಟ್ರೆಸ್ಟಲ್ಲಿ ತೆಲುಗು ಅವರು ಪಂಪಭಾರತವನ್ನು ತೆಲುಗು, ಕನ್ನಡ ಮತ್ತು ಅದರದ್ದು ಗದ್ಯಾನುವಾದವನ್ನು ಇಷ್ಟನ್ನು ಮಾಡಿ ಆ ಪುಸ್ತಕ ಒಂದೆಷ್ಟೋ 1000 ಪುಸ್ತಕಗಳನ್ನ ಫ್ರೀಯಾಗಿ ಹಂಚಿದ್ದಾರೆ. ಶೇಷಶಾಸ್ತ್ರಿ ಆ ಥರದ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಸಿಗೋದೇ ಇಲ್ಲ. ಅದು ಅವ್ರು ಯಾವ ಪುಸ್ತಕ ಮಾಡಿದ್ದಾರೆ ಅಂದ್ರೆ ಪಂಪಭಾರತನ ನನೆಯ ಭಾರತನ ಅದೇ ಪಂಪಭಾರತನ ತೆಲುಗು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿಕ್ರಮಾರ್ಜುನ ವಿಜಯವನ್ನು ಮಾಡಿದ್ದಾರೆ. ಶೇಷಶಾಸ್ತ್ರಿ ಅಂತಹ ಹಿರಿಯ ವಿದ್ವಾಂಸರು ವೈಯಕ್ತಿಕ ಆಸಕ್ತಿಯನ್ನು ಇಟ್ಕೊಂಡು ಅಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತಂದರೆ, ಇಂತಹ ಕೆಲಸವನ್ನು ಸರ್ಕಾರಗಳು ಅಥವಾ ಸರ್ಕಾರದ ಅನುದಾನಿತ ಸಂಸ್ಥೆಗಳು ಮಾಡಿದ್ರೆ ಇನ್ನೂ ವ್ಯಾಪಕ ಪ್ರಮಾಣದಲ್ಲಿ ಬಹಳಷ್ಟು ಕೃತಿಗಳನ್ನು ಬೇರೆ ಭಾಷಿಕರಿಗೆ ಪರಿಚಯ ಮಾಡುವಂಥ ಕೆಲಸ ಆಗಬಹುದು. ಅದಕ್ಕೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ್ಯಕ್ಚುಲಿ ನೀವು ಹೇಳ್ದಂಗೆ ಕನ್ನಡ ಪ್ರೇಮನೂ ಚೆನ್ನಾಗಿದೆ. ಇವತ್ತಿನ ಇದರಲ್ಲಿ ಕನ್ನಡಕ್ಕೆ ತುಂಬ ಕಾಂಟ್ರಿಬ್ಯೂಟರ್ಸು ಇದ್ದಾರೆ. ಎಲ್ಲರೂ ಒಂದು ಬೇರೆನೇ ಏನೇನೋ ಜನ ಸಮುದಾಯದಲ್ಲಿ ಅದಿದೆ. ಬಟ್ ಸರ್ಕಾರದ ಹಂತದಲ್ಲಿ, ವ್ಯವಸ್ಥೆಗಳ ಹಂತದಲ್ಲಿ ಸ್ವಲ್ಪ ಅದ್ರ ಮೇಲೆ ಗಮನ ಕೊಟ್ಟರೆ ಒಂಚೂರು ಇದು ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಮೇಡಮ್. ಹಂಗೆ ಈಗ ನಾವು ಮಾತಾಡ್ತಿದ್ದ ವಿಷಯಗಳಲ್ಲೇ ಈಗ ನಾನು ಆವಾಗಲೇ ಹೇಳಿದ್ದು, ಹೊರನಾಡಿನ ಅಂದರೆ ಕಡಲಿಂದ ಆಚೆ ಹೋಗಿ ಆಳದಂಥ ತಮಿಳುನಾಡಿನ ಅರಸಮನೆತನಗಳು, ನಮ್ಮ ಮೇಯ್ನಲ್ಲಿ ಚೋಳಾಸ್ ಅಂತಲೇ ನಾವು ಕರಿತೀವಿ. ಅವರ ಭಾರತದ ಒಂದು ಚರಿತ್ರೆಯಲ್ಲಿ ನಾವು ಅವ್ರ ಇತಿಹಾಸನ ನಾವು ತಮಿಳವ್ರ ಇತಿಹಾಸನ ನೋಡ್ತೀವಿ ಅಂದರೆ ಒಂದು ಚೋಳರು ಒಂದು ಉಚ್ಛ್ರಾಯ ಕಾಲನ ನೋಡ್ತೀವಿ. ಎಲ್ಲ ರೀತಿದು ಅವ್ರದ್ದೊಂದು ಅಡುಗಿಂದ ಹಿಡಿದು, ಅಂದರೆ ನಾವು ಇತಿಹಾಸಕ್ಕೆ ಹೋದರೆ ಸುಮಾರು ಸಬ್ಜೆಕ್ಟ್ಗಳಲ್ಲಿ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಅಲ್ಲದೆ ಎಲ್ಲ ರೀತಿ ಅವರ ತಂತ್ರಕಲೆ, ಯುದ್ಧ ಎಲ್ಲದರಲ್ಲೂ ಪ್ರಬಲವಾಗಿ ಒಂದಷ್ಟು ನಾವು ನೋಡಿಕೊಂಡೇ ಬಂದಿದ್ದೀವಿ. ಬಟ್ ದಕ್ಷಿಣ ಭಾರತ ಅಂತ ಬಂದಾಗ ಪ್ರಧಾನವಾಗಿ ಆಳ್ಕೊಂಬಂದಿರೋ ಅಂಥ ಸಾಮ್ರಾಜ್ಯಗಳೆಲ್ಲ ಕನ್ನಡದ ಸಾಮ್ರಾಜ್ಯಗಳೇ. ಅದು ಬಿಕಾಸ್ ನಾವು ಉತ್ತರ ಭಾರತದ ಮಧ್ಯದಿಂದ ಆಲ್ಮೋಸ್ಟ್ ಕೆಳಗಿರೋದ್ರಿಂದ ಇನ್ನೂ ಮೇಲೆ ನಾವು ಗೋದಾವರಿ, ಕಾಶಿಯವರೆಗೂ ಆಳಿರೋದು, ಪಂಜಾಬ್ ಆಳಿರೋದು, ಅದನ್ನೆಲ್ಲನೂ ನಾವು ನನ್ನ ಪಾರ್ಟಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಕಳಿಂಗ ಇರ್ಬೋದು, ಎಲ್ಲದಕ್ಕೂ ಒಂದು ಟಚ್ ಇಟ್ಕೊಂಡಿದ್ದಂಥ ಕನ್ನಡ ಸಾಮ್ರಾಜ್ಯಗಳು. ಬಟ್ ಒಂದು ಟೈಮ್ ಲೈನ್ವರೆಗೂ ನಾವು ನೋಡ್ತಾ ಬಂದಾಗ ಇಲ್ಲಿ ನಮ್ಮಲ್ಲಿ ಗಂಗರು ಒಂದು 100 ವರ್ಷಗಳ ಕಾಲ ಆಳ್ಕೊಂಬರ್ತಾರೆ. ಆ್ಯಕ್ಚುಲಿ ನೀವು PhD ಮಾಡಿರೋದೇ ಗಂಗರದ್ದು ಸಾಂಸ್ಕೃತಿಕ. 100 ವರ್ಷ ಅಲ್ಲ ಸರ್, ಸುಮಾರು ಆರಂಭದಿಂದ ಕಡೇ ಗಂಗಾ ಅರಸರವರೆಗೂ 600 ವರ್ಷ ಇದ್ರು ಸರ್. 600 ವರ್ಷದವರೆಗೂ ಇರುವಂಥ ಒಂದು ದೊಡ್ಡ ಸಾಮ್ರಾಜ್ಯ. ಸೊ ಆ ಕಾಲಗಳು ಇವ್ರು ಎಂಡಾಗದೆ ಚೋಳರು ಗಂಗರನ್ನು ಸರ್ವನಾಶ ಮಾಡಿದ್ರು ಅಂತ ನಾವು ಹೇಳ್ತೀವಿ. ಅದಾದಮೇಲೂ ಒಂದು ಇತಿಹಾಸ ಬರುತ್ತೆ. ಬಟ್ ಸ್ಟಿಲ್ ನಮ್ಗೆ ಇವತ್ತು ಬೆಂಗಳೂರಲ್ಲಾಗಲಿ, ಈಗ ಮೈಸೂರು ಪ್ರಾಂತ್ಯದ ಒಳಗೆ ಒಂದಷ್ಟು ಹಲವಾರು ಭಾಗಗಳಲ್ಲಿ ನಮಗೆ ತಮಿಳು ಚೋಳರದ್ದು ಶಾಸನಗಳು ಸಿಗೋದು ಎಲ್ಲ ನಮಗೆ ಸೋಲಿಸಿ ಇಲ್ಲಿ ಆಳ್ತಿದ್ದಂಥ ಕಾಲಘಟ್ಟದ್ದೇ ಸಿಗುತ್ತೆ.
ಬಟ್ ಅದಾದಮೇಲೆ ಇವ್ರು ಆಳಿರೋದಾಗಲಿ ಇನ್ನೊಂದಾಗಲಿ ಬಟ್ ಆ ಥರದ್ದು ಯಾವುದನ್ನು ತಮಿಳ್ನಾಡಿನವರು ಅಷ್ಟೆಲ್ಲ ಆಳ್ಕೊಂಡು ಬಂದಿದ್ರು ಇಲ್ಲೊಂದು 100 ವರ್ಷಕ್ಕೆ ನಾವು ಹೇಳ್ತೀವಿ ಚೋಳರು ಇಲ್ಲಿ ಇದ್ದರು ಆಳ್ವಿಕೆ ಮಾಡಿದ್ರು ನೇರವಾಗಿ ಅಂತ, ಅದ್ರ ಮೇಲೆ ಅವರು ಆಳೋಕ್ಕಾಗಲೇ ಇಲ್ಲ, ಇಲ್ಲಿಗೆ ಬರೋಕ್ಕಾಗಲೇ ಇಲ್ಲ ಅನ್ನೋದು ಒಂದು ನಮಗೆ ಇತಿಹಾಸದಲ್ಲಿ ಅರ್ಥ ಆಗುವಂಥ ವಿಷಯ. ಸೊ ನಮ್ಮವರು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಥರ ಏನಿಲ್ಲ, ತಿರುವಣ್ಣಾಮಲೈ ರಾಜಧಾನಿನೇ ಮಾಡ್ಕೊಂಡು ಆಳಿದ್ರು ಅನ್ನೋದಿದೆ. ಸೊ ಈ ಪಾಯಿಂಟ್ನೇ ನಾವು ಮಾತಾಡೋದಾದರೆ ಮೇಡಮ್, ಇದು ಒಂದು ರಾಜಕೀಯ ಇತಿಹಾಸಕ್ಕೆ ನಾವು ಇಲ್ಲಿಗೆ ತಂದರೆ ಅಲ್ಲಿವರೆಗೂ ಸಣ್ಣದಾಗಿದ್ದಂಥ ಯುದ್ಧಗಳು, ಚೋಳರು ಗಂಗರ ನಡುವೆ ಏನಾಗುತ್ತೆ ಆ ಟೈಮಲ್ಲಿ, ಗಂಗರದು ಹೆಂಗೆ ಎಂಡಾಗುತ್ತೆ ಅನ್ನೋದು. ಸರ್, ಚೋಳರು ಸಾಮ್ರಾಜ್ಯದಾಹಿಗಳು, ವಿಪರೀತ ಸಾಮ್ರಾಜ್ಯದಾಹಿಗಳು. ತಮ್ಮ ಸಾಮ್ರಾಜ್ಯವನ್ನು ಎಷ್ಟು ಮಟ್ಟಿಗೆ ವಿಸ್ತಾರ ಮಾಡ್ಕೊಳ್ಬೇಕು ಅಂದರೆ ಇಡೀ ದಕ್ಷಿಣ ಭಾರತ ಮಾತ್ರನೇ ಅಲ್ಲ, ಭಾರತ ಮಾತ್ರನೇ ಅಲ್ಲ, ಭಾರತವನ್ನು ದಾಟಿ ಕಡಲಿನ ಆಚೆಗೂ ಹೋಗಿ ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಅಷ್ಟರ ಮಟ್ಟಿಗೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದವರು ಆಗಿದ್ದರು. ಹಾಗಾಗಿ ಅವರು ಎಲ್ಲೆಲ್ಲ ಅವಕಾಶ ಸಿಗುತ್ತೋ, ಯಾರ್ಯಾರ ಮೇಲೆ ಯುದ್ಧ ಮಾಡೋದಕ್ಕಾಗುತ್ತೋ, ಎಷ್ಟೆಲ್ಲ ಆಕ್ರಮಣ ಮಾಡೋದಕ್ಕೆ ಸಾಧ್ಯವಾಗುತ್ತೋ, ಇಡೀ ಜೀವಮಾನ ಎಷ್ಟು ರಾಜರಾದರೂ ಬರಲಿ, ಒಬ್ಬ ರಾಜನ ನಂತರ ಅವ್ರ ಮಗ ಬರಲಿ, ನಂತರ ಅವನ ಮಗ ಬರಲಿ, ಪ್ರತಿಯೊಬ್ಬರು ಮಾಡ್ತಾ ಇದ್ದಿದ್ದು ಯುದ್ಧ ಮತ್ತು ತಮ್ಮ ಭೂಮಿಯನ್ನು, ಭೂಪ್ರದೇಶವನ್ನು ವಿಸ್ತಾರ ಮಾಡಿಕೊಳ್ಳುವಂಥ ಕೆಲಸ. ಹಾಗಾಗಿ ಅವ್ರೇನು ಮಾಡ್ತಾರೆ, ಕರ್ನಾಟಕದ ಕಡೆಗೂ ಕೂಡ ಬರ್ತಾರೆ. ಆರಂಭದಲ್ಲಿ ಬರೋದು ಫಸ್ಟು ಕೋಲಾರದವರೆಗೂ ಬರ್ತಾರೆ, ಆಮೇಲೆ ಕೋಲಾರದಿಂದ ಹಾಗೆ ಮುಂದುವರಿತಾ ಬಂದು ಮೈಸೂರಿನವರೆಗೂ ಕೂಡ ಹೋಗಿ ತಮ್ಮ ಸಾಮ್ರಾಜ್ಯನ ವಿಸ್ತಾರ ಮಾಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಒಂದು ಅವ್ರಿಗೆ ಏನಾಗುತ್ತೆ ಅಂತಂದರೆ, ಕರ್ನಾಟಕದಲ್ಲಿ ಆರಂಭದಲ್ಲೇನೋ ಬಂದು ಸಾಮ್ರಾಜ್ಯ ವಿಸ್ತಾರ ಮಾಡೋ ಕೆಲಸವನ್ನು ಮಾಡ್ತಾರೆ, ಇಲ್ಲಿರುವ ರಾಜರನ್ನೆಲ್ಲ ಸೋಲಿಸ್ತಾರೆ. ಅವ್ರು ಅದಕ್ಕೆ ಇನ್ನೊಂದೇನ ಟೆಕ್ನಿಕ್ ಇನ್ನೊಂದೇನು ಯೂಸ್ ಮಾಡ್ಕೋತಾರೆ, ಒಂದು ಯುದ್ಧ ಮಾಡ್ತಾರೆ ಅಥವಾ ಎರಡನೇದಾಗಿ ವೈವಾಹಿಕ ಸಂಬಂಧಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಮನೆಯ ರಾಜಕನ್ಯರನ್ನ ಇಲ್ಲಿ ಕೊಟ್ಬಿಡ್ತಾರೆ, ಗಂಗರಿಗಾಗ್ಲಿ ಅಥವಾ ಕದಂಬರಿಗಾಗ್ಲಿ ಹೊಯ್ಸಳರಿಗಾಗ್ಲಿ ಆ ಥರ ಕೊಡ್ತಾರೆ, ಅಥವಾ ಇಲ್ಲಿರುವಂತಹ ರಾಜಕುಮಾರಿಯರನ್ನ ತಮ್ಮ ಮನೆಯ ರಾಜಕುಮಾರನಿಗೂ ಅಥವಾ ತಾನೇ ರಾಜನಾದಂಥ ಅವನೇ ಮದುವೆ ಮಾಡ್ಕೊಳ್ಳೋದು ಈ ಥರ. ಮತ್ತು ರಾಜ ಬಹುಪತ್ನಿ ವಲ್ಲಭನಾಗಿದ್ದ ಅಲ್ವಾ, ಹಾಗಾಗಿ ಒಬ್ಬ ರಾಜ ಒಂದೇ ಹುಡುಗಿನ ಮದುವೆ ಆಗಬೇಕು ಅನ್ನೋದು ಕೂಡ ಅವ್ರಿಗೆ ಏನಿರಲಿಲ್ಲ. ಎಷ್ಟು 10, 20, 100 ಜನ ಬೇಕಾದರೂ ಅವ್ರು ಮದುವೆ ಸೆಟ್ಲ್ಮೆಂಟ್ ಆಗಿತ್ತು. ಹೌದು, ಅವರಿಗೆ ಈ ಮೂಲಕ ಕೂಡ ಇಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಬರ್ತಾರೆ. ನೀವು ಹೇಳಿದಾಗೆ ಏನೇ ಆದ್ರೂ ಕೂಡ ಕರ್ನಾಟಕದಲ್ಲಿ ಅವರೊಂದು 100-150 ವರ್ಷಗಳ ಮಟ್ಟಿಗೆ ಮಾತ್ರನೇ ಸಾಮ್ರಾಜ್ಯವನ್ನು ಹಾಗೆ ಮಾಡ್ಕೊಳ್ತಾ ಹೋಗಿದ್ದು. ಆದರೆ ಅವ್ರು ಇಲ್ಲಿ ಬಂದಾಗ ಅವ್ರಿಗೊಂದು ಪ್ರಾಬ್ಲಮ್ ಕೂಡ ಆಗುತ್ತೆ ಸರ್. ಸ್ಥಳೀಯ ಜನರ ಜೊತೆಗೆ ಸಂಪೂರ್ಣವಾದ ಸಹಕಾರವನ್ನು ತೆಗೆದುಕೊಂಡು ತಮ್ಮ ಅಧಿಕಾರ ಮಾಡೋದಕ್ಕೆ ಅಥವಾ ರಾಜ್ಯಾಡಳಿತವನ್ನು ಮಾಡೋದಕ್ಕೆ ಚೋಳರಿಗೆ ಅಷ್ಟೊಂದು ಈಸಿ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜನರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಥವಾ ಜನರನ್ನು ತಮ್ಮ ಹತ್ರ ಸೆಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ದೇವಾಲಯಗಳ ನಿರ್ಮಾಣ ಮಾಡುವ ಮೂಲಕ ಅಲ್ಲಿ ಹೇರಳವಾದ ದಾನದತ್ತಿಗಳನ್ನು ಕೂಡ ಕೊಡ್ತಾ ಬರ್ತಾರೆ. ಅದ್ರ ಮೂಲಕ ಏನು ಮಾಡ್ತಾರೆ, ದೇವಸ್ಥಾನ ಅಂದರೆ ಎಲ್ಲರಿಗೂ ಕೂಡ ಒಂದು ಭಕ್ತಿ ಇರುತ್ತೆ, ಧಾರ್ಮಿಕವಾದ ಭಾವನೆಗಳಿರುತ್ತೆ. ಆ ಮೂಲಕ ಜನರ ಜೊತೆನಲ್ಲಿ ಒಂದು ಸಂಪರ್ಕವನ್ನು ಸಾಧಿಸ್ಕೊಂಡು ನಿಧಾನವಾಗಿ ಸ್ಥಳೀಯರ ಜೊತೆ ಬೆರೀತಾ ಹೋಗ್ತಾರೆ ಸರ್. ಕರ್ನಾಟಕದ ಈ ಚೋಳರ ಆಡಳಿತ ಮಾಡಿದ ಯಾವುದೇ ಪ್ರಾಂತ್ಯಗಳಲ್ಲಾಗಲಿ ನೋಡಿ, ಅವರ ಹೆಸರು ಇವತ್ತಿಗೂ ಕೂಡ ಚೋಳರ ಹೆಸರು ಏನು ಉಳ್ಕೊಂಡಿದೆ ಅಂದರೆ ದೇವಾಲಯಗಳ ನಿರ್ಮಾಣದಲ್ಲೇ ಉಳ್ಕೊಂಡಿರುವಂಥದ್ದು. ಇವಾಗಲೂ ಅವರು ಅಲ್ಲಲ್ಲೇ ಆರಾಮಾಗಿ ಆಗಾಗಲೇ ಇದ್ದಾರೆ. ಮತ್ತು ಜನರಿಗೂ ಕೂಡ ಅಲ್ಲಿ ಹೋಗಿ ಒಂದು ದೇವಸ್ಥಾನ ಹಳೇದೇನಾರು ಇತ್ತು ಅಂತಂದ್ರೆ ಇದು ಯಾವ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಆಡು ಮಾತಲ್ಲಿ ಏನ್ ಹೇಳ್ತಾರೆ, ಅಯ್ಯೋ ಅದು ಯಾವ ಕಾಲದಲ್ಲೋ ಕಟ್ಟಿದ್ ಗೊತ್ತಿಲ್ಲಪ್ಪ, ಯಾವ್ದೋ ಚೋಳರ ಕಾಲದಲ್ಲಿ ಕಟ್ಟಿದ್ದೆ, ಆ ಚೋಳರು ಕಟ್ಟಿದಾರಾ ಇಲ್ವಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ, ಬೇರೆಯವ್ರು ಕೂಡ ಕಟ್ಟಿರ್ಬೋದು. ಬಟ್ ಆಡು ಮಾತಿನಲ್ಲಿ ಅಷ್ಟರ ಮಟ್ಟಿಗೆ ಚೋಳರ ಕಾಲದಲ್ಲಿ ಕಟ್ಟಿದ ದೇವಾಲಯ ಅಂತ ಹೇಳೋದಕ್ಕೆ ಅವರು ಇದು ಮಾಡ್ತಾರೆ. ಹೀಗೆ ದೇವಾಲಯಗಳ ನಿರ್ಮಾಣದ ಮೂಲಕ ಸ್ಥಳೀಯರ ಜನರ ಜೊತೆಯಲ್ಲಿ ಬೆರೆತು ಹೋಗುವಂಥ ಒಂದು ಕೆಲಸವನ್ನು, ಯಾಕೆಂದರೆ ನಮ್ಮ ಜನ ಯಾವುದಕ್ಕೆ ಬೇಕಾದರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ಬೋದು. ದೇವರು ಧರ್ಮ ಅನ್ನುವಂಥ ವಿಷಯ ಬಂತು ಅಂದರೆ ಅದನ್ನು ವಿರೋಧ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ರಾಮಾನುಜಾಚಾರ್ಯರು ಕೂಡ ಅದೇ ರೀತಿಯಲ್ಲಿ ಧಾರ್ಮಿಕವಾದ ಹಿನ್ನೆಲೆಯಿಂದ ಬಂದವರಾದ್ರಿಂದ ಅಷ್ಟು ಈಸಿಯಾಗಿ, ಶಂಕರಾಚಾರ್ಯರು ಮೊದಲನೇ ಪೀಠ ಶೃಂಗೇರಿಯಲ್ಲಿ ಮಾಡೋದಾಗ್ಲಿ, ಸೊ ಎಲ್ಲ ಆ ಥರದ್ದೆಲ್ಲ ಇಲ್ಲೇ ಬಂದು ನಡೆದಿದೆ. ಹೌದು. ಮತ್ತು ನೀವು ಇನ್ನೊಂದನ್ನು ಹೇಳ್ತಾ ಬಂದರೆ, ಆಗಲೇ ಕರ್ನಾಟಕದ ಅರಸರು ಆ ಥರ ಕರ್ನಾಟಕದಿಂದ ಹೊರಗಡೆ ಹೋಗಿ ಸಾಮ್ರಾಜ್ಯ ವಿಸ್ತಾರ ಮಾಡೋದಕ್ಕಾಗಲಿಲ್ಲ, ಅಲ್ಲೆಲ್ಲ ಹೋಗಿ ತಮ್ಮ ನೆಲೆಗಳನ್ನು ಕಟ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ತಮಿಳು ಅರಸರು ಹಂಗೆ ಮಾಡಿದ್ರಿ ಅಂತ ಅನ್ನೋದು. ತಮಿಳು ಅರಸರು ತಮಿಳುನಾಡಿನ ಒಂದು ಭಾಗ ಬಂದು ಸಮುದ್ರ ಕಂಟ್ಕೊಂಡಂಗಿರೋದ್ರಿಂದ ಸಮುದ್ರದ ಮೂಲಕ ಅವ್ರು ಹೊರಗಡೆ ಹೋಗೋದಕ್ಕೆ ಸಹಜವಾಗಿಯೇ ಅವಕಾಶ ಇತ್ತು. ಕರ್ನಾಟಕದಲ್ಲಿ ಮಂಗಳೂರು ಕಡೆಯಲ್ಲಿ ಕರಾವಳಿ ಪ್ರಾಂತ್ಯದಲ್ಲಿ ಸಮುದ್ರ ಇದ್ದರೂ ಕೂಡ ಈ ಗಂಗರೋ ಅಥವಾ
ಈ ಹೊಯ್ಸಳರು ಆ ಕಡೆನಲ್ಲಿ ಆಳ್ವಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಆಗದೆ ಇರೋದ್ರಿಂದ ಅವರು ಕಡಲನ್ನು ದಾಟಿ ಹೊರಗಡೆ ಹೋಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಆಗದೆ ಹೋಯಿತು. ಮತ್ತು ಇಲ್ಲಿ ಸ್ಥಳೀಯ ಅರಸರಿಗೆ ಅವ್ರವ್ರಿಗೆ ಬೇಕಾದಷ್ಟು ಯುದ್ಧಗಳು ಹೋರಾಟಗಳು ನಡ್ಕೊಳ್ತಾನೆ ಇತ್ತು ಸರ್. ಮತ್ತು ಬೇರೆಯವರು ತಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಆ ಆಕ್ರಮಣವನ್ನು ಎದುರಿಸಿ ತಮ್ಮನ್ನು ತಾವು ಉಳಿಸ್ಕೊಂಡು ತಾವು ಸ್ಟೇಬಲ್ ಆಗಬೇಕಾದಂತಹ ತಮ್ಮ ನೆಲೆಯನ್ನು ಸರಿಪಡಿಸಿಕೊಳ್ಳಬೇಕಾದಂಥ ಒಂದು ಆತಂಕದ ವಾತಾವರಣ ಕೂಡ ಕದಂಬರು ಗಂಗರ ಕಾಲದಲ್ಲಿ ಅವರು ಎದುರಿಸ್ತಾನೇ ಇದ್ರು. ತುಂಬ ಇಂಥ ಯುದ್ಧಗಳು ನಡೀತಾನೇ ಇದ್ವು. ಅದೇ ಮೇಡಮ್, ಅಂದರೆ ನನ್ನ ಪಾಯಿಂಟ್ ಏನಾಗಿತ್ತು ಅಂದರೆ, ಸೊ ಅವರು ಏನೇ ಮಾಡಿದ್ರು ಅಷ್ಟೆಲ್ಲ ಹೊರಗಡೆ ಹೋಗಿ ಎತ್ಕೊಂಡ್ಬಂದ್ರೂ ಕರ್ನಾಟಕ ದಾಟ್ ಆಚೆಗೆ ಬರೋಕ್ಕಾಗಲಿಲ್ಲ ಮೇಲಕ್ಕೆ. ಹೌದು, ಸೊ ಸ್ಟಿಲ್ ಮಹಾನ್ ಸಾಮ್ರಾಜ್ಯ ಅಂತ ಅದನ್ನು ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ನಾವು ಹಂಗೆ ನೋಡೋಕೆ ಹೋದರೆ ನಾವು ಅಲ್ಲಿ ತಮಿಳ್ನಾಡಿನ ಒಂದು ಏನು ಅರಸೊತ್ತಿಗೆ ಕಾಲಘಟ್ಟಗಳು ಒಂದು ಸರಿ ಹೊಯ್ಸಳರು ಚೋಳರನ್ನ ಒಂದು ಸೋಲಿಸಿ ಹೊರಗಟ್ಟದ ಮೇಲೆ ಮತ್ತೆ ಉಟ್ಕೊಳ್ಳೋದೇ ಇಲ್ಲ, ಅಲ್ಲಿ ಸಾಮ್ರಾಜ್ಯನೇ ಹುಟ್ಟೋದಿಲ್ಲ. ಅಲ್ಲಲ್ಲೇ ಇದ್ದವರು ಅದಾದಮೇಲೆ ಹಾಗೆ ವಿಜಯನಗರ ಬರುತ್ತೆ, ವಿಜಯನಗರ ಆದಮೇಲೆ ನೆಕ್ಸ್ಟ್ ಒಂದೊಂದಾಗೆ ಇಸ್ಲಾಮಿಕ್ನವ್ರು ಇವ್ರು ಬರ್ತಾರೆ, ಮದುರೈ ಸುಲ್ತಾನೇಟ್ಸ್ಗಳು ಬರ್ತಾರೆ. ಸೊ ಇವೇ ನಡೀತಾ ಹೋಗ್ತವೆ ಹೊರತು ಲೇಟರ್ ಬ್ರಿಟಿಷರು ಬರ್ತಾರೆ. ಸೊ ಟಿಲ್ ದ ಎಂಡ್ವರೆಗೂ ಬ್ರಿಟಿಷರಿಗಿಂತ ಯಾವಾಗ ಮುಸ್ಲಿಂ ಅರಸರು ಬರ್ತಾರಲ್ಲ ಸರ್, ಮುಸ್ಲಿಂ ಅರಸರು ಬಂದ ನಂತರ ನಮ್ಮ ಸ್ಥಳೀಯ ಅರಸೊತ್ತಿಗೆಗಳು ತಮ್ಮ ಪ್ರಾಬಲ್ಯವನ್ನು ನಿಧಾನವಾಗಿ ಕಳ್ಕೊಳ್ಳೋದಕ್ಕೆ ಶುರು ಮಾಡುತ್ತವೆ ಸರ್. ಮುಸ್ಲಿಮರು ಮೊದಲು ನಮ್ಮ ಸ್ಥಳೀಯ ಅರಸರನ್ನ ಹಿಡಿತಕ್ಕೆ ತೆಗೆದುಕೋತಾರೆ. ನಂತರ ಬ್ರಿಟಿಷ್ನವ್ರು ಬಂದ ಮೇಲಂತೂ ಕೂಡ ಸ್ಥಳೀಯ ಅರಸರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಬಟ್ ಮೊದಲಿದ್ದಂತಹ ಪ್ರಾಬಲ್ಯವನ್ನು ಅವರು ಕ್ರಮೇಣ ಕಳೆದುಕೊಳ್ತಾರೆ. ಚೋಳರು ಬಂದು ಈ ಕಡೆ ಗಂಗರನ್ನ ಸೋಲಿಸಿದ್ಮೇಲೆ ನಮ್ಮ ಆ ಜಾಗವನ್ನು ಮತ್ತೆ ರಿಟೈನ್ ಮಾಡಬೇಕು ಅಂತ ಇಲ್ಲಿಯ ಒಂದು ಏನು ಕಾಡಲ್ಲಿದ್ದಂಥ ಒಂದಷ್ಟು ಡೈನೆಸ್ಟಿನೇ ನಾವು ಹೊಯ್ಸಳರು ಅಂತ ಟ್ರೈಬ್ಸ್ ಅನ್ನೋ ಥರನೇ ಅದನ್ನು ಹೇಳ್ತೀವಲ್ಲ, ಅವರುಗಳು ಬಂದು ಶುರು ಮಾಡಿ ಒಂದು 100-150 ವರ್ಷದಷ್ಟರಲ್ಲೇ ವಿಷ್ಣುವರ್ಧನ ಕಾಲಕ್ಕೆ ನಾವು ತಿರುವಣ್ಣಾಮಲೈವರೆಗೂ ಹೋಗಿ ಅಲ್ಲಿ ಒಂದು ರಾಜಧಾನಿ ಮಾಡಿ ಅಲ್ಲೇ ಆಳಿ ಕೊನೆ ಹೊತ್ತಿಗಂತೂ ಬಲ್ಲಾಳ ಅಲ್ಲೇ ಕಳೆಯೋದಾಗಿರುತ್ತೆ ಮುಸ್ಲಿಮರು ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಮತ್ತೊಂದಕ್ಕೆ ಇನ್ನೊಂದು ಆರಂಭದ ಕಾಲಘಟ್ಟದಲ್ಲಿ ನೀವು ಹೇಳ್ದಂಗೆ ಚೋಳರು ಇವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಬರ್ತಾರೆ ಸರ್. ಹೊಯ್ಸಳರ ಕಾಲದ ನಂತರ ಹೊಯ್ಸಳರು ಆಮೇಲೆ ಚಾಲುಕ್ಯರು ತಮಿಳುನಾಡಿಗೆ ಅವ್ರು ಮೊದಲು ಇಲ್ಲಿಗೆ ಆಕ್ರಮಣ ಮಾಡೋಕ್ಕೆ ಬಂದಾಗ ಇವರು ಆಮೇಲೆ ಅಲ್ಲಿಗೆ ಹೋಗ್ತಾರೆ ಯುದ್ಧ ಮಾಡೋದಕ್ಕೆ. ಯುದ್ಧ ಮಾಡೋದಕ್ಕೆ ಹೋಗಿ ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಲ್ಲೇ ಉಳ್ಕೋತಾರೆ. ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದಂಗೆ ಯುದ್ಧ ಮಾಡಿದ ರಾಜರ ಕಾಲದಲ್ಲಿ ಬಂದಂಥ ಬಹಳಷ್ಟು ಅಲ್ಲೂ ಕೂಡ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿರುವಂತಹ ಆರ್ಥಿಕ ಸಂಗತಿಗಳನ್ನ ಹೇಗೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಂಥ ಕೆಲಸಗಳನ್ನ ಕೂಡ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಮುಖ್ಯವಾಗಿ ಇವತ್ತಿಗೂ ಕೂಡ ತಮಿಳುನಾಡು ಅಂದರೆ ದೇವಾಲಯಕ್ಕೆ ಹೆಸರುವಾಸಿ ಅಂತ ಹೇಳಿದ್ನಲ್ಲ, ತಮಿಳುನಾಡಿನ ಪ್ರಸಿದ್ಧವಾದ ಎಲ್ಲ ದೇವಾಲಯಗಳ ಮುಂದೆ ರಾಜಗೋಪುರ ಅಂತ ಒಂದಿರುತ್ತೆ ಸರ್. ಆ ರಾಯಗೋಪುರವನ್ನು ನಿರ್ಮಾಣ ಮಾಡಿದ್ರು ವಿಜಯನಗರ ಕಾಲದ ಅರಸರುಗಳು. ಅಂದರೆ ಆ ರಾಯಗೋಪುರವನ್ನು ನಿರ್ಮಾಣ ಮಾಡುವ ಮೂಲಕ ತಾವು ಕೂಡ ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದೀವಿ, ನಾವಿಲ್ಲಿ ರಾಜರು ಅಂತ ಅನ್ನೋದನ್ನ ಜನರಿಗೆ ಬಿಂಬಿಸುವಂಥ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವಾಗ ಈ ಹೊಯ್ಸಳರು ಇವರೆಲ್ಲನೂ ತಮಿಳುನಾಡಿನ ಕಡೆಗೆ ಬರೋದಕ್ಕೆ ಶುರು ಮಾಡಿದ್ರು, ಆಮೇಲೆ ತಮಿಳುನಾಡು ಅರಸರು ಕರ್ನಾಟಕ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ, ಬಿಟ್ಕೊಡೋದಿಲ್ಲ. ಕರ್ನಾಟಕದ ಅರಸರು ಕೂಡ ತಾವು ಕೂಡ ತುಂಬ ಪ್ರಬಲರು, ಸ್ಥಳೀಯವಾಗಿ ಬೇರೆಯವರನ್ನ ನಾವು ಒಳಗಡೆ ಬಿಟ್ಕೊಳ್ಬಾರದು ಎನ್ನುವಂಥ ಒಂದು ಮನೆ ಭಾವನೆ ಅವ್ರಿಗೂ ಕೂಡ ಬರುತ್ತೆ. ಬಿಟ್ಕೊಳ್ಬಾರದು ಅನ್ನೋದ್ರ ಜೊತೆಗೆ ಇಲ್ಲಿಂದ ನಾವು ನಮ್ಮ ಪ್ರಾಂತ್ಯವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗಿ ಅಲ್ಲೆಲ್ಲ ಯುದ್ಧಗಳನ್ನು ಮಾಡಿರುವಂಥದ್ದು ಕೂಡ ತುಂಬ ಶಾಸನಗಳನ್ನು ಕೂಡ ಹಾಕಿದ್ದಾರೆ ಕರ್ನಾಟಕದ ಅರಸರು. ಅದರಲ್ಲೂ ಮುಖ್ಯವಾಗಿ ಹೊಯ್ಸಳರ ಶಾಸನಗಳು ತಮಿಳುನಾಡಲ್ಲಿ ಬೇಕಾದಷ್ಟು ಸಿಗುತ್ತೆ. ಈ ಹೊಯ್ಸಳರು ಕನ್ನಡದ ಶಾಸನಗಳನ್ನು ಕೂಡ ಹಾಕಿಸಿದ್ದಾರೆ, ತಮಿಳಲ್ಲೂ ಕೂಡ ಶಾಸನಗಳನ್ನು ಹಾಕಿಸಿದ್ದಾರೆ. ಯಾಕೆ ತಮಿಳಲ್ಲಿ ಹಾಕಿಸ್ತಾರೆ ಅಂದರೆ ಸ್ಥಳೀಯ ಜನರಿಗೆ ಗೊತ್ತಾಗಬೇಕು ಅಂತನ್ನುವ ಕಾರಣದಿಂದ ಹೊಯ್ಸಳರ 100 ಶಾಸನಗಳು ತಮಿಳುನಾಡಲ್ಲಿ ಸಿಗುತ್ತೆ. ಗಂಗರು ಅಥವಾ ಕದಂಬರು ತಮಿಳುನಾಡಿಗೆ ಬಂದದ್ದು ಕಡಿಮೆ, ಆದರೆ ಹೊಯ್ಸಳರು ಮತ್ತು ಚಾಲುಕ್ಯರು ತಮಿಳುನಾಡಿಗೆ ಬಂದು ಬೇಕಾದ ಶಾಸನ ಹಾಕಿದ್ದಾರೆ, ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕಂಚಿಯ ವರದರಾಜ ಸ್ವಾಮಿ ದೇವಾಲಯದಲ್ಲೂ ಕೂಡ ನಾವು ಚಾಲುಕ್ಯರ ಕಾಲದ ಶಾಸನ ಕಂಚಿಯನ್ನು ಗೆದ್ದ ನಂತರ ಚಾಲುಕ್ಯರು ಬೇರೆ ರಾಜರಾದ್ರೆ ಏನು ಮಾಡ್ತಾರೆ, ದೇವಾಲಯಗಳನ್ನು ನಿರ್ಮಾಣ ಮಾಡಿ ಈಗಾಗಲೇ ಇದ್ದ ದೇವಾಲಯಗಳನ್ನ ಕೊಳ್ಳೆ ಹೊಡೆದು ಅಲ್ಲಿರೋ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತಾರೆ. ಆದರೆ ಕರ್ನಾಟಕದ ಅರಸರು ಎಷ್ಟು ಹೃದಯವಂತಿಕೆ ಉಳ್ಳವರಾಗಿದ್ರು ಅಂದರೆ ಆ ಚಾಲುಕ್ಯರು ಕಂಚಿಯ ಪೆರುಮಾಳ್ ದೇವಸ್ಥಾನವನ್ನು ಏನೂ ಮಾಡೋದಿಲ್ಲ, ಇಡೀ ನಗರವನ್ನು ತಾವು ಗೆದ್ದಿದ್ರೂ ಕೂಡ
ಹಿಂದಿನ ರಾಜ ಆ ದೇವಾಲಯಕ್ಕೆ ಏನು ದಾನವನ್ನು ಕೊಟ್ಟಿರ್ತಾನೋ ಆ ದಾನವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ಹೊಸದಾಗಿ ಇವರು ಕೂಡ ದಾನವನ್ನು ಕೊಟ್ಟು ಬರ್ತಾರೆ. ಅದನ್ನ ಕಂಚಿಯ ವರದರಾಜ ಪೆರುಮಾಳ್ ದೇವಾಲಯದಲ್ಲಿ ಇವತ್ತಿಗೂ ಕೂಡ ಆ ಶಾಸನವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಕನ್ನಡದಲ್ಲೇ ಆ ಶಾಸನ ಇದೆ. ಮತ್ತು ಕನ್ನಡದ ಶಾಸನಗಳು ತಮಿಳುನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಬಹಳಷ್ಟು ಸಿಗುತ್ತೆ ಸರ್. ಆ ಶಾಸ್ತ್ರಗಳಲ್ಲಿ ತುಂಬ ದಾನ ಕೊಟ್ಟಿರೋ ಶಾಸನಗಳೇ ಆಗಿರುತ್ತೆ. ಎರಡನೆಯದಾಗಿ ವೀರಗಲ್ಲುಗಳು ಕೂಡ ಸಿಗುತ್ತೆ ಸರ್. ತಮಿಳುನಾಡಲ್ಲಿ ವೀರಗಲ್ಲುಗಳು ಕೂಡ ಸಿಗುತ್ತೆ. ವೀರಗಲ್ಲುಗಳು ಅಂತ ಬಂದಾಗ ನನಗೆ ಒಂದು ಘಟನೆ ನೆನಪಾಗ್ತಾ ಇದೆ. ತಮಿಳುನಾಡಿನಲ್ಲಿ ಪಲ್ಲವರ ಕಾಲದಲ್ಲಿ ರಚನೆಯಾಗಿರುವಂತಹ ಒಂದು ಲಾವಣಿ ಅದು. ಆ ಲಾವಣಿನಲ್ಲಿ ಆ ರಾಜಕುಮಾರಿ ಪ್ರೇಮಿಸ್ತಾಳೆ ಅವಳು. ಆದರೆ ಅವನಿಗೆ ಆ ಹುಡುಗಿ ಮೇಲೆ ಇಷ್ಟ ಆಗೋದಿಲ್ಲ. ಆ ರಾಜನಿಗೆ ಇಷ್ಟ. ಲಾವಣಿನಲ್ಲಿ ಬರುವಂಥ ಕತೆ. ಆ ತಮಿಳು ರಾಜನಿಗೆ ಕನ್ನಡದ ಹುಡುಗಿ ಮೇಲೆ ಇಷ್ಟ ಆಗೋದಿಲ್ಲ. ಆಮೇಲೆ ಅವನು ಸರಿ ನೋಡೋಣ ಅಂತಂದ್ಬಿಟ್ಟು ಯುದ್ಧ ಮಾಡೋದಕ್ಕೆ ಬರ್ತಾನೆ. ಯುದ್ಧ ಎಲ್ಲಿ ನಡೆಯುತ್ತೆ ಅಂದರೆ ತಾಮ್ರಪರ್ಣಿ ನದಿಯ ದಡದಲ್ಲಿ ನಡೆಯುತ್ತೆ. ಆ ದಡದಲ್ಲಿ ಯುದ್ಧ ನಡೆದ ಜಾಗವನ್ನು ಇವತ್ತಿಗೂ ಕೂಡ ಅವರು ಕನ್ನಡ ಪಾಳ್ಯ ಅಂತಲೇ ಕರೀತಾರೆ. ಯಾಕಂದರೆ ಕನ್ನಡಿಗರು ಹೋಗಿ ಪಾಳ್ಯ ಬಿಟ್ಟ ಜಾಗ ಅದರಿಂದ ಇವತ್ತಿಗೂ ಕೂಡ ತಾಮ್ರಪರ್ಣಿ ಆ ಭಾಗದ ಜಾಗವನ್ನು ಕನ್ನಡ ಪಾಳ್ಯ ಅಂತಲೇ ಕರೀತಾರೆ. ಅಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಏನಾಗುತ್ತೆ, ತಮಿಳಿನ ರಾಜ ಸೋತೋಗ್ಬಿಡ್ತಾನೆ. ಸೋತೋದ್ರೆ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಆ ರಾಜಕುಮಾರಿಯ ತಂದೆ ಅವನನ್ನ ಪಲ್ಲಕ್ಕಿನಲ್ಲಿ ತಗೊಂಡು ಬಂದ್ಬಿಡ್ತಾನೆ. ಬಟ್ ಆ ರಾಜ ಎಷ್ಟು ಇದು ಅಂತಂದ್ರೆ, ನಾನು ಅವಳನ್ನ ಯಾವ ಕಾರಣದಿಂದ ಮದುವೆ ಆಗೋದಿಲ್ಲ ಅಂತಂದ್ಬಿಟ್ಟು ತನ್ನ ಕೈ ಬೆರಳಿನಲ್ಲಿರುವಂಥ ವಜ್ರದ ಉಂಗುರವನ್ನು ನುಗ್ಗಿ ಪಲ್ಲಕ್ಕಿನಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಅವನು ಪ್ರಾಣ ಬಿಡೋದಕ್ಕೆ ಕಾರಣ, ಅವ್ನು ಹೇಳೋ ರೀಸನ್ನು, ಕನ್ನಡಿಗ ಇಳವರಸಿಯನ್ನ ಅಂದರೆ ಕನ್ನಡಿಗ ರಾಜಕುಮಾರಿಯನ್ನ ನಾನು ಯಾವ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಅವನು. ಅಂದರೆ ಆ ಕಾಲಕ್ಕಾಗಲೇ ಅವನಿಗೆ ಕನ್ನಡ ಮತ್ತು ತಮಿಳು ಅನ್ನುವಂತಹ ಒಂದು ಇದರಿಂದ ಕನ್ನಡಿಗ ರಾಜಕುಮಾರನೆಲ್ಲ ನಾನು ಮದುವೆ ಆಗೋದಿಲ್ಲ ಅಂತಂದ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾನೆ. ಬಟ್ ಅವನ ಹೆಣವನ್ನೇ ತೆಗೆದುಕೊಂಡು ಬರ್ತಾರೆ. ಇದು ಲಾವಣಿನಲ್ಲಿ ಬರುವಂಥ ಕತೆ. ಐತಿಹಾಸಿಕವಾಗಿ ಇದು ನಮಗೆ ಕೊಡೋ ಮಾಹಿತಿ ಅಲ್ಲ. ಬಟ್ ಅವರಿಬ್ಬರ ನಡುವೆ ಯುದ್ಧ ನಡೆದಿತ್ತು ಅಂತ ಅನ್ನೋದಕ್ಕೆ ಕನ್ನಡ ಪಾಳ್ಯ ಅಂತನೇ ಇರೋದು. ಅಲ್ಲಿ ಕೆಲವು ಬೇರೆ ಬೇರೆ ರೀತಿಯ ಶಾಸನಗಳು, ದಾನ ಶಾಸನಗಳು, ವೀರಗಲ್ಲುಗಳೆಲ್ಲ ಇರೋದನ್ನ ಇವತ್ತು ನೋಡ್ತೀವಿ. ಬಟ್ ಲಾವಣಿನಲ್ಲಿ ಕತೆ ಮುಂದುವರೆದು ಇನ್ನೊಂದು ಏನಾಗುತ್ತೆ ಗೊತ್ತಾ, ಅವನ ಸತ್ತ ಶವವನ್ನು ತೆಗೆದುಕೊಂಡು ಬರ್ತಾರೆ. ಅವಳೇನು ಮಾಡ್ತಾಳೆ, ಮನಸಾರೆ ನಾನು ಅವನನ್ನೇ ಮೆಚ್ಚಿರೋದು, ಅವನಿಲ್ಲದೆ ನಾನು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಅವನ ಜೊತೆನಲ್ಲಿ ಉಡನ್ ಕಟ್ಟೆ ಏರಿನಾಳ್ ಅಂತ. ಉಡನ್ ಕಟ್ಟೆ ಇರೋದು ಅಂದರೆ ಸಹಗಮನವನಾದ್ಲು ಅಂತ. ಗಂಡನ ಜೊತೆನಲ್ಲಿ ಚಿತೆ ಏರಿ ಸಾಯ್ತಾರಲ್ವಾ, ಹಾಗೆ ಅವಳು ಕೂಡ ಸತ್ತೋದ್ಲು ಅಂತ ಲಾವಣಿನಲ್ಲಿ ಬರುತ್ತೆ. ಲಾವಣಿನಲ್ಲಿ ಬರುವಂಥ ಕತೆ ಎಷ್ಟು ಮಟ್ಟಿಗೆ ನಿಜವೋ, ಅಂದರೆ ಅವನ ಸತ್ತದ್ದು ಅಥವಾ ಅವಳು ಕೂಡ ಚಿತೆ ಏರಿದ್ದೆಲ್ಲ ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ ಅನ್ನೋದನ್ನ ನಾವು ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಕನ್ನಡ ರಾಜ ಮತ್ತು ಈ ತಮಿಳಿನ ಪಲ್ಲವ ರಾಜರ ನಡುವೆ ಯುದ್ಧ ಆಗಿತ್ತು ಅಂತ ಅನ್ನೋದಕ್ಕೆ ಮಾತ್ರ ತಾಮ್ರಪರ್ಣಿಯ ನದಿಯ ದಡದಲ್ಲಿ ಇವತ್ತಿಗೂ ಕೂಡ ಕೆಲವು ಶಾಸನಗಳು, ನಮಗೆ ಅಳಿದುಳಿದ ಕೆಲವು ಶಾಸನಗಳು ಇರೋದನ್ನ ನೋಡಿದ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕನ್ನಡ ಮತ್ತು ತಮಿಳುನಾಡಿನ ಅರಸರ ನಡುವೆ ನಿರಂತರವಾದಂಥ ಇಂಥ ಹೋರಾಟಗಳು ಮತ್ತು ಯುದ್ಧಗಳು ಆ ಕಾಲದಿಂದ ಕೂಡ ನಡೀತಾ ಇದ್ದು ಅಂತ ಹೇಳ್ಬೋದು. ಆದರೆ ಆ ಒಂದು ಕಾಲಘಟ್ಟದಲ್ಲಿ ಹಾಗಿದ್ರೂ ಕೂಡ ಬ್ರಿಟಿಷರ ಕಾಲದಲ್ಲಿ ಅಥವಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಗಳು ನಡೀತಾ ಇದ್ದ ಕಾಲದಲ್ಲಿ ಎರಡೂ ರಾಜ್ಯಗಳ ನಡುವೆ ಜನ ಆ ಭಾಷೆಯನ್ನು ಇವ್ರು ಕಲಿತಿದ್ರು, ಈ ಭಾಷೆಯನ್ನು ಅವ್ರು ಕಲಿತು ಆ ಭಾಷೆಗೆ ಬೇಕಾದಂಥ ಕೊಡುಗೆಗಳನ್ನು, ಕಾಣಿಕೆಗಳನ್ನು ಬೇಕಾದಷ್ಟು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯವನ್ನೇ ಇಟ್ಕೊಂಡು ನೋಡಿ, ಕನ್ನಡದಲ್ಲಿ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು ತಮಿಳಿನವರು. ತುಂಬ ಜನ ತಮಿಳು ಸಾಹಿತಿಗಳು 19ನೇ ಶತಮಾನದ ಆರಂಭದಲ್ಲಂತೂ ಬ್ರಿಟಿಷ್ ವಿದ್ವಾಂಸರ ಜೊತೆಯಲ್ಲಿ ಸೇರಿ ಕೆಲಸ ಮಾಡಿದ ವಿದ್ವಾಂಸರಲ್ಲಿ ತಮಿಳಿನವರು ತುಂಬ ಜನ ಇದ್ರು. ವಾಸುದೇವಾಚಾರ್ಯರು, ಆರ್ ನರಸಿಂಹಾಚಾರ್ಯರ ಬಗ್ಗೆ ನಾವು ನೆನಪಿಸ್ಕೊಳ್ಳೇಬೇಕು. ಆರ್ ನರಸಿಂಹಾಚಾರ್ಯರನ್ನ ನಾವು ಶಾಸನ ಪಿತಾಮಹ ಅಂತ ನಡೆದಾಡುವ ವಿಶ್ವಕೋಶ, ನಿಘಂಟು ಅಂತೆಲ್ಲ ಕೂಡ DL ನರಸಿಂಹಾಚಾರ್ಯರ ನಡೆದಾಡುವ ನಿಘಂಟು ಅಂತ ಕರೀತಾರೆ. ಆರ್ ನರಸಿಂಹಾಚಾರ್ಯರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಫಸ್ಟ್ ಕನ್ನಡ MA ಹೋಲ್ಡರ್ ಅವರೇ ಸರ್. ಆರ್ ನರಸಿಂಹಾಚಾರ್ ಆವಾಗ ಕರ್ನಾಟಕದಲ್ಲಿ ಇನ್ನೂ ವಿಶ್ವವಿದ್ಯಾನಿಲಯಗಳಿರಲಿಲ್ಲ. ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದನೇ ಕನ್ನಡ MA ಎಲ್ಲ ಕೊಡ್ತಾ ಇದ್ದಿದ್ದು ಬ್ರಿಟಿಷ್ನವರು. ನೀವು ಆವಾಗಲೇ ಹೇಳಿದ ವಿಚಾರನ ಇವಾಗ ಮಾತಾಡ್ಬೋದು ಅಂದರೆ, ಸೊ ಅವತ್ತು ನಮ್ಮಲ್ಲಿ ಏನು ದಿಗ್ಗಜರು ಅಂತ ಕನ್ನಡದಲ್ಲಿ ವ್ಯಾಸಂಗ ಮಾಡ್ಕೊಂಡು ಬಂದಿದ್ದಾರೆ, ಅವತ್ತು ಮಾಸ್ಟರ್ ಡಿಗ್ರಿನೋ PhDನೋ ತುಂಬ ಹಳಬರು ಅಂತ ನಾವೇನು ನೋಡ್ತೀವಿ, ಮೂಲ ಕನ್ನಡದ ಕೃತಿಗಳನ್ನು ರಚಿಸಿದವರು, ಅವರು ಕನ್ನಡದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದ್ರೂ ಅವತ್ತೆಲ್ಲರೂ ಹೋಗಿ ಮದ್ರಾಸಲ್ಲೇ ಮಾಡಬೇಕಿತ್ತು. ಹೌದು, ಯಾಕೆ ಅಂತಂದರೆ ಬ್ರಿಟಿಷ್ನವರೇನೆ ನಮ್ಮಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಅಥವಾ MA ಇವುಗಳನ್ನೆಲ್ಲ ವ್ಯಾಸಂಗ ಮಾಡೋ ಪದ್ಧತಿಯನ್ನು ತೆಗೆದುಕೊಂಡು ಬಂದಂಥವ್ರು. ಅವರು 3 ವಿಶ್ವವಿದ್ಯಾನಿಲಯಗಳನ್ನ 1857ರಲ್ಲಿ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಒಂದು ಕಲ್ಕತ್ತಾದಲ್ಲಿ, ಇನ್ನೊಂದು ಬಾಂಬೆನಲ್ಲಿ, 3ನೇದು ಮದ್ರಾಸ್ನಲ್ಲಿ.
ಇದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂಥ ಪ್ರಾಂತ್ಯ ಆಗಿತ್ತು. ಕರ್ನಾಟಕ ಕೂಡ ಮದ್ರಾಸ್ ಪ್ರೆಸಿಡೆಂಟಿಯ ಅಧೀನದಲ್ಲಿ ಬರ್ತಾ ಇದ್ದಂಥ ಪ್ರಾಂತ್ಯ ಆಗಿದ್ದರಿಂದ ಕರ್ನಾಟಕದಲ್ಲಿ ಅಧ್ಯಯನ ಮಾಡುವಂಥವ್ರು ಉನ್ನತ ವ್ಯಾಸಂಗೋಸ್ಕರ ಮದ್ರಾಸ್ ಪ್ರೆಸಿಡೆನ್ಸಿಗೆ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇದ್ರು. ಲಾ ಅಥವಾ ಕಾನೂನು ಓದೋದಕ್ಕೆ ಬಯಸೋದಂಥವ್ರು ಕಲ್ಕತ್ತಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಕೆಲವು ಅಧಿಕಾರಿಗಳು ಎಲ್ಲ ಭಾಷೆಗಳನ್ನು ಓದೋದಕ್ಕೂ ಕೂಡ ಅನುಕೂಲ ಮಾಡಿಕೊಟ್ರು. ಅದಕ್ಕೊಂದು ಕಾರಣ ಬ್ರಿಟಿಷ್ ವಿದ್ವಾಂಸರಿಗೆ ಎಲ್ಲ ಭಾಷೆಗಳ ಮೇಲೆ, ಭಾಷೆಗಳ ಸಾಹಿತ್ಯದ ಮೇಲೆ ಒಂದು ಆಸಕ್ತಿ ಬೇಕಿತ್ತು. ಹಾಗಾಗಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗ ಸ್ಥಾಪನೆ ಮಾಡಿದ್ರು, ತೆಲುಗು ವಿಭಾಗ ಮಾಡಿದ್ರು, ಮಲಯಾಳಂ ವಿಭಾಗ ಮಾಡಿದ್ರು, ಸಂಸ್ಕೃತ ವಿಭಾಗ ಮಾಡಿದ್ರು, ಅರೇಬಿಕ್, ಪರ್ಷಿಯನ್, ಉರ್ದು ವಿಭಾಗಗಳನ್ನು ಸ್ಥಾಪನೆ ಮಾಡಿದ್ರು. 1857ರಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆದಾಗಲೇ ಭಾಷಾ ವಿಭಾಗಗಳನ್ನು ಏನು ಅವ್ರು ಮಾಡಲಿಲ್ಲ. ಆರಂಭದಲ್ಲಿ ಕೆಲವು ವಿಭಾಗಗಳನ್ನು ಮಾಡ್ಕೊಂಡಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಎಕ್ಸ್ಟ್ರಾ ಬೇರೆ ಬೇರೆ ಹೆಚ್ಚುವರಿಯಾಗಿ ಬೇರೆ ವಿಭಾಗಗಳನ್ನ ಮಾಡ್ತಾ ಬಂದ್ರು. ಗೋವಿಂದ ಪೈ ಇವರೆಲ್ಲ ಹೌದು, ಗೋವಿಂದ ಪೈಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಮದ್ರಾಸ್ ಪ್ರೆಸಿಡೆನ್ಸಿ. ಕರ್ನಾಟಕದ ರಾಷ್ಟ್ರಕವಿ ಎನ್ನುವ ಹೆಸರನ್ನ ಮದ್ರಾಸ್ ಪ್ರೆಸಿಡೆನ್ಸಿ ಗೋವಿಂದ ಪೈ ಎಲ್ಲ ಅಲ್ಲೇ ಓದಿದ್ದು. ಕನ್ನಡದ ಕವಿ ಮುದ್ದಣ್ಣ ಕೂಡ ಮದ್ರಾಸ್ MCC ಕಾಲೇಜ್ನಲ್ಲೇ ಬಂದು ಮುದ್ದಣ್ಣ ಓದಿದ್ದೇನು ಅಂದ್ರೆ ವ್ಯಾಯಾಮ ಶಿಕ್ಷಕನಾಗಿದ್ದ ಮುದ್ದಣ್ಣ. ಕನ್ನಡದ ಪ್ರಸಿದ್ಧ ಕವಿ ಮುದ್ದಣ್ಣ ವ್ಯಾಯಾಮ ಶಿಕ್ಷಕ. ಆ ವ್ಯಾಯಾಮ ಶಿಕ್ಷಣವನ್ನು ಆತ ಮಾಡಿದ್ದು ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಲ್ಲಿ. BM ಶ್ರೀ ಅವರು. ಅದೇ ಸಂದರ್ಭದಲ್ಲಿ ನಾವು ಇನ್ನೊಂದನ್ನು ನೆನಪಿಸ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಮೊದಲನೇ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಿದ್ದು 1915ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾನಿಲಯ 1915ರಲ್ಲಿ ಆರಂಭವಾದಾಗ ಆ ವಿಶ್ವವಿದ್ಯಾನಿಲಯಕ್ಕೆ ಅಧ್ಯಾಪಕರಾಗಿ ಸೇರಿಕೊಂಡಂತಹ ಬಹಳಷ್ಟು ಜನ ಅಧ್ಯಾಪಕರು ಎಲ್ಲಿ ವ್ಯಾಸಂಗ ಮಾಡ್ತಾ ಬಂದವರು ಅಂದರೆ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಬಂದಂಥವರೇ ಜಾಸ್ತಿ ಆಗಿದ್ದು. ಹಾಗಾಗಿ ಮದ್ರಾಸ್ ವಿಶ್ವವಿದ್ಯಾನಿಲಯವನ್ನು ಕರ್ನಾಟಕದ ವಿಶ್ವವಿದ್ಯಾನಿಲಯಗಳ ಮಾತೃ ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ. ಆ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ನಾನಿವತ್ತು ಕನ್ನಡ ಪ್ರಾಧ್ಯಾಪಕಿಯಾಗಿ ಮುಖ್ಯಸ್ಥಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನನಗೂ ಕೂಡ ಒಂದು ಹೆಮ್ಮೆಯ ಮತ್ತು ಖುಷಿಯ ಸಂಗತಿ. ತಮಿಳು ಜನರ ನಡುವೆ ಕನ್ನಡ ಸಾಹಿತ್ಯವನ್ನು ಅವರಿಗೆ ತಿಳಿಸುವಂಥ ಕೆಲಸ, ಅವರೆಷ್ಟು ಮಟ್ಟಿಗೆ ಕನ್ನಡದ ಬಗ್ಗೆ ಒಂದು ವಿರುದ್ಧವಾದ ಅಭಿಪ್ರಾಯವನ್ನು ಇಟ್ಕೊಂಡವರೇ ಆಗಿದ್ದರೂ ಕೂಡ ಕನ್ನಡ ಸಾಹಿತ್ಯದಲ್ಲಿರುವ ವಿಷಯಗಳ ಕೆಲವು ಮಾಹಿತಿಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರಾದರೂ ಖಂಡಿತವಾಗ್ಲೂ ಒಪ್ಕೊಳ್ತಾ ಇದ್ದಾರೆ. ಅದನ್ನು ಹಾಗೆ ಒಪ್ಪಿಕೊಳ್ಳುವ ಕಾರಣದಿಂದಾನೇ ನಾವು ಸರ್ವಜ್ಞನ ಪ್ರತಿಮೆಯನ್ನು ಚೆನ್ನೈನಲ್ಲಿ ಇಡೋದಿಕ್ಕೆ ಸಾಧ್ಯ. ಅದು ಒಂದು ದೊಡ್ಡ ಸಾಧನೆ ಆ್ಯಕ್ಚುಲಿ. ನೀವು ಸರ್ವಜ್ಞನ ಪ್ರತಿಮೆ ಇಲ್ಲೇ ನಮಗೆ ಎಲ್ಲಿ ಒಳ್ಳೊಳ್ಳೆ ಕಡೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನೀವು ಚೆನ್ನೈಯಲ್ಲಿ ಸರ್ವಜ್ಞನ ಪ್ರತಿಮೆ ನಿಲ್ಲಿಸಬೇಕು ಅಂತ ಒಂದು ನಿಮ್ಮದೇ ಮೇಜರ್ ಹೋರಾಟ ಇತ್ತು. ನಂದೇ ಮೇಜರ್ ಅಂತಲ್ಲ ಸರ್, ತುಂಬ ಜನ ಅದರ ಹಿಂದೆ ಕೆಲಸ ಮಾಡಿದ್ದಾರೆ, ನಾನು ಅದರಲ್ಲಿ ಒಂದು ಭಾಗ. ಅದು ಹೇಗಾಯಿತು ಮೇಡಮ್? ಅದು ಹೆಂಗೆ ಸರ್? ಫಸ್ಟು ತಿರುವಳ್ಳುವವರ ಪ್ರತಿಜ್ಞೆನ ತಮಿಳುನಾಡಲ್ಲಿ ತಮಿಳು ಸಂಘದವರು ಬೆಂಗಳೂರಿನಲ್ಲಿಡುವಂಥ ಒಂದು ಯೋಚನೆ ಮಾಡ್ತಾರೆ. ತಮಿಳುನಾಡಲ್ಲಿರುವ ತಮಿಳಿನವರು ತಮ್ಮ ಒಂದು ಭಾಷಾ ಅಸ್ಮಿತೆಯ ಪ್ರತೀಕವಾಗಿ ತಿರುವಳ್ಳುವರ ಪ್ರತಿಮೆ ಇಡಬೇಕು ಅಂತ. ಆದರೆ ಆ ತಿರುವಳ್ಳುವರ ಪ್ರತಿಮೆಯನ್ನು ಇಡೋದಕ್ಕೆ ಹಲವಾರು ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ. ಸುಮಾರು 8-9 ವರ್ಷಗಳ ಕಾಲ ತಿರುವಳ್ಳುವರ ಪ್ರತಿಮೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನದಲ್ಲಿ ಯಾವುದೋ ಒಂದು ಕೋಣದಲ್ಲಿ ಕೆಳಗಡೆ ಬಿದ್ದಿರುತ್ತೆ ಅಷ್ಟೇ ಸರ್. ಪ್ರತಿಮೆ ನಿರ್ಮಾಣ ಆದಮೇಲೆ 8-9 ವರ್ಷ ಮಾಡಿಟ್ಟಿರ್ತಾರೆ, ಅಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ ಅಷ್ಟೇ. ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರಲ್ಲ, ಅದಕ್ಕೆ ಮನು ಬಳಿಗಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ, ಅವರು KS ಆಫೀಸರು, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಆಗಿ ಬಂದಾಗ ಯಾವುದೋ ರೂಮ್ನಲ್ಲಿ ಹಿಂಗೆ ತಿರುವಳ್ಳುವರ ಪ್ರತಿಮೆ ಮತ್ತು ಹಂಗಿರೋದನ್ನು ನೋಡಿ ಏನಕ್ಕಿದು ಅಂತೆಲ್ಲ ವಿಚಾರಿಸಿದಾಗ ಅವರಿಗೆ ಗೊತ್ತಾಗುತ್ತೆ. ಆವಾಗ ಅದು ಇದನ್ನು ಇಲ್ಲಿ ತಮಿಳಿನ ಕವಿಯ ಒಂದು ಪ್ರತಿಮೆಯನ್ನು ಇಲ್ಲಿಡೋದಾದರೆ ಕನ್ನಡದ ಒಂದು ಕವಿಯ ಪ್ರತಿಮೆಯನ್ನು ಕೂಡ ಅಲ್ಲೂ ಯಾಕೆ ಇಡಬಾರ್ದು ಅನ್ನೋ ಚರ್ಚೆಗಳು ಆವಾಗಲೇ ಶುರುವಾಗುವಂಥದ್ದು. ಅಷ್ಟು ಈಸಿಯಾಗಿ ಒಂದು ಕನ್ನಡ ಕವಿಯ ಪ್ರತಿಮೆಯನ್ನು ತಮಿಳುನಾಡಲ್ಲಿ ಇಡೋದಕ್ಕೂ ಸಾಧ್ಯ ಆಗಲ್ಲ, ಅಥವಾ ತಮಿಳು ಕವಿಯ ಪ್ರತಿಮೆಯನ್ನು ಕರ್ನಾಟಕದಲ್ಲಿ ಇಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ, ಆಗಷ್ಟೇ ಒಂದು 10-15 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕಾವೇರಿ ಗಲಾಟೆ ಎನ್ನುವಂಥ ಒಂದು ಭುಗಿಲದ್ದ ಒಂದು ದೊಡ್ಡ ಸಂಘರ್ಷನೇ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳ ಭಾಷಿಕರಿಗೆ ಆ ಭಾಷೆ ನಮಗೆ ಬೇಕಾಗಿಲ್ಲ, ಈ ಭಾಷೆ ನಮಗೆ ಬೇಕಾಗಿರೋದಿಲ್ಲ ಅಂತಲೂ ಒಂದು ಇದಿರುತ್ತೆ. ಕಡೆಯಲ್ಲಿ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ತಮಿಳುನಾಡಿನಲ್ಲಿ ಡಾಕ್ಟರ್ M ಕರುಣಾನಿಧಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಇಂಥದ್ದೊಂದು ನಿರ್ಧಾರವನ್ನು ಮಾಡಿ, ಈ ನಿರ್ಧಾರ ಕೂಡ ಯಾಕೆ ಮಾಡ್ತಾರೆ ಅಂದರೆ, ಅದು ಕೇವಲ ಕವಿಗಳ ಪ್ರತಿಮೆ ಆಗೋದಿಲ್ಲ, ಅಲ್ಲಿ ಎರಡು ಭಾಷೆಯ ಸಾಂಸ್ಕೃತಿಕ ನಾಯಕರಾಗಿ ಅವರನ್ನು ಗುರುತಿಸ್ತಾರೆ. ನಮ್ಮ ಭಾಷೆಯ ಅಸ್ಮಿತೆಯಾಗಿ ಆ ಕವಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ವಿನಿಮಯದ ಮೂಲಕ
ಆ ಭಾಷೆಯ ಕವಿಯನ್ನು ಇಲ್ಲಿ, ಈ ಭಾಷೆಯ ಕವಿಯನ್ನು ಅಲ್ಲಿ ಇಡುವ ವಿನಿಮಯದ ಮೂಲಕ ಸಾಂಸ್ಕೃತಿಕವಾಗಿ ಕೂಡ ನಾವು ಒಗ್ಗೂಡ್ತಾ ಇದ್ದೀವಿ ಎನ್ನುವುದರ ಒಂದು ಪ್ರತೀಕವಾಗಿ ಅದು ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತಹ ಕರುಣಾನಿಧಿ ಅವರು ಆ ಕವಿಯ ಪರಿಚಯ ಏನು, ಯಾಕಿದು ಬೇಕು ಅಂತೆಲ್ಲ ನನ್ನ ಹತ್ರ ಕೇಳಿದರು. ನಾನು ಸರ್ವಜ್ಞನ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೆ. ಸರ್ವಜ್ಞ ಮತ್ತು ತಿರುವಳ್ಳುವರ್ ಕವಿಗಳ ಅಭಿಪ್ರಾಯಗಳು, ಚಿಂತನೆಗಳು ಹೆಂಗೆ ಒಂದೇ ರೀತಿಯಲ್ಲಿತ್ತು. ಕಾಲ ಇಬ್ಬರಿಗೂ ಕೂಡ ಸುಮಾರು 15-16 ಶತಮಾನಗಳ ವ್ಯತ್ಯಾಸ ಇರ್ಬೋದು. ಆದರೆ ಈ ಕವಿಗಳ ಚಿಂತನೆಗಳು, ಅವ್ರು ಯಾವ ದೇಶದವರಾಗಿದ್ದರು, ಯಾವ ಕಾಲದವರಾಗಿದ್ದರು, ಯಾವ ಭಾಷೆಯವರಾಗಿದ್ದರು ಕೂಡ ಅವರ ಯೋಚನೆಗಳು ಸಮಾಜಮುಖಿಯಾಗಿ ಹೇಗಿರುತ್ತೆ, ಒಂದೇ ರೀತಿಯಾಗಿರುತ್ತೆ ಅನ್ನೋದನ್ನು ಕೆಲವು ಪದ್ಯಗಳನ್ನೆಲ್ಲ ಹೋಲಿಕೆ ಮಾಡಿ ನಾನು ಅವರಿಗೆ ಲೇಖನದ ರೀತಿಯಲ್ಲಿ ಬರ್ಕೊಟ್ಟಿದ್ದೆ, ಅವ್ರ ಹತ್ರ ಚರ್ಚೆ ಮಾಡಿದ್ದೆ. ನಾನು ಕೊಟ್ಟ ಲೇಖನ ಮತ್ತು ನಾನು ಅವ್ರ ಜೊತೆಯಲ್ಲಿ ಮಾಡಿದ ಚರ್ಚೆಗಳನ್ನೆಲ್ಲ ಕೇಳಿ ಅವ್ರಿಗೂ ಕೂಡ ಇಡಬಹುದು ಅಂತ ಅನ್ನಿಸ್ತು. ಆಮೇಲೆ 2 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸೇರಿಕೊಂಡು ಅದನ್ನು ಮಾಡಿದ್ರು. ಕರ್ನಾಟಕದಲ್ಲೂ ಬಹುಶಃ 2009ರಲ್ಲಿ ಅದು ಆಗಸ್ಟ್ ತಿಂಗಳಲ್ಲಿ ನಡೆದದ್ದು. ತಿರುವಳ್ಳುವರ್ ಪ್ರತಿಮೆ ಇಲ್ಲಾಯಿತು. ಇಲ್ಲಿಗಿಂತ ತುಂಬ ಗ್ರ್ಯಾಂಡಾಗಿ ಫಸ್ಟ್ ಇಲ್ಲಾಗುತ್ತೆ. ಇವರು ಚೆನ್ನಾಗಿ ಮಾಡಿದ್ರು, ಕರ್ನಾಟಕ ಸರ್ಕಾರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದಕ್ಕಿಂತ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತಂದ್ಬಿಟ್ಟು ಒಂದು 5 ದಿನಗಳ ಅಂದ್ರೆ ಇವ್ರು 9ಕ್ಕೆ ಮಾಡಿದ್ರೆ ಅವ್ರು 13ನೇ ತಾರೀಕು, ಆಗಸ್ಟ್ 13ನೇ ತಾರೀಕಲ್ಲಿ ನಡೆಯುತ್ತೆ 2009ರಲ್ಲಿ ತಮಿಳುನಾಡಲ್ಲಿ. 2 ರಾಜ್ಯದ ಎಲ್ಲ ಮಂತ್ರಿಗಳು, ಬರೀ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಎಲ್ಲ MLAಗಳು, MP ಗಳು ಪ್ರತಿಯೊಬ್ಬರೂ ಕೂಡ ಮತ್ತು ಫಿಲ್ಮ್ ಸ್ಟಾರ್ಸ್ಗಳು 2 ರಾಜ್ಯವನ್ನು ಪ್ರತಿನಿಧಿಸುವಂಥ ಎಲ್ಲರೂ ಬಂದಿದ್ರು. ಆ ಕಾರ್ಯಕ್ರಮ ಚೆನ್ನಾಗಾಯಿತು. ಪ್ರತಿಮೆ ಎಲ್ಲಿದೆ ಅಂತಂದರೆ ಅಯ್ಯನಾವರಂ, ಚೆನ್ನೈನಲ್ಲಿ ಅಯ್ಯನಾವರಂ ಅಂತ ಒಂದು ಜಾಗ. ಆ ಅಯ್ಯನಾವರಂನಲ್ಲಿ ಕನ್ನಡ ಸಂಘ ಒಂದಿದೆ. ಇವತ್ತಿಗೂ ಕೂಡ ಕನ್ನಡ ಸಂಘದ ಸ್ಕೂಲಲ್ಲಿ ನಡೀತಾ ಇದೆ. 65 ವರ್ಷಗಳ ಹಿಂದೆ ಆ ಅಯ್ಯನಾವರಂ ಕನ್ನಡ ಸಂಘವನ್ನು ಅಲ್ಲಿದ್ದ ಕನ್ನಡಿಗರೆಲ್ಲ ಸೇರಿಕೊಂಡು ಒಂದು ಕನ್ನಡ ಸಂಘ ಮಾಡಿಕೊಂಡು ತಮ್ಮ ಮಕ್ಕಳಿಗೋಸ್ಕರ ಅಂತ ಒಂದು ಸ್ಕೂಲನ್ನು ಕೂಡ ಅವ್ರು ಮಾಡಿದ್ರು. ಸ್ವಂತವಾದ ಒಂದು ಕಟ್ಟಡ ಕೂಡ ಇದೆ ಅಯ್ಯನಾವರಂ ಕನ್ನಡ ಸಂಘಕ್ಕೆ. ನಾನು ಆ ಕನ್ನಡ ಸಂಘಕ್ಕೆ ಸೆಕ್ರೆಟರಿನೂ ಆಗಿದ್ದೀನಿ ಈಗ. ಆ ಸಂಘದ ಮುಂದೆ ಒಂದು ಜೀವ ಪಾರ್ಕ್ ಅಂತ ಬರುತ್ತೆ. ಜೀವ ಪಾರ್ಕ್ನಲ್ಲಿ ಸರ್ವಜ್ಞನ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಪ್ರತಿ ವರ್ಷವೂ ಆಗಸ್ಟ್ 13ನೇ ತಾರೀಕು ಸರ್ವಜ್ಞನ ಪ್ರತಿಮೆಯನ್ನು ಇಟ್ಟ ಆ ದಿನದ ನೆನಪಿಗೋಸ್ಕರ ನಾವು ಚೆನ್ನೈಲಿರುವ ಕನ್ನಡಿಗರೆಲ್ಲ ಸೇರಿಕೊಂಡು ಒಂದು ಸ್ಮರಣೆಯ ಚಿಕ್ಕದಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಸರ್ವಜ್ಞನ ನೆನಪಿಸಿಕೊಳ್ಳುವಂಥ ಸ್ಥಳೀಯ ವ್ಯಕ್ತಿಗಳನ್ನೆಲ್ಲ ಕೆಲವನ್ನ ಆಹ್ವಾನಿಸಿ ಪ್ರೋಗ್ರಾಮ್ನ ಮಾಡ್ತಾ ಇರ್ತೀವಿ ಸರ್. ಸೊ ಹಾಗಾದರೆ ತಮಿಳುನಾಡಲ್ಲೂ ಕನ್ನಡ ಸಂಘಗಳು ಆಕ್ಟಿವ್ ಆಗಿ ಇದೆ. ಕನ್ನಡ ಸಂಘಗಳು ಆಕ್ಟಿವ್ ಆಗಿದೆ. ಚೆನ್ನೈನಲ್ಲೇ ಸುಮಾರು 8-10 ಸಂಘಗಳಿದೆ ಸರ್. ನಾನು ಹೇಳಿದ ಅಯ್ಯನಾವರಂನಲ್ಲಿರೋದು ಕನ್ನಡ ಸಂಘ. ಟಿ ನಗರ್ನಲ್ಲಿ ಇನ್ನೊಂದು ಬರುತ್ತೆ, ಆದರೆ ಕರ್ನಾಟಕ ಸಂಘ, ಇದು ಕನ್ನಡ ಸಂಘ. ಆ ಥರ ಒಂದು ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ತುಂಬ ಸಂಘಗಳಿದೆ. ಇನ್ನೊಂದು ಕನ್ನಡಿಗರ ಕೂಟ ಅಂತ ಒಂದಿದೆ, ಕನ್ನಡಿಗರ ಬಳಗ ಅಂತ ಇನ್ನೊಂದು ಸಂಘ ಇದೆ. ಮತ್ತು ಭಾಷಿಕವಾಗಿ ಕನ್ನಡಿಗರು ಅಲ್ಲಿ ಹೋದಾಗ ಭಾಷಿಕವಾಗಿ ಮಾತ್ರ ಅಲ್ಲದೆ ಜನಾಂಗಿಕವಾಗಿಯೂ ಕೂಡ ಕೆಲವು ಸಂಘಗಳನ್ನ ಕಟ್ಕೊಂಡಿದ್ದಾರೆ. ತುಳುವರ ಸಂಘ ಅಂತ ಇದೆ, ಬಂಟ್ರ ಸಂಘ ಅಂತ ಮಾಡ್ಕೊಂಡಿದ್ದಾರೆ, KBDS ಸಂಘ ಅಂತ ಒಬ್ರು ಮಾಡ್ಕೊಂಡಿದ್ದಾರೆ. ಎಲ್ಲ ಕನ್ನಡಿಗರೇ ಮಾಡಿಕೊಂಡಿರುವಂಥ ಸಂಘಗಳು. ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಆಗಾಗ ಸೇರ್ತಾರೆ, ಏನಾದ್ರು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ. ಇದ್ದಾರೆ ಮೇಡಮ್, ಇಲ್ಲಿ ಬೆಂಗಳೂರಷ್ಟು ಇಲ್ಲದೆ ಇದ್ರು ಇದ್ದಾರೆ, ಬಟ್ ಕನ್ನಡಿಗರು ಇದ್ದಾರೆ ಚೆನ್ನೈನಲ್ಲಿ ಇದ್ದಾರೆ ಸರ್. ಚೆನ್ನೈನಲ್ಲಿರುವ ಕನ್ನಡಿಗರು 2 ಥರದ ಜನ. ನಾನು ಈಗಾಗಲೇ ಹೇಳ್ದಂಗೆ ತುಂಬ ವರ್ಷಗಳ ಹಿಂದೆನೇ ಬಂದು ತಲೆಮಾರುಗಳಿಂದ ವಾಸ ಮಾಡ್ತಾ ಇರೋಂಥವ್ರು ಒಂದಾದ್ರೆ, ಕೆಲಸದ ಕಾರಣಕ್ಕೋಸ್ಕರ ಇವಾಗ ಬರ್ತಾ ಇರುವಾಗ ನಾವೆಲ್ಲ ಹೋಗಿದ್ದೀವಲ್ಲ, ಹಾಗೆ ಕೆಲಸಕ್ಕೋಸ್ಕರ ಬರ್ತಾ ಇರುವಂಥ ಜನ ಬೇಕಾದಷ್ಟು ಇದ್ದಾರೆ. ಅಲ್ಲೂ ಕೂಡ ಕೆಲವು ಹೊಸ ಎಷ್ಟೆಷ್ಟೋ ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಗಳು, ITBT ರೀತಿಯ ಕಂಪನಿಗಳು ಬೇಕಾದಷ್ಟಿದೆ. ತುಂಬ ಜನ ಕನ್ನಡಿಗರು ಬಂದು ಸೇರ್ತಾ ಇದ್ದಾರೆ. ಅಲ್ಲಿ ಬಂದು ಸೆಟ್ಲ್ ಆದಾಗ ನಮ್ಮ ಕನ್ನಡ ಸಂಘಗಳಿಗೂ ಬರ್ತಾರೆ. ಇಲ್ಲಿದ್ದಾಗ ಇನ್ನೂ ಕನ್ನಡ ಕಾರ್ಯಕ್ರಮಗಳು ಬರಲ್ಲ. ಬೆಂಗಳೂರಲ್ಲಿದ್ದಾಗ ಅಲ್ಲಿ ಅವರಿಗೆ ಕನ್ನಡಿಗರು ಸಿಗೋದು ಅಪರೂಪ ಆಗೋಗುತ್ತಲ್ಲ. ನಾವೇನಾದ್ರು ಕನ್ನಡ ಕಾರ್ಯಕ್ರಮ ಮಾಡ್ತಿದ್ವಿ ಬನ್ನಿ ಅಂದರೆ ಇಂಟ್ರೆಸ್ಟ್ ಆಗಿ ಬರ್ತಾರೆ ಸರ್. ಚೆನ್ನಾಗಿರುತ್ತೆ. 2004 ಟೈಮಲ್ಲಿ ನಮಗೆ ಕಾವೇರಿ ವಿವಾದ ಮತ್ತೊಂದು ಸರಿ ತುಂಬ ಜೋರಾಗಿ ಆಗುತ್ತೆ. ಒಂದು ಬರಗಾಲ ಬಂದು ನಮಗೆ ಮತ್ತೆ 2 ರಾಜ್ಯಗಳ ನಡುವೆ ತುಂಬ ದೊಡ್ಡದಾಗಿ ನಡೆಯುತ್ತೆ. ಹಳೇದು ನೆನ್ಪು ಮಾಡ್ಕೊಂಡು ಮಾಡ್ದಂಗೆ ಇರುತ್ತೆ ಅದು. ಅವಾಗ ಇಲ್ಲಿ ನಾವು ಯೋಚನೆ ಮಾಡಿದಾಗೆ ಇಲ್ಲಿಯ ತಮಿಳವ್ರಿಗಾದಂಥ ಸಮಸ್ಯೆಗಳು, ಇಲ್ಲಿ ನಡೆದಂಥ ನಮ್ಮ ಒಂದು ಡಿಫ್ರೆನ್ಸಸ್ಗಳೆಲ್ಲ ಹೇಗಿತ್ತು, ಅದೇ ರೀತಿ ಅಲ್ಲಿ ಆ ಕನ್ನಡಿಗರಿಗೆ ನೀವುಗಳೆಲ್ಲ ಇದ್ದಾಗ ನಿಮಗೆ ನೀವು ಕಣ್ಣಾರೆ ನೋಡಿದ್ದವರು, ಅದರಲ್ಲೂ ನೀವು ಕನ್ನಡದಲ್ಲೇ ಅಲ್ಲಿ ಮೇಯ್ನ್ ಆಗಿದ್ದಂಥವ್ರು. ಸೊ ನೀವೆಲ್ಲ ಅದನ್ನ ಹೆಂಗೆ ಫೇಸ್ ಮಾಡಿದ್ರಿ ಆ ಟೈಮಲ್ಲಿ? ಸರಿ, ಅದು ಹೆಂಗಾಗುತ್ತೆ ಅಂದರೆ, ಈ ಕಾವೇರಿ ಸಂದರ್ಭದಲ್ಲಿ ಏನೇ ಗಲಾಟೆಗಳು ನಡೆದ್ರೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ಇರುತ್ತೆ ಸರ್. ನಮ್ಗೆ ಎಲ್ಲಿ ಏನಾಗೋಗುತ್ತೋ, ಯಾವಾಗ ಏನು ಬುಗಿಲೇಳುತ್ತೋ, ಜನ ಹೇಗೆ ನಡ್ಕೊಳ್ತಾರೋ ಅಂತನ್ನೋದು ಕನ್ನಡಿಗರಿಗೆ ತುಂಬ ಆತಂಕದಿಂದಾನೇ ಇರ್ತಾರೆ. ಆ ಆತಂಕ ಹೆಂಗಿರುತ್ತೆ ಅಂದರೆ, ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಎಲ್ಲ ಒಂದು ಚಿಕ್ಕ ಬೆಂಕಿ ಕಿಡಿ ಬಿತ್ತು ಅಂತಂದರೆ ಅಲ್ಲಿ ಬುಗಿಲೇಳುತ್ತೆ, ಅದು ಇನ್ನೂ ಜಾಸ್ತಿ ಆಗೋಗುತ್ತೆ.
ಈ ಇಂಪ್ಯಾಕ್ಟ್ ಇರೋದ್ರಿಂದನೇ ನಾನು ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದೆ, ಕನ್ನಡಿಗರು ಅಂತ ನಾವು ಹೇಳೋ ಕನ್ನಡಿಗರೇ ಆಗಿದ್ರು ನಾವು ಕನ್ನಡಿಗರು ಅಂತ ಜನ ಹೇಳ್ಕೊಳ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಈ ರೀಸನ್ನಿಂದಾನೇ ಸರ್ ಅದು ಹಂಗಾಗ್ತಾ ಇರೋವಂಥದ್ದು. ಮುಂದೆಲ್ಲಾದರೂ ಮತ್ತೆ ಕಾವೇರಿ ಗಲಾಟೆ ಜಾಸ್ತಿ ಆದರೆ ನಾವು ಕನ್ನಡಿಗರು ಅಂತ ಹೇಳ್ಕೊಂಡ್ರೆ ಅಕ್ಕಪಕ್ಕದಲ್ಲಿರೋರು ನಮ್ಮ ಮೇಲೆ ಹೆಂಗೆ ಅಟ್ಯಾಕ್ ಮಾಡ್ತಾರೋ ಅಥವಾ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೋ, ನಮ್ಗೆ ಹೊಡೆತಗಳು ಬೀಳುತ್ತೋ ಅನ್ನೋದು ಭಯದಿಂದ ನಾವು ಕನ್ನಡಿಗರು ಅಂತ ಹೇಳಿಕೊಳ್ಳುವುದನ್ನು ಕನ್ನಡಿಗರೇ ಕಡಿಮೆ ಮಾಡ್ತಾ ಇದ್ದಾರೆ. ಅದನ್ನು ನಡೆದಿದೆ. ಹೆಂಗೆ ನಾವು ಕನ್ನಡಿಗರು ಅಂತನ್ನುವ ಕಾರಣದಿಂದನೇ ಅವ್ರ ಮನೆಗಳಿಗೆ ನುಗ್ಗಿ ಹೊಡೆಯುವಂಥದ್ದು, ಅಥವಾ ಹೊಲಗಳಲ್ಲಿ ಬೆಳೆದಿರುವ ಬೆಳೆಗಳನ್ನು ಹಾನಿ ಮಾಡಿರುವಂಥದ್ದು, ಹಸು ಇಂಥ ಪ್ರಾಣಿಗಳನ್ನು ಹೇಗೆ ಹೇಳೋದು ಅದೆಲ್ಲನೂ ಆಗಿದೆ ಸರ್. ಸುಮ್ಮನೆ ಈಗ ಹೇಳಿದ್ರೆ ಅದು ಸ್ವಲ್ಪ ಅಂದ್ರೆ ನಾವು ಅದು ಇಂಡಿವಿಜುವಲ್ ಆಗಿರುತ್ತೆ, ಯಾರನ್ನೂ ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಗುಂಪು ಘರ್ಷಣೆ ಅಂತ ಬಂದಾಗ ವೈಯಕ್ತಿಕವಾಗಿ ಯಾರಿಗೂ ಆಪಾದನೆ ಮಾಡೋದಕ್ಕೂ ಆಗೋದಿಲ್ಲ. ಮತ್ತು ಅದು ಹೆಂಗಾಗುತ್ತೆ, ಗುಂಪಿನಲ್ಲಿದ್ದಾಗ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ನೀವು ಆ ಟೈಮಲ್ಲಿ ಅದೇ ಹೇಗಿತ್ತು ಅನ್ನೋ ಒಂದು ವಿಚಾರಗಳು? ಇಲ್ಲ, ನಂದು ಯೂನಿವರ್ಸಿಟಿ ಆದದ್ರಿಂದ ಯೂನಿವರ್ಸಿಟಿ ಅಥವಾ ಗೌರ್ಮೆಂಟ್ ಆಫೀಸ್ ಒಳಗಡೆ ಬಂದು ಅಂಥದ್ದೆಲ್ಲ ನಡೆಯೋದಿಲ್ಲ. ಪಬ್ಲಿಕ್ ಆಗಿ ಸಾಮಾನ್ಯ ಜನ ಚೆನ್ನಾಗಿ ಮಾತಾಡುವಂಥ ನಿಮ್ಮ ಸ್ಟಾಫ್ಗಳೇ ಒಂದು ಸಣ್ಣ ಡಿಫ್ರೆನ್ಸಸ್. ನಮಗೂ ಅವಾಗ ಹೆದರಿಕೆ ಆಗಿ, ನಿಜ ಹೇಳಬೇಕು ಅಂದರೆ ನನ್ನ ವಿಭಾಗದ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇರ್ತಾರೆ ಅಲ್ವಾ, ಹಾಸ್ಟೆಲಿಂದ ಎಲ್ಲರನ್ನೂ ನೀವು ಊರಿಗೆ ಹೋಗ್ಬಿಡಿ ಅಂತ ಊರಿಗೆ ಕಳಿಸ್ಬಿಟ್ಟೆ ಸರ್ ನಾನು. ಅಂದರೆ ನಮಗೂ ಹೆಂಗೆ ಭಯ ಇರುತ್ತೆ ನೋಡಿ, ಮಕ್ಕಳಿಗೆ ಏನಾದರೂ ಆಯ್ತಾನೆ, ಇಲ್ಲಿಂದ ಕರ್ನಾಟಕದಿಂದ ಓದೋದಕ್ಕೆ ಬಂದಿರ್ತಾರೆ ಸ್ಟೂಡೆಂಟ್ಸು, ಅವ್ರು ಕನ್ನಡ ಸ್ಟೂಡೆಂಟ್ಸ್ ಅನ್ನೋದು ಹಾಸ್ಟೆಲ್ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಾಸ್ಟೆಲ್ ಇರೋರು ಅಂದರೆ ಹುಡುಗರು, ಇನ್ನೂ ಯುವಕರು, ಬಿಸಿ ರಕ್ತ ಕುದೀತಾ ಇರುತ್ತೆ. ಟಿ ವಿ ನ್ಯೂಸ್ಗಳಲ್ಲೋ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂಥ ಕೆಲಸವನ್ನು ನೋಡಿಕೊಂಡು ಇಲ್ಲಿನ ಕನ್ನಡ ವಿದ್ಯಾರ್ಥಿಗಳ ಮೇಲೆ ಏನಾದರೂ ಆದರೆ ಆ ಮಕ್ಕಳಿಗೇನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮಗೂ ಒಂದು ಭಯ ಇದ್ದೇ ಇರುತ್ತೆ. ನಾವು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಾಗ ಅವ್ರನ್ನ ನೋಡ್ಕೊಳ್ಬೇಕಾಗಿರುತ್ತಲ್ಲ. ನಮ್ಮ ಹಾಸ್ಟೆಲ್ನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನ ಇಮ್ಮಿಡಿಯೇಟ್ ಊರಿಗೆ ಹೋಗ್ಬಿಡಿ ಅಂತೇಳಿ ಕಳಿಸ್ಬಿಟ್ಟಿದ್ದೆ ಸರ್ ನಾನು. ಅದನ್ನು ಹಾಗೆ ನಡೆಯೋದಕ್ಕೆ ಸಾಧ್ಯತೆಗಳಿದೆ ಮೇಡಮ್. ಅದೇ ಇವತ್ತು ನಾವು ಒಂದಷ್ಟು ಕನ್ನಡ ಮತ್ತು ತಮಿಳು ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಬಂಧಗಳ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ಮಾತಾಡ್ಕೊಂಬಂದ್ವಿ. ಅಂದರೆ ಕಾವ್ಯಗಳ ನಡುವಿಂದಾಗಲಿ ಮತ್ತು ನಮ್ಮ ಭಾಷೆ ಹೆಂಗೆ ನಮ್ಮ ಒಂದೇ ನದಿಯ ನೀರು ಕುಡ್ಕೊಂಡು ಬೆಳೀತಾ ಇರುವಂಥ ನಾವು ಒಂಥರ ಒಂದೇ ಅನ್ನೋ ರೀತಿ ಹೇಳ್ಬೋದು. ಬಟ್ ಅಲ್ಲಿರುವಂಥ ಒಂದಷ್ಟು ರಾಜಕೀಯ, ಸಾಂಸ್ಕೃತಿಕ ಇತಿಹಾಸಗಳನ್ನು ಮಾತಾಡೋದಕ್ಕೆ ಅಂತಲೇ ಬಂದ್ವಿ. ಬಟ್ ಮೊದಲು ಈ ಸಂಬಂಧಗಳನ್ನು ಮಾತಾಡೋಣ. ಏನು ಆ ಭಾಷೆ ಹೇಗೆ, ನಮ್ಮ ಭಾಷೆ ಏನು, ಅದನ್ನು ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಮಾತಾಡಿದ್ವಿ ಇವಾಗ. ಸೊ ಇದೇ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಅಂತ ಬಂದಾಗ ನಮಗೆ ಬರುವಂಥ ರಾಜಕೀಯ ವೈಮನಸ್ಯಗಳಾಗಲಿ, ವಿರೋಧಗಳಾಗಲಿ, ಯುದ್ಧಗಳಾಗಲಿ, ರಾಜರುಗಳಾಗಲಿ, ಆಳ್ವಿಕೆಗಳನ್ನು ಇನ್ನೊಂದು ಸರಿ ಮಾತಾಡೋಣ ಅಂತ ಹೇಳಿದ್ರಿ. ಅದೇ ಥರ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಹೇಗೆ ಗಂಗರು, ಚೋಳರು, ಹೊಯ್ಸಳರ ನಡುವಿನ ಒಂದು ಹೋರಾಟ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಖಂಡಿತ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.